ಬರೀ ಕಜ್ಜಿ ಎಣ್ಣೆ ತತ್ತಿಲ್ಲ ನಿನ್ನ. ಏನೋ ಕೊಡೋಣ ಹೋಗ. ಏಯ್ ಕರೆಕ್ಟ್ ಆಗಿಡೋ ಸ್ವಾಮಿ. ಮಾಲ್ ತಂದು ಇಳಿಸಿದ್ದೀನಿ. ಓ ನಿಂದ ಮಾಲದು ಬರೀ ದ್ವಾರಗಾನೆ ಕುಯ್ಕೊಂಡ್ ಮಡಗಿದ್ಯಲ್ಲ. ಮುಂದಿನ ವಾರ ಮಗಳು ಮದ್ವೆ ಸ್ವಾಮಿ. ಬೆಳೆ ನಂಬ್ಕೊಂಡ್ ಬದುಕೋರ್ ನಾವು. ಏನೋ ಧರ್ಮ ಕರ್ಮ ನೋಡಿ ಬೆಲೆ ಕಟ್ಕೊಡಿ ಸ್ವಾಮಿ. ಧರ್ಮ ಕರ್ಮ ನೋಡಕ್ಕೆ ಇದು ಮಠ ಅಲ್ಲ, ಮಾರ್ಕೆಟ್. ಹರಾಜಾದ್ರೆ ರೇಟ್ ಹಾಕೊಡ್ತೀನಿ. ಹಂಗ್ ಮಾಡ್ಬೇಡಿ ಸ್ವಾಮಿ. ಮಗಳು ಮದ್ವೆಗ್ ಸಾಮಾನ್ ತಕ ಹೋಗ್ಬೇಕು. ಒಂದ್ ಬೆಲೆ ಕಟ್ಕೊಡಿ ಸ್ವಾಮಿ. ಆಯ್ತು, ಇರಕ್ಕೆ ಬಂದ್ರೆ ನೋಡೋಣ. ಹೋಗೋ ಹೋಗ. ಎಕ್ಸ್ಕ್ಯೂಸ್ ಮೀ ಸರ್. ಹೇಳಿ ಮೇಡಮ್. ನನ್ಗೆ ನಾಡಿದ ಹಣ್ಣಾಗೋ ದೋರ್ಗಾಯ್ ಸಿಗ್ಬೋದಾ? ಬಿಕಾಸ್ ನಾನು ಅದನ್ನ ಫಾರಿನ್ ಕಳಿಸ್ಬೇಕು. ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ ಸರ್. ಇದೆ, ನಿಮ್ಗೆ ಎಷ್ಟು ಬೇಕಾದ್ರೂ ನಾನು ಅರೇಂಜ್ ಮಾಡ್ಕೊಡ್ತೀನಿ ಮೇಡಮ್. ನೋಡ್ರವ್ವ, ಏಯ್ ನೀನ್ ಹಾಕೋ ಬಂದೆ ಅಲ್ಲಿರೋ ಅಂತ ಹೇಳಿರ್ತಾರೆ. ಹೋಗಲ್ಲಿರು. ಗಿರಾಕಿ ಬಂದ್ರಲ್ಲ, ಏನೋ ಒಂದ್ ಬೆಲೆ ಮಾತಾಡೋಣ. ಏಯ್ ನಾನು ಆಗ್ಲೇ ಹೇಳ್ದೆ, ನನಗೆ ಸೀಟ್ ಬರ್ಸ್ಬೇಡ. ಬಾಯ್ಲಿ ಒಂದ್ ನಿಮಿಷ ನಿಂಗೆ ಕೊಡ್ತೀನಿ, ತಗೋ. ಅಣ್ಣ ಏನಣ್ಣ ಅಲ್ಲಿರು. ಕೊಡ್ತಾ ಮೇಡಮ್ ನಿಮ್ಗೆ ಯಾವ ತರ ಹಣ್ಣು ಬೇಕು, ಎಷ್ಟು ರೋಡ್ ಬೇಕು ಎಲ್ಲ ನಾನು ಅರೇಂಜ್ ಮಾಡ್ಕೊಡ್ತೀನಿ. ಓ ಸಾರಿ, ಐ ಆಮ್ ರಿಯಲಿ ಸಾರಿ ಸರ್. ನಮ್ ಡ್ಯಾಡಿ ಈಗ ತಾನೇ ಫಾರಿನ್ ಇಂದ ಮೆಸೇಜ್ ಮಾಡಿದ್ರು, ಅವ್ರಲ್ಲೇ ಪರ್ಚೇಸ್ ಮಾಡಿದ್ರಂತೆ. ಏನ್ ಮೇಡಮ್ ಬೆಳಗ್ಗೆನೆ ಖಾಲಿ ಕೈಗೆ ಕಾಲಿಫ್ಲವರ್ ಇಡ್ತಾ ಇದ್ದೀರಾ? ಹೆಲೋ, ಬೇಡ ಅಂತ ಹೇಳಿ ತಾನೆ, ಯಾಕ್ರಿ ಕೂಗಾಡ್ತೀರಾ? ಹರಾಜ್ ಕೂಗೋದೆ ನನ್ ಕೆಲ್ಸ. ನೀನ್ ಕೂಗೋದಲ್ಲ, ನಾನ್ ಕೂಗಿದ್ರೆ ನೀನೇ ಹರಾಜು. ಈ ಮಾರ್ಕೆಟ್ ಮಂಜಿಂಗೆ ಆವಾಜ, ಎಂತ ಮಜಾ ಐತೆ. ನೀನ್ ಕೂಗಿದ್ರೆ ಹರಾಜು, ನಾನ್ ಮಾತಾಡಿದ್ರನೆ ಆವಾಜು. ರೈತ ಗೇಟಿಂದ ಔಟು, ಗಿರಾಕಿಗ್ ಬಂದರ ರೇಟು, ಮಧ್ಯದಲ್ಲಿ ತಳ್ಳಾಳಿಗೆ ಬಣ್ಣದ ನೋಟು. ಮುಖ ಏನೋ ನೋಡ್ತೀಯಾ? ಬಿಚ್ಚಿಡ್ಲಾ ನಿನ್ ಸೀಕ್ರೆಟ್? ಕಾಯಿನೆ ಅಡ ಹಾಕಿ ಹಣ್ಣು ಮಾಡೋ ಮಕ್ಕಳು ನಾವು. ಅಂತದ್ರಲ್ಲಿ ಜಡೆ ಹಾಕೋ ಹೆಣ್ಣು ಮಕ್ಕಳಿಗೆ ಎದುರುತ್ತೀವ ನಾವು. ಇಲ್ಲ ಅಂದ್ರು ಬಿಲ್ಡಿಂಗ್ ಬಗ್ಗೆ ಬಿಲ್ಡಪ್ ಕೊಡೋ ನನ್ ಮಕ್ಳಿಗೆಲ್ಲ ಬೇಸ್ಮೆಂಟ್ ಅಲ್ಲಾಡೋ ಹಾಗೆ ಒದ್ದೆ ಕೊಡೋ ಪಂಟ್ರುಗಳು ಕಣೋ ನಾವು. ಆಕ್ಟಿಂಗ್ ಚಾನ್ಸ್ ಸಿಕ್ಕಿದ್ರೇನೆ ಬಿಡಲ್ಲ, ಇನ್ನು ಫೈಟಿಂಗ್ ಚಾನ್ಸ್ ಸಿಕ್ಕರೆ ಬಿಡ್ತೀನಾ? ಒಬ್ಬೊಬ್ರು ಸ್ಟೈಲಲ್ಲಿ ಒಂದೊಂದ್ಸಲ ಹೊಡೆದ್ರು ಎದ್ದೇಳಕ್ 7 ದಿನ ಬೇಕು.
ಬೆನ್ನೆಲ್ಬಾಗಿ ನಿಂತಿರೋದು ರೈತರು. ನಿನ್ನಂತವ್ರು ರೈತರುಗಳಿಗೆ ಮೋಸ ಮಾಡ್ತಿರಲ್ಲ ನಿನ್ನ. ರೀ ಗೌಡ್ರೆ, ಈ ದುಡ್ಡು ನಿಮಗ್ ಸೇರ್ಬೇಕಾಗಿರೋದು, ಇಟ್ಕೊಳ್ಳಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಕಣವ. ಯಾವ್ದೋ ಒಬ್ಬ ರೈತಂಗೆ ಹೆಲ್ಪ್ ಮಾಡ್ಬಿಟ್ರೆ ನೀವೆಲ್ಲ ಲೇಡಿ ಬಾಂಡ್ಗಳ, ಒಂದು ಸಾಂಗು ಒಂದು ಫೈಟು ಮಾಡ್ಬಿಟ್ರೆ ನೀವೆಲ್ಲ ಏನ್ ಹೀರೋಯಿನ್ಗಳ? ಸರ್, ನಾವೇನ್ ಬಾಂಡ್ ಅಥವಾ ಹೀರೋಯಿನ್ ಅಂತ ಹೇಳ್ತಿಲ್ಲ. ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳ್ತಿದೀವಿ ಅಷ್ಟೇ. ಸರ್, ನಮ್ದು ಸಿಂಪಲ್ ಲೈಫ್. ರಾಯಲ್ ಪಿ ಜಿ ನಾವಿರೋ ಅಡ್ರೆಸ್. ನಾವೆಲ್ಲರೂ ತಕ್ಕ ಮಟ್ಟಿಗೆ ಓದ್ಕೊಂಡಿದೀವಿ, ಅದಕ್ಕೆ ತಕ್ಕಂತೆ ಕೆಲಸನೂ ಹುಡುಕ್ತಾ ಇದೀವಿ. ನಿಮಗೆ ಡೌಟ್ ಇದ್ರೆ 4 ಜನನ್ ಕೇಳಿ. ನೀವ್ ಹೇಳಿದ್ರು ಕೇಳ್ತೀವಿ, ಹೇಳ್ದೆ ಇದ್ರು ಕೇಳ್ತೀವಿ. ಸೊಳ್ಳೆ ಹೋಗಿ 4 ಜನರ ಫೋಟೋ ತಕೊಳ. ಸ್ವಲ್ಪ ಜಾಗ ಕೊಡ್ರಮ್ಮ. ಸ್ವಲ್ಪ ಸ್ಮೈಲ್ ಮಾಡಿ. ನಿಮ್ದಾಗಲ್ಲ ಕನ್ಬಿಡಿ, ಸ್ವಲ್ಪ ಸ್ಮೈಲ್ ಮಾಡ್ರಮ್ಮ. ಹೆಗ್ಲ ಮೇಲೆ ಕೈ ಹಾಕ್ಸ್ಕೊಳ. ಸಾಹೇಬ್ರು ಹೇಳ್ತವ್ರೆ ಹೆಗಲ ಮೇಲೆ ಕೈ ಹಾಕಳಿ ಅಂತ ಹಾಕಳಿ. ಮುತ್ ಬೇಡ್ವಾ? ಅವ್ರು ಕೊಟ್ರೆ ಬೇಡ ಅಂತೀನ ಸಾ. ಏಯ್, ನಾನ್ ಹೇಳಿದ್ದು 4 ಜನರು ಫೋಟೋ ತಕ್ಕಂತ, 4 ಜನರ ಜೊತೆ ತಕ್ಕಂತಲ್ಲ. ಸಾರಿ ಸರ್. ಸ್ವಲ್ಪ ಹತ್ರ ಬನ್ರಮ್ಮ. ಅವ್ರು ಹೇಳಿದ ಅಡ್ರೆಸ್ ಇದೆ ಅಲ್ವಾ ಸರ್? ನೋಡ್ತೀನಿರ, ನನ್ಗೆ ಯಾಕೋ ಕನ್ಫರ್ಮ್ ಇದೆ ಅನ್ಸುತ್ತೆ ಕಣ. ಇಬ್ರಿಗೂ ಕನ್ಫರ್ಮ್ ಆದ್ಮೇಲೆ ಯಾರಾದ್ರೂ ಕೇಳಲೇಬೇಕು. ಏ ಮರೇ ಬಾರಪ್ಪ ಇಲ್ಲಿ. ಹಾ ನಿನ್ನೆ ಕಣ ಬಾರ. ಏನ್ ಸರ್? ಇಲ್ಲಿ ರಾಯಲ್ ಪಿಜಿಯಲ್ಲಿ ಬರುತ್ತಾ? ಅದಕ್ಕಿಂತ ಮುಂಚೆ ಒಂದ್ ಕೇಳ್ತೀನಿ, ಹೇಳ್ತೀರಾ? ಏನು ಸರ್, ನೀವು ಅಲ್ಲಿಂದ ಬಂದು ಕರೆಂಟ್ ಕಂಬಕ್ಕೆ ಒರ್ಗಿಸಿ ಬೈಕ್ ನಿಲ್ಸಿರಲ್ಲ, ಯಾಕೆ ಸರ್? ಚಾರ್ಜಿಂಗ್ ಹಾಕಿವಿ. ವಾ, ಕಾಮಿಡಿನಾ? ನೋಡಪ್ಪ, ನಮ್ ಬೈಕಿಗೆ ಸೈಡ್ ಸ್ಟ್ಯಾಂಡ್ ಇಲ್ಲ, ಇನ್ನ ಸೆಂಟ್ರ್ ಸ್ಟ್ಯಾಂಡ್ ಹಾಕೋ ತಾಕತ್ತ ನಮ್ಮಿಬ್ರಿಗೂ ಇಲ್ಲ. ಗೊತ್ತಾಯ್ತಲ್ಲ, ಪಿಜಿಯಲ್ಲಿ ಬರುತ್ತೆ ಹೇಳು. ರಾಯಲ್ ಪಿಜಿನಾ? ಗೊತ್ತಿಲ್ಲ, ಹೋಗ್ರಿ. ಸೊಳ್ಳೆ, ಹುಡ್ಗಿರ್ ಪಿಜಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತೆ. ಇವ್ನ್ ಯಾವ ಸೀಮೆ ಗಂಡ್ಸ? ಕನ್ಫರ್ಮ್ ಮಾಡ್ಕೊಬತ್ತೀರಾ? ಅಡ್ರೆಸ್ ಯಾವ್ದೋ ಹುಡುಗಿರ್ ಬರ್ತಾವ್ರ, ಕೇಳೋಣ ನಡ್ರಿ. ಏನ ಡ್ರೆಸ್ ಅಡ್ರೆಸ್ ಕೇಳೋಣ ಸಾರ್. ಹಂಗಂದ್ಯಾ? ಇಲ್ಲಿ ರಾಯಲ್ ಪಿ ಜಿ ಎಲ್ಲಿ ಬರ್ತಾರಮ್ಮ? ಓ, ಅಮರ ಪಿ ಜಿ. ಮೋಸ್ಟ್ಲಿ ಇವಳು ಪಿಜಿ ಓನರ್ ಮಗಳಿರ್ಬೇಕು ಕಣ. ಸಾರ್, ಅಮರ ಪಿ ಜಿ ಅಂದ್ರೆ ನಮ್ ಪಿ ಜಿ ಅಂತ, ನಮ್ಮ ಅಪ್ಪನ ಪಿ ಜಿ ಅಂತಲ್ಲ. ಈಗ ನೋಡಿ, ಹಿಂದಿಲ್ಲ ಹೆಂಗ್ ಕೇಳ್ತೀನಿ ಅಂತ. ಕೇಳಪ್ಪ. ಏ 4 ಲಡ್ಕೆ ಮೇರೆ ಕು ಮಾಲೂಮ್ ಹೈ ಹೆಂಗೆ? ಸರ್, ಯಪ್ಪ ಇವ್ರ ಯಾಕಮ್ಮ, ಕಿರಿಕ್ ಪಾರ್ಟಿನಾ? ಕಿರಿಕ್ ಪಾರ್ಟಿ ಅಲ್ಲ ಸರ್, ದಿನ ರಾತ್ರಿ ಪಾರ್ಟಿನೇ. 4 ಬಿಯರ್ ಕೊಡಿ. ಸಾಕ ಮೇಡಮ್? ಸಾಕಾಗಲ್ಲ, ಫ್ರೀಯಾಗಿ ಕೊಡೋದಾದ್ರೆ ಕೊಡು, ತಗೊಂಡ್ ಹೋಗ್ತೀನಿ. ದುಡ್ಡಿರೋದೇ ಇಷ್ಟು, ಕೊಡ್ತೀಯಾ? ಇಲ್ಲ ಮೇಡಮ್, ಕೊಡಲ್ಲ. ಮತ್ತ್ಯಾಕೋ ಸಾಕ ಅಂತ ಕೇಳ್ತಾ ಇದ್ಯಾ? ಬೇಕು ಅಂದ್ರೆ ನಿಮ್ಮಪ್ಪ ಕೊಡ್ತಾನೆ, ಬೇಡ ಅಂದ್ರೆ ನಿನ್ನೇನ್ ದುಡ್ಡು ತಗೊಳಲ್ವಾ? ಮಾತಾಡಿದ್ರೆ ಮೀನಿಂಗ್ ಇರ್ಬೇಕು. ಒಳ್ಳೆ ಕೊಡಂಗಿ ಇದ್ದಂಗಿದ್ಯಾ, ನಿನ್ ಮುಖ ನೋಡು, ಒಳ್ಳೆ ಬುಡ ಹೊಡೆದ್ರೆ ಕೊಡ ಇದ್ದಂಗಿದೆ. ಓ, ನಂಗೆ ಗೊತ್ತಾಗೋಯ್ತು ಬಿಡಿ, ಹುಡುಗಿ ತುಂಬಾ ಸೈಲೆಂಟ್ ಆಗಿದ್ದಾಳೆ, ಇವಳು ತುಂಬಾ ಚೆನ್ನಾಗಿ ಯಾಮರ್ಸ್ಬೋದು ಅಂತ ಅನ್ಕೊಂಡಿದ್ಯಾ? ನಾನ್ ಸೈಲೆಂಟ್ ಆಗಿರ್ಬೋದು, ಆದ್ರೆ ನೀನ್ ಯಾಮರ್ಸಕ್ ಏನಾಯ್ತು? ಏನಾಯ್ತಾ? ಇವ್ನ್ ಕೇಳಿದ ಪ್ರಶ್ನೆಗೆ ನಂಗೆ ಮೈಯೆಲ್ಲ ಉರ್ದೋಗ್ತಾ ಇದೆ. ಇವನ್ನೇ ಕೇಳಿ. ಏನಪ್ಪ, ಹೆಣ್ಮಕ್ಳಿಗೆ ಬೆಲೆನೇ ಇಲ್ವಾ? ಹೆಣ್ಮಕ್ಳಿಗೆ ಸಮಾನತೆ ಕೊಡಿ ಅಂತೀರಾ, ಅಂತದ್ರಲ್ಲಿ ಹೆಣ್ಮಗ ಊರಿಂದ ಆಚೆ ಇರೋ ಬಾರಕ್ ಬಂದಿದೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡ್ಬೇಕು. ಮೇಡಮ್, ನೀವೇನು ಹೊರಡಿ, ನಾನ್ ನೋಡ್ಕೋತೀನಿ, ನೀವು ಹೊರಡಿ. ನೀನೇನ್ ಮುಖ ನೋಡ್ತಾ ಇದ್ಯಾ? 4 ಬಿಯರ್ 2000 ರೂಪಾಯಿ ಚೇಂಜ್ ಕೊಡು, ಬೇಗ ಕೊಡು. ಅಲ್ಲ, ಮೋಸ ಮಾಡ್ಬೇಕು ಅಂತ ನೋಡ್ತಾ ಇದೀರಲ್ಲ, ಹೆಂಗೆ ಇದು ಅಂತ. ನಾನೇನೋ ಸೈಲೆಂಟ್ ಆಗಿರೋ ಹುಡುಗಿ, ಪರವಾಗಿಲ್ಲ, ಸರಿ ಹೋಯ್ತು. ಅದೇ ಯಾರಾದ್ರೂ ಬಾಯ್ ಬಿಡ್ತಿ ಕೈಲಿ ಸಿಗಾಕೊಂಡಿದ್ರೆ ಏನ್ ನಿಮ್ ಗತಿ ಅಂತ. ನನ್ ಮುಖ ನೋಡ್ತಾ ಇದ್ಯಾ? ಬೇಗ ಕೊಡು. ನೀನೇನೋ ಮುಖ ನೋಡ್ತಾ ಇದ್ಯಾ? ಒಟ್ಟು ತಗೊಂಬಾರೋ, ಅದು ಹೇಳ್ಬೇಕು. ಒಂದು ನೋಡೆ ಭವ್ಯ ಬಾಟ್ಲು ಸಮೇತ ಕೊಡೆ ಮಚ್ಚ. ತಗೊಳ್ರೆ. ಬಾಟ್ಲ್ ಐತೆ, ಬಾಡೆ ಇಲ್ವಲ್ಲೇ? ಬಾಡ ಅದು ಬೇರೆ. ಬಾರ್ಗೋಗ್ ಬರೋ ಅಷ್ಟರಲ್ಲಿ ಬೋರ್ ಆಗೋಯ್ತು. ಆಯ್ತಮ್ಮ, ಕ್ಯಾಶಿಯರ್ಗೆ ಬೆವರೇಜ್ ಬಂದಿದ್ದೀನಿ. ಇಲ್ಲಿ ಒಂದ್ ಫುಲ್ ಬಾಟ್ಲು ಮಾತ್ ಸಾಕು ಬಿಡೆ. ಲೋಟ ಲೊಚ್ಕೊಡ್ತಿದ್ದೆ, ಮೊದ್ಲು ಎಣ್ಣೆ ಹಾಕೆ. ಅಮ್ಮ ತಾಯಿ, ನಿನಗ್ ಮೊದ್ಲೇ ಹೇಳಿದೀನಿ, ನಿನ್ಗೆ ಎಷ್ಟು ಬೇಕೋ ಅಷ್ಟು ಕುಡಿ. ಫುಲ್ ಟೈಟ್ ಆಗಿ ಫೈಟ್ ಮಾಡೋ ಸೀನ್ ಎಲ್ಲ ಇಟ್ಕೊಂಬೇಡ. ಅದಕ್ಕೆ ಕಣೆ ದೊಡ್ಡದ್ ಬಿಟ್ಬಿಟ್ಟು ಚಿಕ್ಕದ್ ಕುಡಿತಾ ಇರೋದು. ಅದ್ ಸರಿ, ನೀನ್ ಕುಡಿಯಲ್ವೇನೆ? ನಾನು ಲೋಕಲ್ ಬ್ರ್ಯಾಂಡ. ಯು ನೋ, ಐ ಲೈಕ್ ಓನ್ಲಿ ಫಾರಿನ್ ಸ್ಕಾಚ್. ಅದು ಮಿನಿಮಮ್ 5 to 10 years ಓಲ್ಡ್ ಆಗಿರ್ಬೇಕು. 5 to 10 years ಓಲ್ಡಾ? ಅಷ್ಟು ಹಳೆದಾದ್ರೆ ವಾಸನೆ ಬಂದ್ಬಿಡಲ್ವಾ? ಅಲ್ಲ, ನಿಮ್ಗೆಲ್ಲ ಯಾರು ಬುದ್ಧಿ ಹೇಳಿದ್ರು? ಎಣ್ಣೆ ಹಳೆದಾದಷ್ಟು ಸೂಪರ್ ಆಗಿರುತ್ತೆ, ಅಷ್ಟಿಲ್ದಲೆ ಹೇಳ್ತಾರ ಓಲ್ಡ್ ಇಸ್ ಗೋಲ್ಡ್ ಅಂತ. ಸರಿ, ಯಾವ್ದಾರು ಒಂದು ಟಾಪಿಕ್ ತಗೊಳ್ರೆ ಮಾತಾಡೋಣ.
ಕ್ವಾರ್ಟರ್ಗೆ ಅಟ್ಲೀಸ್ಟ್ ಮ್ಯಾಟ್ರ್ ಬೇಡವಾ? ಮ್ಯಾಟ್ರ್ ಬೇಕಾ? ಇರು, ಫೇಸ್ಬುಕ್ ಲೈವ್ ಹೋಗ್ತೀನಿ. ನೋಡೆ, ಬೇಡ, ನಮ್ಮಪ್ಪ ಬೈತಾರೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಆರ್ಟಿಸ್ಟ್ ಆರತಿ. ಹುಡುಗರಷ್ಟೇ ಜೀವನದಲ್ಲಿ ತಲೆ ಕೆಡಿಸ್ಕೊಂಡು ಎಣ್ಣೆ ಹೊಡಿಯಲ್ಲ, ನಾವು ಹುಡುಗಿರು ಕೂಡ ಎಣ್ಣೆ ಹೊಡಿತೀವಿ. ಹುಡುಗಿರು ಸ್ವಲ್ಪ ಕುಡ್ದು ಫುಲ್ ಟೈಟ್ ಆಗ್ತಾರೆ, ಆದ್ರೆ ಹುಡುಗರು ಫುಲ್ ಟೈಟ್ ಆದ್ರೂ ಕೂಡ ಇನ್ನು ಸ್ವಲ್ಪ ಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಮಾತಾಡಕ್ಕೆ ನನ್ನ ಸ್ನೇಹಿತರು ನನ್ನ ಜೊತೆಲಿದ್ದಾರೆ. ಬಾಯ್ ಬಡ್ಕಿ ಭವ್ಯ ಅಂತ. ನಮಸ್ಕಾರ. ಬಾಯ್ ಬಡ್ಕಿ ಭವ್ಯ ಅವ್ರೆ, ಇವತ್ತು ನೀವ್ ಯಾಕೆ ಎಣ್ಣೆ ಹೊಡಿತಾ ಇದ್ದೀರಾ? ನಾನು ಯಾರತ್ರನು ಜಾಸ್ತಿ ಮಾತೇ ಆಡಲ್ಲ, ಆದ್ರೂ ನಾನು ಎಲ್ರು ಬಾಯ್ ಬಡ್ಕಿ ಅಂತಾರೆ. ಅದಕ್ಕೆ ಇವತ್ತು ನನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ನಿಮ್ಮ ಹತ್ರ ಮನಸ್ಫೂರ್ತಿಯಾಗಿ ಹಂಚ್ಕೋಬೇಕು ಅಂತ ಡಿಸೈಡ್ ಮಾಡಿದೀನಿ. ಆ ಬಾರ್ನಲ್ಲಿ ಆ ನನ್ ಮಗ. ಒಂದ್ 10 ನಿಮಿಷ ಭವ್ಯ ಅವ್ರೆ, ಮತ್ತೆ ನಿಮ್ ಹತ್ರ ಬರ್ತೀನಿ. ಅಲ್ಲ, ಸ್ವಲ್ಪ ಸಿಂಪಲ್ ಆಗಿ ಹೇಳಿ ಅಂದ್ರೇನೆ ನಾಳೆ ಬೆಳಗ್ಗೆ ಆಗೋಷ್ಟು ಮಾತಾಡ್ತಿದ್ದೀರಾ. ಇನ್ನು ಮನ್ಸ್ ಬಿಚ್ಚಿ ಹೇಳಿದ್ರೆ ನಾವು ಕುಡ್ದಿರೋದೆಲ್ಲ ಇಳ್ದೆ ಹೋಗುತ್ತೆ. ಓಕೆ. ಇಲ್ಲಿ ಇನ್ನೊಬ್ಳು ಗೆಳತಿ ಇದ್ದಾಳೆ. ಹೇಳಿ ಸುಜಾತ ಅವ್ರೆ, ನೀವ್ ಇವತ್ತು ಏನಕ್ಕೆ ಎಣ್ಣೆ ಹೊಡಿತಾ ಇದ್ದೀರಾ? ಹಾಯ್, ನಾನು ಫಾರಿನ್ ಕ್ವೀನ್ ಸುಜಾತ. ನನಗ್ ಗೊತ್ತಿರೋದು ಎರಡೇ, ಒಂದು ಮೇಕಪ್, ಇನ್ನೊಂದು ಬ್ರೇಕಪ್. ನಾನ್ ತಲೆ ಕೆಡಿಸ್ಕೊಂಡ್ ಕುಡಿಯಲ್ಲ. ಮಿನಿಮಮ್ ಇಬ್ರು ತಲೆ ಕೆಡ್ಸಿದ್ರೇನೆ ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡೋದು. ಮೇನ್ ಏನಪ್ಪಾ ಅಂದ್ರೆ ನಂಗ್ ಸುಳ್ಳು ಹೇಳೋಕಂಡ್ರೆ ಆಗ್ ಬರಲ್ಲ. ಮತ್ತೆ ಬಾಯ್ ಬಿಟ್ರೆ ಬರೀ ಸುಳ್ಳೆ ಹೇಳ್ತಿರ್ತೀಯಲ್ಲೇ. ನಾನ್ ಹೇಳಿದ್ದು ನನಗ್ ಸುಳ್ಳು ಹೇಳೋಕಂಡ್ರೆ ಆಗಲ್ಲ ಅಂತ. ನಾನ್ ಸುಳ್ಳು ಹೇಳಲ್ಲ ಅಂತಲ್ವಲ್ಲ. ಮತ್ತೆ ಎಣ್ಣೆಗೆ 1000 ರೂಪಾಯಿ ಕೊಟ್ಟಿದ್ದು? ಯವಿ 1000 ರೂಪಾಯಿ ಕೊಟ್ಲಾ ಇವಳು? ಅಯ್ಯೋ, ಮಂಗಳೂರು, ಮೈಸೂರು, ಹುಬ್ಳಿಲಿರೋ ಬಾಯ್ ಫ್ರೆಂಡ್ಸ್ ಎಲ್ಲ ನೆಗೆದ್ ಬಿದ್ದೋಗ. ಕಲೆಕ್ಷನ್ ಇಲ್ಲ ಕಡಿಮೆ ಆಗ, ನೀನ್ ನೇಲ್ ಪಾಲಿಶ್ ಬಾಟ್ಲ್ ಎಲ್ಲ ಹೊಡೆದೋಗ, ನೀನ್ ಮೊಬೈಲ್ ನಾಲ್ಗೆ ಕರಿ ನಾಗರಾವ್ ಕಡಿಯ. ಏನೇ ಬಂದಿರೋದು ದೊಡ್ಡರೋಗ ಅಂತ ಹೇಳ್ಬಿಡ್ತಾರೆ. ಅವಳ ನಾಲ್ಗೆಗೆ ಹಾವು ಕಡಿ ಅಂತ ಹೇಳ್ಬೇಡ ಕಣಿಲಿ. ಹಾವೇನಾದ್ರು ಕಡಿದ್ರೆ ಆ ಹಾವೇ ಸತ್ತೋಗುತ್ತೆ. ಇವಳು ಬೈಯೋದಲ್ಲ ಕಡೆ, ಡಿಚ್ಚಿ ಹೊಡ್ಸಾಯಿಸ್ಬೇಕು. ಸಾವಿರಾರು ಸುಳ್ಳು ಹೇಳಿ 6 ಜನ ಬಾಯ್ ಫ್ರೆಂಡ್ಸ್ ಮೇಂಟೈನ್ ಮಾಡ್ತಾಳೆ. ಹಾದಿಗೊಬ್ಬ ಬೀದಿಗೊಬ್ಬ ಅಂತ ಡ್ರಾಪ್ ಬೇರೆ ಹಾಕ್ಸ್ಕೊಂತಾಳೆ. ಅಯ್ಯೋ, ಅದು ಸಾಲದು ಅಂತ ವೀಕೆಂಡ್ ಅಲ್ಲಿ ಪಿಕ್ಚರ್ ಬೇರೆ ಹೋಗ್ತಾಳೆ ಕಣೆ. ಅಲ್ಲಿ ಇವಳೇ ಅವ್ನ್ ಕೈ ಹಿಡ್ಕೊಂತಾಳ, ಅವನೇ ಇವ್ನ್ ಕೈ ಬಿಡ್ತಾನ. ಯಾ ನನ್ ಮಗನ್ ಗೊತ್ತು. ಕರ್ಮ. ಅಯ್ಯೋ, ಸುಮ್ನೆ ನಾನ್ ಲೈವ್ ಅಲ್ಲಿ ಇದ್ದೀನಿ. ನಿನ್ ಲೈವ್ ಆದ್ರೆ ನನಗೇನೆ. ಹಲೋ, ನನ್ ಮ್ಯಾಟ್ರಿನು ನಿಮ್ಗೆ ಗೊತ್ತಿಲ್ಲ ಅಮ್ಮ. ನಾನು ಒಂದೇ ಒಂದ್ ಫೋನ್ ಕಾಲ್ ಹೊಡ್ದ ಅಂದ್ರೆ ಕಾಂಪೌಂಡ್ ಸುತ್ತ ಕಾರ್ಗಳು ಕ್ಯೂ ಅಲ್ಲಿ ನಿಲ್ಲುತ್ತೆ. ಬಾಡಿ ಗಾರ್ಡ್ಸ್ಗೆ ಅಂತ ಬ್ಲಾಕ್ ಕ್ಯಾಟ್ಸ್ ಬೇರೆ. ಏಯ್ ಕರ್ಸೆ, ಅದ್ಯಾವನ್ ಕರ್ಸ್ಯಾ? ಕರ್ಸೆ, ಗಂಡ ಇಲ್ಲ ಹೆಣ್ಣ ನೋಡಿ ಬಿಡ್ತೀನಿ. ಕರ್ಸೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಣ್ಣೆ ಕೇಳಕ್ ಇವಳು ಬೇರೆ. ಏನೇ ಎಣ್ಣೆ ಬೇಕೇನೆ? ಸ್ವಲ್ಪ ನಿಧಾನಕ್ ಮಾತಾಡಿ. ನಾವ್ಯಾರು ನಿದ್ದೆ ಮಾಡ್ಬಾರ್ದಾ? ನೀನೇ ಅವಳೆ ನಮ್ಗೆ ಹೇಳಕ್ಕೆ? ನೋಡು, ನೀನ್ ನಿದ್ದೆ ಬರ್ದೇ ಪಕ್ಕದ್ರೊಳಲ್ಲಿ ಬಾಯ್ಸ್ ಪಿಜಿ ಇದೆ. ಸರಿಯಾಗಿ ಮಾತಾಡಿ. ಏಯ್, ಏನು ನನ್ ಫ್ರೆಂಡ್ ಕೈ ಹಿಡಿತೀಯಾ? ಹೊಡೆದ್ರೆ ತಲೆ 2 ಹೋಳಾಗ್ಬಿಡ್ಬೇಕು. ನಾನಿಲ್ಲೇನ್ ಜಗಳ ಮಾಡೋಕ್ ಬಂದಿಲ್ಲ. ಹಂಗಂದ್ರೆ ನಾವಿಲ್ ಜಗಳ ಮಾಡಕ್ ಬಂದಿದೀವಿ ಅಂತನಾ? ನಿಧಾನಕ್ ಮಾತಾಡಿ ಅಂತ ಹೇಳದಿಕ್ ಬಂದಿದ್ದೀನಿ. ಹಂಗಂದ್ರೆ ನಾವ್ ಊರ್ ಕಿತ್ತೋದಂಗ್ ಮಾತಾಡ್ತಾ ಇದೀವ? ಅವಳ ಹತ್ರ ಏನೇ ಮಾತು ಎಳ್ಕೊಂಡ್ ಅಮ್ಮ ಬಿಟ್ರೆ. ಬಾಯ್ ಬಡ್ಕಿ ಎದ್ದೇಳೆ. ಏನೇ ನಿಂದು ಮಚ್ಚ? ಎದ್ದೇಳೆ. ಎದುರುಗಡೆ ಮನೆಗೆ ಬ್ಯಾಚುಲರ್ಸ್ ಬಂದಿದ್ದಾರೆ ಕಣೆ. ಬ್ಯಾಚುಲರ್ ಇದು ನೋಡ್ತೀನಿ. ಬ್ಯಾಚುಲರೇ ಅಂತ ಹೆಂಗ್ ಹೇಳ್ತೀಯಾ? ಬಾಲ್ಕನಿಯಲ್ಲಿ ಹಾರಕ್ಕಿರೋ ಅಂಡರ್ವೇರ್ ನೋಡಿದ್ರೆ ಗೊತ್ತಾಗಲ್ವೇನ್ರೆ? ಅಂಡರ್ವೇರ್ ಬ್ರ್ಯಾಂಡ್ ನೋಡಿದ್ರೆ ಒಳ್ಳೆ ಗೂಡ್ ಪಾರ್ಟಿ ಅನ್ಸುತ್ತೆ. ಕಾರ್ ಇದ್ರೆ ನಾನ್ ಕಾರ್ ಹಾಕೋತೀನಪ್ಪ. ಬೈಕ್ ಇದ್ರು ಓಕೆ. ಬೈಕ್ ಅಂತ ಇದ್ರೆ ಡ್ಯೂಕ್ ಇರ್ಬೇಕು ಕಣ್ರೆ. ಲಾಂಗ್ ಡ್ರೈವ್ ಮಜಾನೇ ಬೇರೆ. ಅದ್ರಲ್ಲೂ ಹಂಸಿದ್ರೆ ಸೂಪರ್. ಮಚ್ಚ, ಅವ್ನ್ ಬ್ರೈಟ್ ಇಲ್ದೇ ಇದ್ರು ಪರವಾಗಿಲ್ಲ, ವ್ಯಾಲೆಟ್ ವೆಯ್ಟ್ ಇದ್ರೆ ಸಾಕು. ಏಯ್, ಅವ್ನ್ ಬಾಡಿಲಿ 6 ಪ್ಯಾಕ್ ಇಲ್ಲ ಅಂದ್ರು ಓಕೆ, ಆದ್ರೆ ಅವ್ನ್ ಡ್ಯಾಡಿಗೆ 6 ಎಕರ್ಸ್ ಆಸ್ತಿ ಇತ್ತು ಅಂದ್ರೆ ಸೈಲೆಂಟ್ ಆಗಿ ಸೀರಿಯಲ್ ಸೊಸೆ ತರ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ. ಸೊಸೆ ಅಲ್ಲ ಕಣೆ, ಅಳಿಯ ಅಂತಾನು. ಬಾಡಿ ನೋಡಿದ್ರೆ ಕಾರ್ ಇಲ್ಲ ಅನ್ಸುತ್ತೆ. ನೋಡ, ನೀನ್ ಡ್ಯೂ ಕೊಡ್ಸೋ ಬಾಡಿ ಬಂತು. ಲಾಂಗ್ ಡ್ರೈವ್ ಹೋಗು, ಮಜಾ ಬರುತ್ತೆ. ಹೆಲೋ, ನನ್ನ ಇವಳು ತಾನೇ ಹೇಳಿದ್ದು ಓಲ್ಡ್ ಇಸ್ ಗೋಲ್ಡ್ ಅಂತ. ಅವಳಿಗೆ ಹೋಗೋ ಕೇಳು ಲಾಂಗ್ ಡ್ರೈವ್ ನ. ಏನೇ ಹೊಡೆದ್ರೆ ಡಿಚ್ಚಿ ಇವಾಗ ಅಷ್ಟೇ. ಏನೇ ನಿಮ್ದು ಗೋಳು ಬೆಳಗ್ಗೆನೆ? 2 ನಿಮಿಷಕ್ಕೆ ಈ ರೀತಿ ಚಮಕ್ ತಗೊಂಡ್ಬಿಟ್ರಲ್ಲೇ. ಅದಕ್ಕೆ ಹೇಳೋದು, ಮೇಲಿಂದ ನೋಡ್ಬಿಟ್ಟು ಏನು ಡಿಸೈಡ್ ಮಾಡಬಾರ್ದು ಅಂತ. ನಾವೆಲ್ಲ ಮೇಲಿಂದ ನೋಡಿದ್ವಿ, ಒಳಗಿಂದ ನೋಡಿದ್ದು. ಆದ್ರೂ ಯಾಮಾರ್ ಬಿಟ್ವಿ. ಕರ್ಮ.
ಸರಿ ಹೋಗ್ ಸ್ನಾನ ಮಾಡ್ರೆ, ಹೊರಗಡೆ ಹೋಗ್ಬೇಕು. ಹೆಲೋ, ನಮ್ದು ನಿಮ್ಗಿಂತ ಮುಂಚೆನೆ ಸ್ನಾನ ಆಯ್ತು. ಬೇಕಿದ್ರೆ ಬಾಡಿ ಸ್ಮೆಲ್ ನೋಡು. ರಾತ್ರಿ ಕುಡ್ದಿದ್ದೆ ಗಬ್ಬು ವಾಸನೆ ಹೊಡಿತಾ ಇದೆ. ಸ್ನಾನ ಮಾಡೋ ವಿಷಯದಲ್ಲೂ ಸುಳ್ಳು ಹೇಳ್ತೀಯಲ್ಲೇ. ಮುಚ್ಕೊಡೋಕ್ ಸ್ನಾನ ಮಾಡೆ. ಮುಚ್ಕೊಂಡೆಲ್ ಸ್ನಾನ ಮಾಡಕ್ಕಾಗತ್ತೆ? ಬಿಚ್ಚೆ ತಾನೇ ಮಾಡ್ಬೇಕು. ಅಮ್ಮ ತಾಯಿ, ಯಾರಿಗೂ ಗೊತ್ತಿಲ್ದಿರೋ ಸತ್ಯ ನಿನಗ್ ಮಾತ್ರ ಗೊತ್ತಾಗಿದೆ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ಈಗ ಸದ್ಯಕ್ಕೆ ಸ್ನಾನ ಮಾಡು. ನಡಿಯೇ. ಡವ್ ಮಾಡೋದ್ ಬಿಟ್ಟು ಫಸ್ಟ್ ಸ್ನಾನ ಮಾಡ್ಬಾರೆ. ನಾನ್ ಸ್ನಾನ ಮಾಡೋಣ ಅಂತ ಬಂದ್ರೆ ಇವಳು ಯಾರೋ ಬಂದ್ಲಲ್ಲ ಅಪರೂಪಕ್ಕೆ ಸ್ನಾನ ಮಾಡಕ್ಕೆ. ಅಪರೂಪಕ್ಕಾದ್ರೂ ಸ್ನಾನ ಮಾಡ್ಲಿ, ದಿನ ಆದ್ರೂ ಸ್ನಾನ ಮಾಡ್ಲಿ, ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಇರ್ಬೇಕು. ಎತ್ತಾಚೆ ಯಾಕೆ ಇವಳನ್ನ? ಏ ಹೋಗೆ ಸೈಡ್ಗೆ ಹೋಗೆ ಮಚ್ಚ, ನಿನ್ ಸ್ನಾನ ಮಾಡು. दीदी मैं थोड़ा अर्जेंट जाना है. हेलो बेबी, मुझे भी जल्दी जाना है. अगर तू नहीं छोड़ा तो मारूंगी साली. मैं वार्डन को कंप्लेंट करूंगी. ವಾರ್ಡನ್ಗೆನೆ ಈ ವಾರ್ಡ್ ಕಾರ್ಪೊರೇಟರ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಕೋ. ನಾನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಹೇಳಕ್ ಬಂದ್ಬಿಟ್ಲು ದೊಡ್ಡ ಪತಿವ್ರತೆ ತರ. ವೆಬ್ಸೈಟ್ ಅಲ್ಲೆಲ್ಲ ಡೀಲ್ ಮಾಡೋಳು ನನಗ್ ಬುದ್ಧಿ ಹೇಳಿದ್ರೆ ಇಷ್ಟ ಆಗಲ್ಲ. ಒಯ್ತಾ ಇರು, ಹೊಡೆದ್ರೆ ಪಂಚರ್ ಆಗ್ಬಿಡ್ಬೇಕು. क्या बोला हिंदी में बोल. ಹಿಂದಿ ನಾನ್ ಯಾಕಮ್ಮ ಹಿಂದಿ ಕಲಿಬೇಕು? ಅಷ್ಟಿದ್ದೋಳು ನೀನೇ ಕನ್ನಡ ಕಲ್ತು ಕನ್ನಡದಲ್ಲಿ ಮಾತಾಡು. ನನ್ಗೂ ಥೋड़ा ಕನ್ನಡ ಬರುತ್ತೆ. ತಡ ಅಲ್ಲಮ್ಮ, ಪೂರ್ತಿ ಕನ್ನಡ ಕಲಿಬೇಕು. ನಮ್ದೇ ಗಾಳಿ, ನಮ್ದೇ ಬೆಳಕು, ಸೂರು ನಮ್ದೇ, ಸಾರು ನಮ್ದೇ. ಅಂತದ್ರಲ್ಲಿ ಸ್ನಾನ ಮಾಡಕ್ ನೀರ್ ಕೊಡಲ್ವಾ? ಕನ್ನಡ ಕಲ್ತ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ. दीदी हम इस वक्त से कन्नड़ कलिತೀವಿ. ಕಲಿಲೇಬೇಕು. ಕನ್ನಡದವ್ರಿಗೆ ಎಷ್ಟು ತಾಳ್ಮೆ ಇದೆಯೋ ಅಷ್ಟೇ ತಾಕತ್ತಿದೆ. ಜಾಸ್ತಿ ಏನಾದ್ರೂ ಬಾಲ ಬಿಚ್ಚಿದ್ರೆ ಬೋಟಿ ತೆಗ್ದು ಎಲ್ರಿಗೂ ಬಾಳೂಟ ಹಾಕ್ಸ್ಬಿಡ್ತೀನಿ ಅಷ್ಟೇ. ಆಮೇಲೆ ಮಚ್ಚ, ಕನ್ನಡ ಕಲ್ತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಖುಷಿ ಆಯ್ತು. ಓಕೆ, ನೀನೇ ಸ್ನಾನ ಮಾಡ್ಕೋ. ಬಂದ್ರೆ ಇಷ್ಟೇನಾ? ಈಗಿನ ಕಾಲದಲ್ಲಿ ಹೆಣ್ಣು ಎಣ್ಣೆ ಹೊಡೆದಿಲ್ಲ ಅಂದ್ರೆ ಎಣ್ಣೆಗೆ ಅವಮಾನ. ರಮ್ಮು ಎಲ್ಲ ಕಾಮನು. ಅದ್ ಸರಿ, ಇವ್ರಿಗೆ ದುಡ್ಡಿಲಿಂದ ಬರ್ತಿತ್ತಮ್ಮ. ರಾತ್ರಿ ಆದ್ರೂ ಇವ್ ಲಿಪ್ಸ್ಟಿಕ್ ಹಚ್ಚೋದ್ ಮಾತ್ರ ಬಿಡಲ್ಲ. ಅಲ್ಲ ಕಣೆ, ಗ್ರಾಮ್ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರು ಅದೆಷ್ಟೇ ತಿಂತೀಯ ಲಿಪ್ಸ್ಟಿಕ್? ನಾನ್ ಎಷ್ಟ್ ತಿಂತೀನೋ ಗೊತ್ತಿಲ್ಲ ಕಣೆ. ನನ್ ಬಾಯ್ ಫ್ರೆಂಡ್ಸೇ ಅರ್ಧ ತಿನ್ಕೋತಾರೆ. ಕರ್ಮ. ಸ್ಟಾರ್ಟ್ ಮಾಡಿದ್ರು. ಅಲ್ಲೇನೆ ಏನಕ್ ನೋಡ್ತಾ ಇದ್ದೆ? ಇಂಟರ್ನೆಟ್ ಅಲ್ಲಿ ಇಲ್ದಿರೋದು? ರಮ್ಮಿ ಆಡ್ತಾ ಇದಾರೆ ಕಣೆ. ಏನು? ನಮ್ಮೆಲ್ರನ್ನ ಬಿಟ್ಟು ಅವ್ರು ಮಾತ್ರ ರಮ್ಮಿ ಆಡ್ತಿದಾರ? ಸರ್ ನಾವು ಟೈಮ್ ಪಾಸ್ಗೆ ಅಂತ ರೂಮಲ್ಲಿ ರಮ್ಮಿ ಗಿಮ್ಮಿ ಆಡ್ಕೊಂಡಿದ್ರೆ ಅವ್ರು ಬಂದ ತಕ್ಷಣ ಕಾರ್ಡ್ ಕಿತ್ಕೊಂಡು ಆಟನೇ ಅಂದರ್ ಬಾರ್ಗೆ ತಿರುಗಿಸಿ ₹1 ಬಿಡ್ದಂಗೆ ಯಾವಾಗ್ಲೂ ಅವರೇ ಗೆದ್ಕೊಂಡು ಹೋಗ್ತಿದ್ರು. ನಾಳೆ ಮತ್ತೆ ಬರ್ತೀನಿ, ಎಲ್ರು ದುಡ್ಡು ರೆಡಿ ಮಾಡ್ಕೊಳ್ಳಿ. ಒಳ್ಳೆ ಇಸ್ಪಿಟ್ ಕೈಗಳು ಅನ್ಸುತ್ತೆ ಸಾ. ಈ ಗಿನ್ನಿಸ್ ಏನಾದ್ರೂ ಮಾಡ್ತಾ ಇದ್ರ? ಗುನ್ನಿಸ್ ಅವೆಲ್ಲ ಗೊತ್ತಿಲ್ಲ ಸರ್. ಅವ್ರಿಗಿನ್ ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು. ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗೋ ಇಡಿಯಟ್ಗಳನ್ನ, ಫೇಸ್ಬುಕ್ ಅಲ್ಲಿ ಸಿಗೋ ಬಕರಗಳನ್ನ ಇಟ್ಕೊಂಡು ಹೇಗಾದ್ರೂ ದುಡ್ಡು ಮಾಡ್ತಿದ್ರು. ಆನ್ಲೈನ್ ಮೇಂಟೆನೆನ್ಸ್. ಲೈ, ನಮ್ ಸೈಬರ್ ಕ್ರೈಮಿಗೆ ಒಂದು ಫೋನ್ ಹಾಕು, ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊ. ಅವಾಗ ಇವ್ರು ನಕರ ಮಾಡ್ತಿರೋ ಬಕ್ರಗಳೆಲ್ಲ ಸಿಕ್ಕಾಕೊಬಿಡ್ತಾರೆ. ಸರಿ ಸರ್. ನಿಮ್ಗೆ ಇದು ಬಿಟ್ಟು ಬೇರೆ ಏನಾದ್ರು ಗೊತ್ತಿದ್ಯಾ? ಪಿಜಿಲಿ ಏನ್ ನಡೆಯುತ್ತೋ ನಮಗ್ ಗೊತ್ತು ಸರ್. ಹೊರಗಡೆ ಅವ್ರೇನ್ ಮಾಡ್ತಾರೆ ನಮ್ಗೇನ್ ಗೊತ್ತಾಗತ್ತೆ? ಕರೆಕ್ಟ್. ನಿಮ್ಗಿರೋ ಬುದ್ಧಿನೂ ನಂಗಿಲ್ಲ. ಹೋಗಿ ಹೇಳ್ರಿ, ಅಡ್ರೆಸ್ ಎಲ್ಲ ಕಳ್ಸಿದ್ರ ಸರ್? 4 ಜನ ಹುಡುಗಿರು ಫೇಸ್ಬುಕ್ ಐಡಿ ಚೆಕ್ ಮಾಡಿದಾಗ 4 ಜನ ಹುಡುಗಿರಿಗೂ ಯಾರೋ ಒಬ್ಬ ಒಂದೇ ಮೆಸೇಜ್ ಕಳ್ಸಿದೇನ್ರಿ. ಅವ್ನ್ ಫೇಸ್ಬುಕ್ ಐಡಿ ರಾಯಲ್ ರಂಗ ಅಂತ ಇದೆ. ರಾಯಲ್ ರಂಗನ? ಅಡ್ರೆಸ್ ಎಲ್ಲಿ ಸರ್? ನಿಮ್ಗೆ ವಾಟ್ಸಪ್ ಮಾಡಿದೀನಿ ನೋಡಿ. ಅಷ್ಟೇನಾ? ಇನ್ನೇನಾದ್ರೂ ಬೇರೆ ಮಾಹಿತಿ ಇದೆಯಾ? ಅದ್ ಬಿಟ್ರೆ ಆರ್ತೇನ ಹುಡುಗಿಗೆ ಯಾವುದೋ ಒಂದೇ ನಂಬರಿಂದ ಕಾಲ್ ಬರ್ತಿದೆ. ಅವನು ಯಾರು ಸರ್? ಅದು ಡೀಟೇಲ್ಸ್ ತೆಗೆದಾಗ ಗೊತ್ತಾಯ್ತು ಅದು ಯಾವುದೋ ಹುಡುಗಿ ನಂಬರ್ ಅಂತ. ಅದಕ್ಕೆ ಸುಮ್ಮನಾದೆ. ಸರ್, ಯಾವ ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಅವ್ರಿಗೆ ಬಂದಿರೋ ಮೆಸೇಜು ಡೀಟೇಲ್ಸ್ ನನ್ನ ನಂಬರ್ ಕಳಿಸಿ. ಸಾಹೇಬ್ರು ನಮಗ್ ಬೈತಾರೆ, ಎಲ್ಲರೂ ವಿಚಾರಣೆ ನಾವು ಮಾಡ್ತೀವಿ. ಓಕೆ ರೀ, ಇಮಿಡಿಯೇಟ್ ಆಗಿ ಕಳಿಸ್ತೀನಿ. ಒಳ್ಳೆ ಸ್ಮೆಲ್ಲು, ಊಟ ಮಾಡ್ಕೊ ಹೋಗ್ಬಿಡ್ಬೇಕು ಸರ್. ಸುಮ್ಮನೆ ಯಾರು? ನಾವು ಪೊಲೀಸ್ನವರು. ಅದನ್ನೇನ್ ಬಾಯ್ ಬಿಟ್ಟು ಹೇಳ್ಬೇಕಾ? ನಮ್ಮನ್ನ ನೋಡಿದ್ರೆ ಗೊತ್ತಾಗಲ್ವಾ? ನಿಮ್ಮನ್ನ ನೋಡಿದ್ರೆ ಹಂಗ ಅನ್ಸಲ್ವಲ್ಲ, ಅದಕ್ಕೆ ಹೇಳ್ದೆ. ಯಾರು? ನಾನು ಅವಾಗ್ಲೇ ಹೇಳಿಲ್ವಾ ನೀವು ಪೊಲೀಸ್ನವರು ಅಂತ ಗೊತ್ತಾಗಲ್ಲ ಅಂತ? ಮುಚ್ಚ ಬಾಯ್. ರಾಯಲ್ ರಂಗ ಇಲ್ಲಮ್ಮ. ಅವ್ರಿಲ್ಲ, ಅವ್ರು ಹೊರಗಡೆ ಹೋಗಿದ್ದಾರೆ. ನೀವ್ಯಾರು? ನಾನು ಅವ್ರ ಸ್ವಂತ ಹೆಂಡತಿ ಸರ್. ಹಾಗಾದ್ರೆ ಇವ್ರೇನ್ ರೆಂಟಲ್ ವೈಫ್ಸಾ? ಇವ್ರಾ? ಜೊಲ್ ಸುರ್ಸೋ ಗಂಡ್ ಸಿಕ್ರೆ ಸಾಕು ಸರ್. ಜೇನ್ ಹಿಂಡೋ ತರ ಹಿಂಡ್ ಹಾಕೋ ಮಾಡರ್ನ್ ಜಿಗಣೆಗಳು ಸರ್ ಇವ್ರು. ಅಂದ್ರೆ ಒಂದಿನ ಇವತ್ತೊಬ್ಬ ದೊಡ್ಡ ಪ್ರೊಡ್ಯೂಸರ್ನ ಮೀಟ್ ಮಾಡಕ್ ಹೋಗ್ತಾ ಇದೀನಿ. ಅವ್ರೇನಾದ್ರೂ ದೊಡ್ಡ ಮನ್ಸ್ ಮಾಡಿ ನನಗ್ ಚಾನ್ಸ್ ಕೊಟ್ರೆ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿ ಮೆರಿತೀನಿ. ಹೇಗೆ ಹೋಗ್ತೀಯಾ? ಇನ್ ಹೆಂಗೆ, ನಮ್ಗೆ ಅಂತಾನೆ ಗವರ್ಮೆಂಟ್ ಅವ್ರು ಮಾಡಿದಾರಲ್ಲ, BMTC ಬಸ್ ನಲ್ಲಿ ಹೋಗ್ತೀನಿ. ನಾನಾಗಿದ್ರೆ ಯಾವನ್ನಾದ್ರೂ ಬಕ್ರ ಮಾಡಿ ಕ್ಯಾಚ್ ಹಾಕೊಂಡ್ ಹೋಗ್ತಿದ್ದೆ. ಹಾ, ನನ್ಗೇನ್ ಬಕ್ರ ಮಾಡಕ್ ಬರಲ್ಲ ಅನ್ಕೊಂಡಿದ್ಯಾ? ನಾನು ಆರ್ಟಿಸ್ಟ್ ಆಗೋಳಮ್ಮ.
ಅಲ್ಲಿ ಕಾರ್ ಬರ್ತಿದ್ಯಲ್ಲ ಅವನ್ನ ಬಕ್ರ ಮಾಡಿ ಡ್ರಾಪ್ ಹಾಕ್ಸ್ಕೊಂಡು ನೋಡೋಣ. ಆ ಕಾರಲ್ಲ, ಯಸ್. ನನ್ಗೆ ಚಾಲೆಂಜಾ? ನೋಡ್ತಾ ಇರು. ನೋಡ್ರಿ ನನ್ಗೆ ಚಾಲೆಂಜ್ ಹಾಕೋಗಿದ್ದಾಳೆ ಬಕ್ರ ಮಾಡ್ತೀನಿ ಅಂತ. ನಂಗೆ ಗೊತ್ತು ಅವಳೆ ಬಕ್ರ ಆಗಿ ಬರ್ತಾಳೆ. ಏನ್ರಿ ಬುಕ್ ಮಾಡಿ ಎಷ್ಟೊತ್ತಾಯ್ತು? ನಿಮ್ಗೋಸ್ಕರ ಎಷ್ಟು ಅಂತ ವೇಟ್ ಮಾಡೋದು? ವೆಯ್ಟ್ ಮಾಡ್ತಾ ಇದ್ರ? ಐ ಆಮ್ ಸೋ ಹ್ಯಾಪಿ. ಅದನ್ನು ನನ್ನ ಬುಕ್ ಮಾಡಿಕೊಂಡು. ಹ್ಞೂ ಮತ್ತೆ ನೀವು ಕ್ಯಾಬ್ ಡ್ರೈವರ್ ತಾನೆ? ನೋ 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 ನೋ, ಈ ತರದ್ 100 ಕಾರ್ನ ರೋಡಲ್ಲಿ ಓಡಾಡ್ಸೋನು. ವೈಟ್ ಬೋರ್ಡ್ ನೋಡ್ಲಿಲ್ವಾ? ಐ ಆಮ್ ಸೋ ಸಾರಿ ಸರ್, ನಿಮ್ಮನ್ನ ಕ್ಯಾಬ್ ಡ್ರೈವರ್ ಅಂತ ಅನ್ಕೊಂಡ್ಬಿಟ್ಟೆ. ನಾನ್ ಜಸ್ಟ್ ಈಗಷ್ಟೇ ಕ್ಯಾಬ್ ಬುಕ್ ಮಾಡಿದ್ದೆ. ನೋ ಪ್ರಾಬ್ಲಮ್. ನೀವೆಲ್ಲೋ ಅರ್ಜೆಂಟ್ ಹೋಗ್ಬೇಕು ಅನ್ಸ್ತಾ ಇದೆ? ಹೌದು ಸರ್. ಓ, ಯಾಕಡೆ? ಇಲ್ಲೇ ವಿಜಯನಗರ. ನಾನು ಆ ಕಡೆನೆ. ಬನ್ನಿ, ಇದು ಕಾರನೆ, ಹೋಗೋಣ. ಆರ್ ಯು ಶೋರ್? ನೀನ್ ಹಾಕಿರೋ ಚಡ್ಡಿ ಮೇಲೆ ಬೇಬಿ. ನೋಡ್ದ್ಯಾ? ಹೋಗೋಣ. ಓಕೆ. ಅಯ್ಯೋ, ಮಿಡ್ ಆಫ್ ಮಿಡ್ ಆನು, ಮೈಂಡ್ ಬ್ಲೋಯಿಂಗು. ನೋಡ್ತಾ ಇದ್ರೆ ಒಳ್ಳೆ ಕೋನ್ ಐಸ್ ಕ್ರೀಮ್ ಇದ್ದಂಗೆ ಅವಳೆ ಸೂಪರು. ಪ್ಯಾಕೆಟ್ ಓಪನ್ ಮಾಡಿ ತಿಂತಾ ಇದ್ರೆ ಇನ್ನೊಂದ್ಸಲ ತಿನ್ನು ಅನ್ಬೇಕು. ಏನು ಆಗ್ಲಿಂದ ಒಬ್ಬೊಬ್ರೆ ಮಾತಾಡ್ಕೊಳ್ತಾ ಇದ್ದೀರಾ? ಅದು ಬಿಸ್ನೆಸ್ ಒಂದು ಸ್ವಲ್ಪ ಟೆನ್ಷನ್ ಇತ್ತು, ಅದ್ರ ಬಗ್ಗೆ ಕೆರ್ಕೋತಾ ಇದೆ. ಅಂದಂಗೆ ನಿಮ್ದು ಮೇಲ್ಗಡೆ ಇಷ್ಟ ಆಯ್ತು. ಅದು ಸೇಮ್ ಡ್ರೆಸ್ ಅಲ್ಲ, ಅದು ಇಷ್ಟ ಆಯ್ತು ಅಂದೆ. ಓ, ಅಂದಂಗೆ ನಿಮ್ಮ ಹೆಸರು? ಆರತಿ. ನಿಮ್ ಹೆಸರು? ಆರ್ 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 ಆರ್? ಐ ಮೀನ್ ರಾಯಲ್ ರಂಗ. ಓ, ಒಂದ್ ಸೆಕೆಂಡು. ಹಲೋ, ಹೇಳು ಮನ್ಸಿ. ಮನೆ ಹತ್ರ ವೇಟ್ ಮಾಡ್ತಿದ್ದೀನಿ, ಬರ್ತೀರಾ ಅಲ್ವಾ? ನೀನೊಂದ್ ಕೆಲಸ ಮಾಡು, ಇನ್ನೊಂದ್ ಕಾರ್ ತಗೊಂಡು ಆಫೀಸಿಗೆ ಬಂದ್ಬಿಡು. ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ. ಇದನ್ನ ಮುಗಿಸ್ಕೊಂಡು ಆಫೀಸ್ ಹತ್ರ ಡೈರೆಕ್ಟ್ ಆಗಿ ಬಂದ್ಬಿಡು. ಓಕೆ, ಬಾಯ್. ಯಾರೀ ಮಾನ್ಸಿ? ನನ್ನ ಪರ್ಸನಲ್ ಅಸಿಸ್ಟೆಂಟು. ಓ, ನೋಡಕ್ ಒಳ್ಳೆ ಬನ್ನೂರ್ ಕುರಿ ತರ ಇದ್ದಾನೆ. ನೀರ್ ಚುಮ್ಕ್ಸಿ ಇಟ್ಕೊಂಡ್ರೆ ಬಲಿ ಕೊಡ್ಬೋದು. ಹೇಗಾದ್ರೂ ಮಾಡಿ ನನ್ನ ಮಗನ ನಂಬರ್ ಕಲೆಕ್ಟ್ ಮಾಡ್ಬೇಕಲ್ಲ. ಹಾ, ಸರ್, ಇಫ್ ಯು ಡೋಂಟ್ ಮೈಂಡ್ ನಿಮ್ ಫೋನ್ ಕೊಡ್ತೀರಾ? ಫೋನಾ? ವೈ? ನಾನು ಫೋನ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಂದ್ ಮಿಸ್ ಕಾಲ್ ಕೊಡೋಣ ಅಂತ. ತಗೊಳ್ಳಿ, ಕೊಟ್ಕೊಳ್ಳಿ. ಥ್ಯಾಂಕ್ ಯು. ಓ ಮೈ ಗಾಡ್, ಮೊಬೈಲು ನನ್ನ ಬ್ಯಾಗ್ ಅಲ್ಲೇ ಇದೆ. ಐ ಆಮ್ ಸಾರಿ ಸರ್. ಓಕೆ ಸರ್, ನಾನು ಇಲ್ಲಿ ನಿಲ್ಕೊಳ್ಳೋ ಪ್ಲೇಸ್ ಬಂತು. ಇಷ್ಟು ಬೇಗ ಬಂದ್ಬಿಡ್ತಾ ಇದು? ಎನಿವೇಸ್, ಇಟ್ ವಾಸ್ ನೈಸ್ ಮೀಟಿಂಗ್ ಯು ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡ್ರಾಪ್. ನೋ ಪ್ರಾಬ್ಲಮ್. ಯಾ, see ya. Bye bye. ವಾವ್! ಏಯ್, ಅಲ್ಲಿ ನೋಡ್ರಿ, ಜೋಲ್ಗಿರಾಕಿ ಕುತ್ಕೊಂಡಿದ್ದಾನೆ. ಓ, ನೀನ್ ಹೇಳ್ದಲ್ಲ ಅವನೇನಾ ಇವನು? ಹೌದು ಕಣೆ. ಬಂದ್ರೆ ಹೇಗೋ ಬಂದಿದೀವಿ, ಅವನ ಹತ್ರನೇ ಒಳ್ಳೆ ಟೋಕನ್ ಹಾಕೊಳ್ಳೋಣ. ನಡಿ ನಡಿ. ವಾಟ್ ಎ ಸರ್ಪ್ರೈಸ್! ಓ ಮೈ ಗಾಡ್, ಕಾಂಟ್ ಬಿಲೀವ್ ದಿಸ್. ನೀವಿಲ್ಲಿ ನನ್ಗೆ ಹೀಗ್ ಸಿಗ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್. ಈ ನಾನ್ ಸ್ವೀಟ್ ನೆನ್ಸ್ಕೊಂಡು ಎಷ್ಟು ಸಲ ಫೋನ್ ಮಾಡಿದೆ ಗೊತ್ತಾ? ಅನ್ನೋ ನಂಬರ್ ಅಂತ ನಾನು ರಿಸೀವ್ ಮಾಡಿಲ್ಲ. ಐ ಆಮ್ ರಿಯಲಿ ಸಾರಿ. ಹೌದು, ನೀವೇನಿಲ್ಲಿ? ಏನ್ ಹೇಳುದು? ಇವತ್ತು ನಾನು ಬರ್ತಡೆ. ಓ ರಿಯಲಿ? ಹೇ ನೋಡ್ರಿ, ಇವತ್ತು ಸರ್ದು ಬರ್ತ್ಡೇ ಅಂತೆ. ನಾವೆಲ್ಲ ಸೇರಿ ಇಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಮ್ಯಾನಿಮೋ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇದೇ ಖುಷಿಗೆ ಒಂದು ಸೆಲ್ಫಿ ತಗೊಂಡ್ಬಿಡೋಣ. ಮೂತಿಗೆ ಸೆಲ್ಫಿ ಬೇರೆ ಕೇಳು. ಥ್ಯಾಂಕ್ ಯು ವೆರಿ ಮಚ್. ಅಂದಂಗೆ ನಿಮ್ದೆಲ್ಲ FB ID ಹೇಳ್ಬಿಡಿ, ನಾನು ಫೋಟೋ ಅಪ್ಲೋಡ್ ಮಾಡ್ಬಿಟ್ಟು ನಿಮ್ಗೆಲ್ಲ ಟ್ಯಾಗ್ ಮಾಡ್ಬಿಡ್ತೀನಿ. ಓಕೆ ಓಕೆ. ಓಕೆ. ಇವತ್ತು ಸರ್ದು ಬರ್ತ್ಡೇ ಅಂತೆ ಕಣ್ರೆ. ಬನ್ರೆ, ನೈಸ್ ಕೇಕ್ ತಂದ್ಬಿಡೋಣ. ನಾನು ಐಸ್ ಕೇಕ್ ಕೇಳಿದ್ದೆ, ಇದ್ಯಾವುದು ನೈಸ್ ಕೇಕು? ಸರ್, ನೈಸ್ ಕೇಕ್ ಅಂತ ಹೇಳಿ ನಿಮ್ಮನ್ನ ನೈಸ್ ಮಾಡ್ತಿದ್ದಾರೆ. ಇವ್ರನ್ನ ನಂಬೇಡಿ. ಹೌದಾ ಸರ್,
ನಿಮ್ ಪಿಯೆ ಏನು ಕಿವಿ ಚಿತ್ತರವಾಗಿದೆ. ಆತರ ಏನಿಲ್ಲ, ಅವಳು ತುಂಬಾ ಒಳ್ಳೆ ಹುಡುಗಿ, ಒಂದೊಂದ್ಸಲ ತಲೆ ತಿಂತಾಳೆ ಅಷ್ಟೇ. ಯು ಡೋಂಟ್ ವೆರಿ. ಈ ಐಸ್ ಕೇಕು ತುಂಬಾ ಕಾಸ್ಟ್ಲಿ. ನಿಮ್ಮಂತ ಬಿಗ್ ಶಾಟ್ಗಳು ಮಾತ್ರ ಕಟ್ ಮಾಡೋದು. ಹೌದಲ್ಲ? ಅದಕ್ಕೇನು ಒಂದು 4-5 ಸಾವಿರ ಖರ್ಚಾಗಬೋದಾ? ಅಂತ ಇವನು ಬಕ್ರ. ಒಂದ್ 10 ಸಾವಿರ ಖರ್ಚಾಗುತ್ತಾ? ಕಮ್ಮಿ ಆಗುತ್ತಾ? ಓಕೆ ಸರ್, ಇವಳೆ ಇವ್ರಿಗೊಂದ್ 10 ಸಾವಿರ ಕೊಟ್ಬಿಡು. ಆಯ್ತು ಸರ್. ಏ ವೇಟರ್, ಈ ರೇಂಜ್ ದುಡ್ಡಾಗುತ್ತಂದಿದ್ರೆ 50,000ನೇ ಕೇಳ್ಬೋದಿತ್ತು. ಇವ್ರದ್ದು ಒಂಥರ ನನಗೆ. ನೀವೆಲ್ಲ ಸ್ಟಡಿ ಅಲ್ಲ? Cake ಕಣಲೆ ಲೇ ಹಾ. ಮುಚ್ಕೊಂಡು ನಿಮ್ ಚಿನ್ನಾರೇನ ಉಸಾರಾಗಿ ಮನೆ ಕರ್ಕೊಂಡು ಹೋಗ. ಯಾತ್ಗಿತ್ತಿರು. ಎಣ್ಣೆನು ನಿಮ್ದು, ಊಟನು ನಿಮ್ದು, ಎಣ್ಣೆನು ನಿಮ್ದು, ಊಟನು ನಿಮ್ದು, ಎಣ್ಣೆನು ನಿಮ್ದು. ಎದ್ದೇಳಿ ಬಾಸ್. ಥ್ಯಾಂಕ್ ಯು. ಬಾಸ್, ಒಂದೇ ಮೆಸೇಜ್ನ ಕಾಪಿ ಪೇಸ್ಟ್ ಮಾಡಿ ನಿಮಗೆ ಮೋಸ ಮಾಡಿರೋ ಆ 4 ಜನ ಹುಡುಗಿರಿಗೆ ಕಳಿಸ್ತಿದಿರಲ್ಲ, ಯಾಕೆ? ಒಂದಣ್ಣ ಉದುರಿಸ್ಬೇಕು ಅಂದ್ರೆ ಮಿನಿಮಮ್ ಎಷ್ಟು ಕಲ್ಲು ಹೊಡಿಬೇಕು? ಬಾಸ್, ಒಂದ್ 3-4. ಒಂದ್ ಹುಡುಗಿ ಬೀಳ್ಸ್ಕೋಬೇಕು ಅಂದ್ರೆ ಮಿನಿಮಮ್ 40 ಕಲ್ಲು ಹೊಡೆಯೋದು ಬೇಡವಾ? ಒಂದೊಂದ್ಸಲ 40 ಕಲ್ ಹೊಡೆದ್ರು ಒಂದು ಹಣ್ಣು ಸಿಗಲ್ಲ. ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡೋದು ಯಾವ ದೇವ್ರನ್ನ? ಕೃಷ್ಣ ಬಾಸ್. ಅಂತ ಕೃಷ್ಣನ್ಗೆ 16,000 ಜನ ಲೇಡಿಗಳು. ಇನ್ನ ನನಗೆ ಕಡೆ ಪಕ್ಷ 16 ಜನನಾರು ಬೇಡವಾ? ನೀವೋ ನಿಮ್ ಬುದ್ಧಿನೋ. ಏಯ್, ಏನು ಅವಾಗಿಂದ ನುಲಿತಾ ಇದೆಯಲ್ಲ? ನಿನ್ನ ನಾನು ಇಟ್ಕೊಂಡಿರೋದೇನಕ್ಕೆ? ನಾನು ಹೇಳ್ದಂಗೆ ಕೇಳಕ್ ತಾನೆ? ಇಲ್ಲ ಅಂದ್ರೆ ನನ್ನೇ ನೀನು ಇಟ್ಕೊಂಡ್ಬಿಡು. ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಇವಾಗ ರೂಮ್ಗೆ ಹೋಗೋಣ? ಬೇಡ. ಬೇಡವಂತೆ? ಬೇಡ, ನುಲಿತಾಳೆ ಅಂತ. ಬಾಸ್, ಬೆಳಗ್ಗೆ ಪಾಕ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ನಂಗಿದೆಲ್ಲ ಅಭ್ಯಾಸ ಅಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆನಾ? ಸಿಕ್ಕಾಬಟ್ಟೆ ಕೆರಿತಾವಳಲ್ಲ. ಏಯ್, ನಾನು ಆ ಮ್ಯಾಟ್ರಿಗೆ ಬಂದಿಲ್ಲ, ನಾನು ಬೇರೆ ಯಾವ್ದೋ ಮ್ಯಾಟ್ರಿಗೆ ಬಂದಿದ್ದೀನಿ. ಬಾಸ್, ನೀವು ತಪ್ಪು ಮಾಡ್ತಿದ್ದೀರಾ. ವಯಸ್ಸಿಗೆ ಬಂದ್ಮೇಲೆ ಹುಡುಗರ ಕಷ್ಟ ಏನು ಅಂತ ಹೇಳೋಣ. ಅದನ್ನೆಲ್ಲ ಬಂದು ನಿನ್ನ ಹತ್ರ ಹೇಳಕ್ಕಾಯ್ತದ? ಆಗಲ್ಲ. ನಾನು ಬೇರೆ ಕಡೆ ಹೇಳ್ಕೊತೀನಿ, ಗೊತ್ತಾಯ್ತಾ? ನೀನ್ ಇಲ್ಲೇ ಇರು. ಎಷ್ಟು ಹೇಳಿದ್ರು ಅಷ್ಟೇ. ಬರ್ಲಿ ನನ್ನ ಮಗ ಇವತ್ತು, ಬಡ್ಡಿ ಮಗ ಬರ್ಲಿ ಇವತ್ತು ಚಚ್ಚಾಕ್ಬಿಡ್ತೀನಿ. ಹಾಯ್ ಸರ್. ಹಾಯ್ ಬ್ಯೂಟಿ. ಸರ್, ಯು ಲುಕಿಂಗ್ ಸೋ ಸ್ಮಾರ್ಟ್. ಥ್ಯಾಂಕ್ ಯು. ನೀನು ಅಷ್ಟೇ ಸಖತ್ ಕ್ಯೂಟ್ ಆಗಿದ್ಯಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಮೊನ್ನೆ ನಿಮ್ಮನ್ನ ಪಬ್ಬಲ್ ನೋಡಿದ್ನಲ್ಲ, ಪಪ್ಪಿ ಕೊಡ್ಬೇಕು ಅನ್ಸ್ತಿದ್ಯಾ? ಕ್ರಶ್ ಆಗೋಯ್ತು ಸರ್. ರಿಯಲಿ? ಹೌದು. ಓ ಮೈ ಅಲ್ಲಿ ಗಾಡ್. ಹೇಳ್ಕೊಳಕ್ಕೆ ಆಗಿಲ್ಲ ಸರ್. ಓ, ನನ್ಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಸರ್. ಸೀರಿಯಸ್ಲಿ? ಹೇರ್ ಸ್ಟೈಲು, ನಿಮ್ ಮೀಸೆ, ಮೈಕಟ್ಟು, ನಂದದು ಎಂತವ್ರು ನೋಡಿದ್ರು ಫಿದಾ ಆಗೋಗ್ತಾರೆ ಸರ್. ಅಯ್ಯೋ ರಂಗೋ. ಸರ್, ನಾಳೆ ನಂದು ಬರ್ತಡೇ ಸರ್. ನೀವು ನನ್ನ ಶಾಪಿಂಗ್ ಕರ್ಕೊಂಡು ಹೋಗಲ್ವಾ ಸರ್? ಇಲ್ಲಿ ಕೆರೆದಿದ್ರೆ ಆರ್ಟ್ ಹತ್ರನಾರು ಇರೋದು. ಎಲ್ಲ ಒಂದ್ ಕಡೆ ಕೆರದ್ನಲ್ಲ ಸರ್. ಹೌದಲ್ವಾ? ನಾಳೆ ಬರ್ತಡೆ ಚೆನ್ನಾಗಿ ಮಾಡ್ಬೇಕು, ದುಡ್ಡು ಬೇಕು. ಹೌದು ಸರ್. ನಾಳೆ ಬರ್ತಡೇನಲ್ಲಿ ನಿನ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ನಾನು ನೀನು ಏನು ಮಾಡಕ್ಕಾಗಲ್ಲ. ಇಲ್ಲಿ ಯಾರು ಇಲ್ಲ. ಏನಾದ್ರೂ ಮಾಡ್ಬೋದಲ್ಲ ಸರ್, ಕಣ್ಮುಚ್ಕೊಳ್ಳಿ ಸರ್. ಕಣ್ಮುಚ್ಚು ಅಂತವಳೆ, ನನ್ ಕೆಲಸ ಅವಳೇ ಮಾಡ್ತಾವಳೆ. ಏನಾದ್ರೂ ಮಾಡ್ಕೊಳ್ಳಿ, ಎರಡು ಒಂದೇ ಅಲ್ವಾ? ಯಾಕೆ, ಏನಾಯ್ತು? ಫೋನಾ? ಮಾತಾಡು. ಬಂದ್ಬಿಟ್ಯಾ? ಕೈನಲ್ಲಿ ಹಾಲಿದ್ರು ಕುಡಿಯಕ್ಕಾಯ್ತಲ್ಲ, ಏನ್ ಮಾಡ್ಲಿ? ಬೇಬಿ 5 ನಿಮಿಷ ಹಿಂಗ್ ಹೋಗ್ಬಿಟ್ಟು ಬಂದ್ಬಿಡ್ಲಾ? ಎಲ್ಕೆ ಸರ್? ಹೋಲಿ. ಹೋಗ್ ಬರ್ಲಾ? ಬೇಗ ವಾಪಸ್ ಬಂದ್ಬಿಡಿ. ಆಯ್ತಾಯ್ತು. ಸರ್, 1 ನಿಮಿಷ. ಬೇಗ ಬಂದ್ಬಿಡಿ ಸರ್. ಆಯ್ತು, ನಾನ್ ಬರೋವರೆಗೂ. ಓ ಮೈ ಗಾಡ್, ಸೋ ಸ್ವೀಟ್ ಆಫ್ ಯು. ಗುಡ್ ನನ್ನ ಮಗನೇ.
ಹಾಯ್ ಬೇಬ್. ತುಂಬಾ ಲೇಟ್ ಮಾಡಕ್ ನನಗೂ ಇಷ್ಟ ಇಲ್ಲ. ಮ್ಯಾಟ್ರಿಗೆ ಬಂದ್ಬಿಡೋಣ. ಇಬ್ರು ಇವತ್ತು ಕ್ರಿಕೆಟ್ ಆಡೋಣವಾ ಇಲ್ಲ ಫುಟ್ಬಾಲ್ ಆಡೋಣವಾ? ಒಬ್ರೆ ಬಾಲ್ ಹಂಗೆ ಔಟ್ ಹೋಗ್ಬಿಡ್ಬೇಕು. ಬೇಬಿ, ಈ ಒಡಿಯೋದು ಬಡಿಯೋದು ಉಳ್ಳಾಡೋದು ಮುದ್ದು ಮಾಡೋದೆಲ್ಲ 4 ಗೋಡೆ ಮಧ್ಯೆ ಇರ್ಬೇಕು, ಪಾರ್ಕಲ್ಲ. ಗೊತ್ತಿಲ್ವಾ ನಿನ್ಗೆ? ಏಯ್, ಇನ್ನೊಂದ್ಸರಿ ಹುಡುಗಿರ್ ಜೊತೆ ಫ್ಲರ್ಟ್ ಗೀಟು ಅಂತ ಏನಾದ್ರೂ ಇಟ್ಕೊಂಡ್ರೆ ಮಗನೇ ಪಟ್ಟೆ ಬಿಚ್ಚಿ ರೋಡಲ್ಲಿ ಮೆರವಣಿಗೆ ಮಾಡಿಸ್ತೀನಿ. ನಿಮ್ಮಂತ ಹುಡುಗಿರೆಲ್ಲ ಆರ್ಟ್ ನೋಡಿ ಲವ್ ಮಾಡ್ರೆ, ಆರ್ಟ್ ಮೇಲಿರೋ ಶರ್ಟ್ ಜೋಬ್ ನೋಡಿ ಲವ್ ಮಾಡಬೇಡಿ. ನೀನ್ ನಾಳೆ ಯಾಂಡಳಿನ್ ತಂದು ನಿನ್ ಮುಖಕ್ಕೆ 4 ಜನ ಹುಡುಗಿರ್ಬೇಕಾ? ನೀವ್ ಹುಡುಗರೇನ್ ಕಡಿಮೆನಾ? IPL ಬಂದ್ರೆ 1000 ರೂಪಾಯಿ ಬೆಟ್ಟಿಂಗ್ ಕಟ್ತೀರಾ, ಅದೇ 10 ರೂಪಾಯಿ ಕಡಿಮೆ ಆಗ್ಲಿ ಅಂತ MRP ಹುಡುಕ್ತೀರಾ. ಆ MRP 10 ರೂಪಾಯಿ ಉಳಿಸೋದ್ನೇ ಕಣೆ ನಮ್ ಹುಡುಗರು ನಿಮ್ಮಂತವ್ರನ್ನ ಮೇಂಟೈನ್ ಮಾಡಕ್ ಆಗೋದು. ಇಲ್ಲಾಂದ್ರೆ ನಿಮ್ಮಂತವ್ರಿಗೆ ಲಿಪ್ಸ್ಟಿಕ್ಕಿಗೂ ಗತಿ ಇರ್ತಿರ್ಲಿಲ್ಲ, ಗೊತ್ತಾ? ಹಲೋ, ನೀವ್ ಹುಡುಗರು ಎಷ್ಟನ ಜೊತೆ ಬೇಕಾದ್ರೂ ಫ್ಲರ್ಟ್ ಮಾಡ್ಬೋದು, ಯಾರನ್ನ ಬೇಕಂದ್ರು ಡೇಟ್ ಮಾಡ್ಬೋದು, ಎಷ್ಟನ ಬೇಕಂದ್ರು ಮೇಂಟೈನ್ ಮಾಡ್ಬೋದು. ನೀವ್ ಮಾಡಿದ್ರೆ ರಸಿಕರು, ನಾವ್ ಮಾಡಿದ್ರೆ DSHS. ಕರೆಕ್ಟ್. ಕರೆಕ್ಟ್. ಹಲೋ, ಏನು? ಅದು ಗಿದು ಏನು ಇಲ್ಲ. ಫ್ಲರ್ಟ್ ಮಾಡಿದ್ಕೆ ಫೈನ್ ಕಟ್ಟಿದ್ಯಾ ಅಂತ ಸುಮ್ನಾದ್ರೆ ಸರಿ. ಇನ್ನೊಂದ್ಸಲ ಎಲ್ಲಾದ್ರೂ ಯಾರ್ ಜೊತೆ ಆದ್ರೂ ಫ್ಲರ್ಟ್ ಮಾಡಿದ್ ನೋಡಿದ್ರೆ ಏನ್ ಮಾಡ್ಬಿಡ್ತೀರ ಅಮ್ಮಮ್ಮ ಅಂದ್ರೆ? ಏನು ಮುಟ್ಟಿಸ್ಕೊಳ್ಳದೆ 30,000 ಕಿತ್ತಿದಾರ? ಹೌದು ಸರ್. ಅಂದ್ರೆ ಪಾರ್ಕಲ್ ಪೆನಲ್ಟಿ ಕಟ್ಟದ್ಮೇಲೆ ರಂಗಂಗೆ ಬುದ್ಧಿ ಬಂತು ಅಂತ ಹೇಳೋ. ಅದಕ್ಕೆ ಸರ್ ತಾಳಿ ಅನ್ನೋ ಬೇಲಿ ಹಾಕಿ ಊರೂರ್ ತಿರುಗ್ತಿದ್ದ ಜೊಲ್ನಾಯಿನ ಮನೇಲಿ ಜೂಲ್ ನಾಯಿ ತರ ಸಾಕೊಂಡ್ರೋದು. ಸಾಹೇಬ್ರು ಕರೆದ್ರೆ ನಿಮ್ ನಾಯಿನ್ ಸ್ವಲ್ಪ ಕಳ್ಸ್ಕೊಡ್ಬೇಕಾಗುತ್ತೆ. ಆಯ್ತು ಸರ್. ಹುಷಾರಮ್ಮ, ಬೀದಿ ನಾಯಿಗಳ ಕಾಟ ಜಾಸ್ತಿ. ಭದ್ರವಾಗಿ ಬಾಕ್ಲಾಕೊಳ್ಳಿ. ಆಯ್ತು ಸರ್. ಬರೋ. ಊಟನೂ ಇಲ್ಲ, ಇತ್ತಕ್ ಬಾಟನೂ ಇಲ್ಲ. ಲಾವಣ್ಯ ಅಂದ್ರೆ ನೀನೇನಮ್ಮ? ಹೌದು ಸರ್, ನಾನೇ. ಏನ್ ವಿಷಯ? ಈ ಹುಡುಗಿರ್ ಗೊತ್ತಮ್ಮ? ಓ, ಇವರೆಲ್ಲ ಚೆನ್ನಾಗ್ ಗೊತ್ತು ಸರ್. ನನ್ನ ಲೈಫಲ್ಲೇ ಇವ್ರ ಹೀರೋಯಿನ್ ತರ ಸರ್. ಹೆಂಗೋ? ಲಾವಣ್ಯ, ಲಾವಣ್ಯ, ಏ ಲಾವಣ್ಯ, ಲಾವಣ್ಯ ಅಕ್ಕ, ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಏನೇ ಆಗಿತ್ತು ನಿನ್ಗೆ? ನಿನ್ನೆ ಆಡಿಷನ್ಗೆ ಹೋಗಿದ್ದೆ. ನಾನು ಆಕ್ಟಿಂಗ್ ಹೋಗಿ ಅಂತ ಕಮಿಟ್ಮೆಂಟ್ ಕೇಳ್ತಿದ್ದಾರಕ್ಕ. ಲಾವಣ್ಯ, ಎಲ್ಲಾ ಫೀಲ್ಡ್ನಲ್ಲೂ ಹೆಣ್ಮಕ್ಳಿಗೆ ಶೋಷಣೆ ಇದ್ದೇ ಇರುತ್ತೆ. ಹಾಗಂತ ಎಲ್ರೂ ಸೂಸೈಡ್ ಮಾಡ್ಕೊಳಕ್ ಹೋದ್ರೆ ಹೆಣ್ಣಿನ ಕುಲಾನೇ ಇರಲ್ಲ ಕಣೆ. ಹೆಣ್ಮಕ್ಳು ಅಂದ್ರೆ ಬೇಕಾದಾಗ ಸಿಗೋ ಬೀಡ ಅನ್ಕೊಂಡ್ಬಿಟ್ಟಿದ್ದಾರೆ. ಅಗ್ದು ಬಿಸಾಡೋಕೆ ಸಿನಿಮಾ ಮಾಡದೇ ಇರೋರೆಲ್ಲ ಕಮಿಟ್ಮೆಂಟ್ ಅನ್ನೋ ಹೆಸರಲ್ಲಿ ನಿಜವಾಗ್ಲೂ ಸಿನಿಮಾ ಮಾಡೋರ ಹೆಸರನ್ನ ಹಾಳು ಮಾಡ್ತಾ ಇದಾರೆ. ಇಂಥವ್ರಿಗೆ ಬುದ್ಧಿ ಕಲ್ಸಕ್ಕೆ ಅಂತಾನೆ ಕೆಲವ್ರು ಇದಾರೆ. ಅಂತವ್ರನ್ನ ಪುಣ್ಯಾತ್ ಕಿತ್ತಿರು ಅಂತ ಕರೀತಾರೆ. ಎಲ್ಲಿ ಅವ್ರ ನಂಬರ್ ಕೊಡು. ಹಲೋ, ಹೋಗಿದ್ದೇನಾಯ್ತೆ? ಹೀರೋಯಿನ್ಗೆ ಓಕೆ ಅಂತೆ, ಆದ್ರೆ ಅವ್ರು ನನ್ನ ಲೈಫ್ ಫೈಟಿಂಗ್ ಮಾಡ್ಬೇಕಂತೆ ಕಣೆ. ಟೂಲ್ಸ್ ಹಾಕೊಂಡು ಎಲ್ಲರೂ ಕರ್ಕೊಂಡ್ ಬಂದ್ಬಿಡೆ. ನಾವ್ ಯಾರು, ನಮ್ ಪವರ್ ಏನು ಅಂತ ನನ್ನ ಮಕ್ಕಳು ತೋರ್ಸೋಣ. ಎಲ್ಲಿಗೆ ಬರ್ಬೇಕೆ? ಲೊಕೇಶನ್ ಶೇರ್ ಮಾಡಿದೀನಿ ನೋಡೆ. ಇದೇ ಕಣ್ರೆ ಮನೆ. ಬಂದ್ರೆ ಯಾರು ನೀವು? ನೀವೇ ಕೇಳಿದ್ರಂತಲ್ಲ, ಅವರು ಎಲ್ಲದಕ್ಕೂ ರೆಡಿ ಇರೋರು. ಒಂದ್ ಕೇಳಿದ್ರೆ 4 ಬಂದಿದ್ಯಲ್ಲಪ್ಪ. ಒಳ್ಳೆ ಆಫರ್ ಹಾಕಿಸ್ಕೊಳ್ಳಿ. ವಾ, ಮೊಬೈಲ್ ಕಂಪನಿ. ಒಂಥರ ಮೊಬೈಲ್ ಕಂಪ್ನಿ ಅವರೇ. ನೀವೆಲ್ಲಿರ್ತೀರೋ ಅಲ್ಲೇ ಹುಡುಕೊಂಡ್ ಬಂದು ಕೊಡ್ತೀವಿ. ಸರ್ವಿಸ, ಬ್ಯಾಟ್ರಿ ಫುಲ್ ರೀಚಾರ್ಜ್. ರೀಚಾರ್ಜ್ ಅಲ್ಲ, ಬರೀ ಚಾರ್ಜ್. ಎಲ್ಕೊಂಡ್ರೆ ಇವ್ರನ್ನ? ಅಕ್ಕ ಬಿಟ್ಬಿಡಕ್ಕ, ಅಕ್ಕ ತಪ್ಪಾಯ್ತು, ಬಿಟ್ಬಿಡಕ್ಕ. ಬಾರು ನನ್ ಮಗನೇ. ಕಮಿಟ್ಮೆಂಟ್ ಅಂತೆ ಕಮಿಟ್ಮೆಂಟ್. 4 ಗೋಡೆ ಮಧ್ಯೆ ಕಮಿಟ್ಮೆಂಟ್ ಕೇಳೋದಲ್ಲ ಕಣೋ, 4 ಜನದ ಮಧ್ಯೆ ಕೇಳು. ಅಕ್ಕ ತಪ್ಪಾಯ್ತಕ್ಕ, ಬಿಟ್ಬಿಡಕ್ಕ. ಎಲ್ರು ನೋಡ್ತಾ ಇದಾರೆ, ಬಿಟ್ಬಿಡಕ್ಕ. ಅನುಭವ ಮಾಡಿಸ್ತೀಯಾ? ಅಕ್ಕ ಪ್ಲೀಸ್ ಬಿಟ್ಬಿಡಕ್ಕ. ಮಕ್ಕಿಷ್ಟು ಬಿಟ್ಬಿಡಕ್ಕ. ಗ್ರಾಚಾರ ಬಿಡಿಸ್ತೀನಿ ಬಾರೋ. ಮರ್ಯಾದೆ ಕೇಳಬೇಡಕ್ಕೆ, ಜನ ಎಲ್ಲ ನೋಡ್ತಾರಕ್ಕ. ಮರ್ಯಾದೆ ಕೇಳಬೇಡಕ್ಕ. ಅಕ್ಕಪಕ್ಕ ಜನ ಇದ್ರೆ ಅಕ್ಕ ಅಂತೀಯ, ಅದೇ ಯಾರು ಇಲ್ಲ ಅಂದ್ರೆ ಪಕ್ಕಕ್ ಬಾ ಅಂತೀಯ. ನನ್ ಮಗನೇ, ಬಿಚ್ಚೋ ಬಟ್ಟೆನಾ? ಅವ್ರ ಇವ್ರ ಜೇಬಲ್ ದುಡ್ಡು ಕಿತ್ಕೊಂಡು, ಓಸಿಲ್ ಸಿಗರೇಟ್ ಸೇರ್ಕೊಂಡು, ಅಣ್ಣ ತಮ್ಮಂದಿರ್ ಬಟ್ಟೆ ಹಾಕೊಂಡು, ಫ್ರೆಂಡ್ ಮನೇಲಿ ಸೆಂಟ್ ಹುಡ್ಕೊಳ್ಳೋ ನಿನ್ಗೆ ಕಂಡವ್ರ ಮನೆ ಹುಡುಗಿರ್ಬೇಕಾ? ಕಂಡವ್ರ ಮನೆ ಹುಡುಗಿರೋ ಹುಡುಗಿರ್ಬೇಕಾ ನಿನ್ಗೆ? ಮಾಡಿ ಎಲ್ಗೋ ನಿಂತ್ಕೊಳ. ನಮ್ ಬಾಸ್ ಸ್ಟೈಲ್ ಎಲ್ಲ ಹೊಡೆಯೋಣ ಬಂದ್ರೆ.
ಜನ್ಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋದು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ. ಇನ್ನು ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವಾ? ಚಿರತೆ ಬಂದ್ರೆ ಬೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಸೂರ್ಯ ಬಂದ್ರೆ ಈ ಮೂರು ಇರುತ್ತೆ. ನಿನಗೊಂದು ವಿಷಯ ಕೇಳ್ತೀನಿ, ನಿನಗೊಬ್ನೇ ಅಪ್ಪನಲ್ಲ ಇಬ್ರ? ಪರವಾಗಿಲ್ಲ, ಒಬ್ನೇ ಅಪ್ಪ. ನಿನಗೂ ಅದೇ ಗ್ಯಾರಂಟಿ ಇದ್ರೆ ಇದನ್ನ ಹೀಗೆ ಹಿಡ್ಕೊ, ಅಟ್ಲೀಸ್ಟ್ ಟ್ರೈ ಮಾಡು. ಬಾ ಬಾ ಬಾ, ಗಟ್ಟಿ ಹಿಡ್ಕೊ, ಗಟ್ಟಿ ಹಿಡ್ಕೊ. ಒಂದು ಬಾರಿ ಇಡುವ ಗುಂಡ, ಆಮೇಲೆ ಯಾರೋ ಕಾಯೋರು ನಿನ್ನ. ತಪ್ಪು ಮಾಡಿದ್ರೆ ನಮ್ ಬಾಸ್ಗಳೇ ಬರ್ಬೇಕಂತಿಲ್ಲ, ಅವ್ರ ಫ್ಯಾನ್ಸ್ಗಳು ಬರ್ತಾರ ಅನ್ನೋದನ್ನ ಮರಿಬೇಡಿ. ಸರಿ ತಪ್ಪು ಮಾಡಲ್ಲ, ಬಿಟ್ಬಿಡ್ರಕ್ಕ. ನಂಗ್ ಬುದ್ಧಿ ಹೇಳಿ ಅವ್ರಿಗೆ ಬುದ್ಧಿ ಕಲ್ಸಿ ನನ್ ಪ್ರಾಣ ಉಳಿಸಿರೋ ಪುಣ್ಯಾತ್ಗಿತಿರು ಸರ್ ಅವರು. ಓಹೋ, ಓ ನಂಬಿಕೆ ಬರ್ತಾ ಇಲ್ಲಲ್ವಾ? ನಮ್ ಚಾನೆಲ್ ಕೊಲಿಗಿಗೂ ಅವ್ರ ಪರಿಚಯ ಇದಾರೆ, ಕರೆಸ್ತೀನಿ, ಓಕೆನಾ? ಏನ್ ಲಾವಣ್ಯ ಬರಕ್ ಹೇಳ್ದಲ್ಲ? ಇವ್ರು ಕರ್ದಿದ್ದಲ್ಲ, ನಾವೇ ಕರ್ಸಿದ್ದು. ಏನ್ ವಿಷಯ ಈ ಹುಡುಗಿರು ನಿಮ್ ಲೈಫಲ್ಲಿ ಹೆಂಗೆ? ಸರ್? ಫಸ್ಟ್ ಆಫ್ ಆಲ್ ಇವ್ರು ನನ್ನ ಲೈಫ್ ಅನ್ನಕ್ಕಿಂತ ನನ್ನ ಕುಟುಂಬದವ್ರು ಅಂದ್ರೆ ತಪ್ಪಾಗಲ್ಲ ಫ್ಯಾಮಿಲಿ ವಾರ್. ಸರ್. ನೀವ್ ಅನ್ಕೊಂಡಿರೋ ಹಾಗೆ ಹೊಡೆದಾಟ ಬಡದಾಟ ಏನೂ ಇಲ್ಲ ಸರ್. ಮತ್ತೆ ಹೆಂಗೋ? ಇಬ್ಬರಿಗೂ ದೇವ್ರು ಒಳ್ಳೇದ್ ಸಂಜೆ ಪಾರ್ಕಲ್ಲಿ ಸಿಗ್ತೀನೋ, ದುಡ್ಡು ತಂದ್ಬಿಡು. ತಂತು ನಾನೇನ ಮಮ ಜೀವನ ಅಣ್ಣ, ನಮ್ಮಿಬ್ರು ಮದ್ವೆಗೆ ನಿಮ್ ಮನೆಯವ್ರು ಯಾರು ಸಪೋರ್ಟ್ ಮಾಡಲ್ಲ ಅನ್ಕೊಂಡಿದ್ದೆ, ಬಟ್ ನಿಮ್ ಮುದ್ದಿನ ತಂಗಿ ಬರ್ತಾಳೆ ಅಂತ ನನ್ ಗೆಸ್ಸೇ ಮಾಡಿರ್ಲಿಲ್ಲ. ನಾನ್ ನಿಮ್ ಮದ್ವೆಗೆ ಅಕ್ಷತೆ ಕಾಳು ಹಾಕಿ ಹರ್ಸೋದಕ್ ಬಂದಿಲ್ಲ, ಈ ಮದ್ವೆ ನಾನ್ ನಿಲ್ಸೋದಕ್ ಬಂದಿದ್ದೀನಿ. ವಾಟ್ ಡು ಯು ಮೀನ್? ನಾವೇನ್ ಬಾಲ್ಯ ವಿವಾಹ ಆಗ್ತಾ ಇದೀವ? ಇದು ಅದಕ್ಕಿಂತ ದೊಡ್ಡ ಅಪರಾಧ. ಈ ಮದ್ವೆಯಿಂದ ನಮ್ಮ ಅಣ್ಣನ್ ಕೆರಿಯರ್ ಹಾಳಾಗತ್ತೆ. ನಾನ್ ಮದ್ವೆ ಆಗಕ್ಕೂ ನನ್ ಕೆರಿಯರ್ ಹಾಳಾಗಕ್ಕೂ ಏನ್ ಸಂಬಂಧ? ಸಿನಿಮಾ ಸೀರಿಯಲ್ ಅಂತ ನಿನ್ಗೀಗೀಗ ಅವಕಾಶ ಸಿಗ್ತಾ ಇದೆ. ಈ ಅವಕಾಶಗಳೆಲ್ಲ ಸಿಗ್ತಿರೋದು ನೀನ್ 10-12 ವರ್ಷದ ಶ್ರಮ ಅಣ್ಣ. ನೀನೇ ಎಷ್ಟ್ ಕೇರ್ ಮಾಡ್ತೀಯ ಅಂದ್ರೆ ಇನ್ ನನ್ ಮದ್ವೆ ಆಗೋಳು ನನ್ ಕೆರಿಯರ್ ಬಗ್ಗೆ ಯೋಚನೆ ಮಾಡೋದಿಲ್ವಾ? ನಕ್ಷತ್ರಗಳು ಮಿನುಕ್ತಿದೆ ಅಂದ್ರೆ ಅದಕ್ಕೆ ಅದ್ರ ಹಿಂದಿರೋ ಆಕಾಶದ ಕಪ್ಪೆ ಕಾರಣ. ಹಾಗೆ ಒಬ್ಬ ವ್ಯಕ್ತಿ ಏನಾದ್ರೂ ಸಾಧನೆ ಮಾಡ್ತಾನೆ ಅಂದ್ರೆ ಅವನ ಹಿಂದೆ ಒಬ್ಬ ತಾಯಿ ಅಥವಾ ಹೆಂಡತಿ ಇದ್ದೇ ಇರ್ತಾರೆ. ನಾನ್ ಹೇಳ್ತಿರೋದು ನಿಮ್ಮಿಬ್ರಿಗೂ ಅರ್ಥ ಆಗ್ತಿಲ್ಲ. ನಾನ್ ನಿಮ್ಮಿಬ್ರು ಪ್ರೀತಿಗೆ ಅಡ್ಡ ಬರ್ತಿಲ್ಲ, ಮದ್ವೆ ಆಗೋ ಟೈಮ್ ಇದಲ್ಲ ಅಂತ ಹೇಳ್ತಿರೋದು. ನಾನ್ ಯಾವ್ದೇ ಕಾರಣಕ್ಕೂ ಈ ಮದ್ವೆ ಬಿಡೋದಿಲ್ಲ. ಶಬಾಷ್, ನೀನು ಒಂದ್ ಹೆಣ್ಣಾಗಿ ಒಳ್ಳೆ ಡೈಲಾಗ್ ಹೊಡೆದೆ. ಎಲ್ಲಾರು ಶೈನ್ ಆದ್ಮೇಲೆ ಮದ್ವೆ ಆಗ್ಬೇಕು ಅನ್ಕೊಂಡ್ರೆ 50 ವರ್ಷ ಆದ್ಮೇಲೆ ಮದ್ವೆ ಆಗ್ಬೇಕಾಗತ್ತೆ. ಹೆತ್ತ ತಾಯಿ ಜೀವನ ಕಟ್ಕೊಡ್ತಾಳೆ, ಕಟ್ಕೊಂಡಿದ್ ಹೆಂಡತಿ ಜೀವನ ಪೂರ್ತಿ ಇರ್ತಾಳೆ. ಅಷ್ಟು ಗೊತ್ತಿಲ್ವಾ ನಿಂಗೆ? ಎಂತೆಂತ ಸ್ಟಾರ್ಸ್ಗಳು ಮದ್ವೆ ಆದ್ಮೇಲೆನೆ ಮಿಂಚಿರೋದು, ಅಂತದ್ರಲ್ಲಿ ನೀವ್ ಹೇಳೋದ್ ಸರಿನಾ? ಸಿನಿಮಾದಲ್ಲಿ ಹಿಂದೆ ಚಿತ್ರರಂಗನ ಆಳಿರೋ, ಪ್ರೆಸೆಂಟ್ ಅಲ್ಲಿ ಆಳ್ತಾ ಇರೋ ಪ್ರತಿಯೊಬ್ಬ ಸ್ಟಾರ್ನ ಹಿಂದೆ ಪ್ರೀತಿಗ್ ಮನಸ್ ಕೊಟ್ಟು, ಕಷ್ಟಕ್ಕೆ ಹೆಗಲು ಕೊಟ್ಟು, ಜೀವನ ಪೂರ್ತಿ ಜೊತೆಗಿದ್ದು ಇಡೀ ಜಗತ್ತೇ ಚಪ್ಪಾಳೆ ಹೊಡಿಬೇಕಾದ್ರೆ ಎಲ್ಲೋ ಸೈಡ್ ವಿಂಗ್ ಅಲ್ಲಿ ನಿಂತು ಖುಷಿ ಪಟ್ಟು ಹೆಜ್ಜೆ ಹೆಜ್ಜೆಗೂ ಜೊತೆಗ್ ಬರೋಳೆ ಶ್ರೀಮತಿ. ನಿಜಾನಾ? ಮದ್ವೆ ಆದ್ಮೇಲೂ ಇಷ್ಟೆಲ್ಲ ಸಾಧ್ಯನಾ? ಇದೆಲ್ಲ ಹೇಗ್ ನಂಬೋದು? ಅಣ್ಣಂಗೇನೋ ಮದುವೆ ಮಾಡಿಸ್ತೀರಿ, ನಿಮಗ್ ಮದ್ವೆ ಆಗಿದ್ಯಾ? ಇಲ್ಲ, ಮದ್ವೆ ಆಗಿಲ್ಲ. ನಮ್ಮಿಬ್ಬರಿಗೂ ಆಗಿಲ್ಲ. ಗೌರ್ಮೆಂಟ್ ಜಾಬು. ನನ್ ಬಾಯ್ ಫ್ರೆಂಡ್ ಬಂದ್ರೆ ಸರಿ ಇರಲ್ಲ. ಸೊಳ್ಳೆ. ಈ 4 ಜನ ಹುಡ್ಗಿರ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಒಂದ್ ಒಳ್ಳೆ ಕಮರ್ಷಿಯಲ್ ಸಿನಿಮಾ ನೋಡ್ದಂಗ್ ಆಯ್ತು ಕಣ. ಸಾಂಗು ಫೈಟು ಸಾಂಗು. ಸರ್, ಡ್ಯಾನ್ಸ್ ಫೈಟ್ ಮನೆ ಹಾಳು ಬಿದ್ದೋಗ ಕರೆಕ್ಟ್ ಆಗಿ ಎನ್ಕ್ವೈರಿ ಮಾಡಿಲ್ಲ ಅಂದ್ರೆ ಸಾಹೇಬ್ರು ಸ್ಟೇಷನ್ ಅಲ್ಲಿ ಆಕ್ಷನ್ ಸಿನಿಮಾ ತೋರಿಸ್ತಾರೆ. ಬನ್ನಿ. ನಾವೇನೋ ಕರೆಕ್ಟ್ ಆಗಿ ಎನ್ಕ್ವೈರಿ ಮಾಡ್ತಾ ಇದೀವಿ. ಈ ಹುಡ್ಗಿರು ಕ್ರಿಮಿನಲ್ ಒಳ್ಳೆಯವ್ರ ಗೊತ್ತಾಯ್ತಾ ಇಲ್ವಲ್ಲ? ನೋಡ್ರಮ್ಮ, ಸಾಹೇಬ್ರೇನಾದ್ರು ಸ್ಟೇಷನ್ಗೆ ಬರಕ್ ಕೇಳಿದ್ರೆ ಕರೆಕ್ಟ್ ಆಗಿ ಬರ್ಬೇಕಾಯ್ತಾ? ಸರಿ ಸರ್. ಬನ್ನಿ ಸರ್. ನಡಿ. ಏನಾಯ್ತು ಸಾರ್, ಇವ್ರ ಕೇಸ್ ಕಂಡಿಡಿಯೋಷ್ಟೊತ್ತಿಗೆ ನಾನು 1 ಕೋಟಿ ಸಂಪಾದನೆ ಮಾಡ್ಬೋದಿತ್ತು. ಹಾಗಾದ್ರೆ ನಾನು ಕೊಟ್ಟಿರೋ ಹುಡುಗ ನಂಬರ್ ಎಂಕ್ವೈರಿ ಮಾಡಿದ್ರಾ? ಹುಡುಗ ಹುಡುಗಿನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ. ಅಂದ್ರೆ ಅವ್ರು ಕ್ರಿಮಿನಲ್ ಅಂತ ಕನ್ಫರ್ಮ್ ಆಯ್ತು. ನನ್ನ ಸೈಡ್ ಸ್ಟ್ಯಾಂಡ್ ಇಲ್ದೇ ಇರೋ ಗಾಡಿ ಮೇಲೆ ಆಣೆ ಸರ್, ಅವ್ರು ಒಳ್ಳೆಯವ್ರ ಕೆಟ್ಟವ್ರ ಅನ್ನೋದೇ ಕನ್ಫ್ಯೂಷನ್ ಸರ್. ಅವ್ರು ತುಂಬಾ ಒಳ್ಳೆಯವ್ರು ಸರ್, ಅದರಲ್ಲಿ ಅನುಮಾನನೇ ಬೇಡ ಸರ್. ಅದ್ ಸರಿ, ನೀವ್ಯಾರು? ಸರ್,
ನಮ್ ಟೀ ಅಂಗಡಿ ಹತ್ರನೇ ಹುಡುಗಿರ್ ಪಿ ಜಿ ಇರೋದು. ದಿನ ಹುಡುಗಿ ನಮ್ ಟೀ ಅಂಗಡಿಗೆ ಟೀ ಕುಡಿಯಕ್ ಬರ್ತಾ ಇದ್ರು ಸರ್. ನನ್ ಮಗ ಅಂದ್ರೆ ಅವ್ರಿಗೆಲ್ಲ ತುಂಬಾ ಇಷ್ಟ. ನನ್ ಮಗನ್ ಜೊತೆ ಆಟ ಆಡ್ಕೊಂಡು ತುಂಬಾ ಖುಷಿಯಾಗಿರ್ತಾ ಇದ್ರು ಸರ್. ಅವರೆಲ್ಲ ಅವನನ್ನ ಸ್ವಂತ ತಮ್ಮಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ರು. ಅವನು ಅವ್ರನ್ನೆಲ್ಲ ತುಂಬಾ ಹಚ್ಕೊಂಡ್ ಬಿಟ್ಟಿದ್ದಾನೆ ಸರ್. ಡ್ಯಾನ್ಸ್ ಮಾಡ್ಬಿಟ್ಟು ಬಿಡಕ್ಕ. ಪ್ರಸನ್ನ ಯಾಕೋ ಹಿಂಗೆ ಹೆಣದ ಮುಂದೆ ಕುಣಿತಾ ಕಾಲೆಲ್ಲ ಪೆಟ್ ಮಾಡ್ಕೊಂಡಿದ್ಯಾ? ಪ್ರಸನ್ನ ಅಳ್ಬೇಡ, ಸುಮ್ಮನೆ ಇರು. ಯಾಕೋ ಅಲ್ಲಿದ್ಯಾ? ಅಂದ್ರೆ ಟೀ ಅಂಗಡಿ ಹತ್ರ ಹೋಗೋಣ. ಅಳ್ಬೇಡ, ಸುಮ್ಮನೆ ಇರು. ಪ್ರಸನ್ನ ನಿಲ್ಸು. ಯಾಕೆ ಯಾಕೋ ಏನಾಯ್ತು? ಪ್ರಸನ್ನ ಅಳ್ತಾ ಇದ್ಯಾ? ಸಮಾಧಾನ ಮಾಡ್ಕೊಳ್ಳು ಪ್ರಸನ್ನ. ರೀ, ಯಾಕೋ ಇಷ್ಟೊಂದು ಅಳ್ತಾ ಇದೀಯಾ? ಚಿನ್ನ, ನಾವೆಲ್ಲ ನೀನ್ ಅಕ್ಕಂದಿರ್ ಕಣೋ. ಅದೇನೇ ಇದ್ರು ನಮ್ಮ ಹತ್ರ ಹಂಚ್ಕೋ. ಸತ್ತೋರು ನಿಂಗೇನು ಆಗ್ಬೇಕು? ಸತ್ತೋರು ನನಗೆ ಏನು ಆಗಂಗಿಲ್ಲ. ಮತ್ತೆ ತಮಟೆ ಸೌಂಡ್ ಬಂತಲ್ಲ, ಅದಕ್ಕೆ ನಮ್ಮಪ್ಪ ನೆನಪಾದ್ರು. ಅಪ್ಪನ ಮತ್ತೆ ಇವ್ರು ನಮ್ಮ ಅಪ್ಪ ಅಮ್ಮ ಅಲ್ಲ, ನಮ್ಮ ಅಪ್ಪ ಒಬ್ರೇ ನೆನಪಿರೋದು. ನಮ್ಮಮ್ಮ ಹೇಗಿದ್ದಾರೆ ಅಂತಾನೆ ನಾನು ನೋಡಿಲ್ಲ. ನಮ್ಮಪ್ಪ ಒಬ್ಬ ಡ್ಯಾನ್ಸ್ ಮಾಸ್ಟ್ರು. ಕಂದ, ಇನ್ನೇನಪ್ಪ ಬಂದ್ಬಿಡ್ತಾರೆ. ಯಾಕ್ರಿ ಇಷ್ಟೊತ್ತು ಮಾಡಿದ್ರಿ? ಏನ್ರಿ ಇವತ್ತು ಸಪ್ಪೆ ಮುಖ ಹಾಕೊಂಡ್ ಬಂದಿದ್ದೀರಾ? ಏನ್ ಮಾಡ್ಲಿ, ಸೀಸನ್ನು ಇಲ್ಲ, ಅವಕಾಶಗಳು ಇಲ್ಲ. ಎಲ್ಲ ಕಡೆ ಟ್ರೈ ಮಾಡಿದ್ರು ದುಡ್ಡೆಲ್ಲೂ ಅರೇಂಜ್ ಆಗ್ತಾ ಇಲ್ಲ ಸುಮತಿ. ಮಗುಗ್ ಹಾಲ್ ಪೌಡ್ರಿಗೂ ದುಡ್ಡಿಲ್ಲ ಅಂದ್ರೆ ಹೇಗ್ರಿ? ಯಾರ ಹತ್ರನಾದ್ರೂ ಬಾಯ್ ಬಿಟ್ಟು ಕೇಳಿದ್ರೆ ಸಾಲನಾದ್ರೂ ಕೊಟ್ಟಿರೋರು. ನಾನ್ ಸ್ವಾಭಿಮಾನಿ ಕಣೆ, ನನಗ್ ಸಾಲ ಕೇಳಕ್ ಮನ್ಸ್ ಬರಲ್ಲ. ಓ, ಸಾಲ ಯಾರ ಹತ್ರನೂ ಕೇಳಲ್ಲ. ನಮ್ಮಪ್ಪ ದುಡ್ಡು ಕೊಡ್ತೀನಿ ಅಂದ್ರೆ ಅದನ್ನೂ ಇಸ್ಕೊಳಲ್ಲ. ಯಾತಕ್ರಿ ಬೇಕು ಈ ಸ್ವಾಭಿಮಾನ ನಿಮ್ಗೆ? ನಿಮ್ ಸ್ವಾಭಿಮಾನದಿಂದ ನಾನು ನನ್ ಮಗು ಹೊಟ್ಟೆ ಇಲ್ದ ಸಾಯ್ಬೇಕಾ? ಈ ಸುಖಕ್ಕೆ ಯಾಕ್ರಿ ಮದ್ವೆ ಆದ್ರಿ? ಮದ್ವೆ ಅನ್ನೋದು ಬರೀ ಸುಖಕ್ಕೆ ಅಲ್ಲ ಕಣೆ, ಕಷ್ಟ ಸುಖ ಹಂಚ್ಕೊಳಕ್ಕೆ. ಸುಖ ನಿಮ್ಮಿಂದ? ನಿಮ್ಮನ್ ಮದ್ವೆ ಆದಾಗ್ಲಿಂದ ಕಷ್ಟದ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದೀನಿ ನೋಡಿ. ಈಗ್ಲೂ ಕಾಲ ಮಿಂಚಿಲ್ಲ. ಬನ್ನಿ ನಿಮ್ಮಪ್ಪನ ಮನೆಗೆ ಹೋಗೋಣ. ಏ, ನೀನ್ ಬೇಕಾದ್ರೆ ಹೋಗು ನಿಮ್ಮ ಅಪ್ಪನ ಮನೆಗೆ. ನಾನು ನನ್ ಮಗ ಬರಲ್ಲ. ನಾನು ಎಷ್ಟು ಹೇಳಿದ್ರು ಇವಾಗ ನಿಮ್ಗೆ ಅರ್ಥ ಆಗಲ್ಲ. ಒಂದಲ್ಲ ಒಂದಿನ ನಿಮ್ಗೆ ಅರ್ಥ ಆಗತ್ತೆ. ಮಗಳ ಹಸುವಿನ ಕೂಗು ನಿಮ್ ಕಿವಿ ಮುಟ್ಟುತ್ತಲ್ಲ, ಆಗ ಬರ್ತೀರಾ, ಬಂದೇ ಬರ್ತೀರಾ. ನಿನ್ ಸುಖ ದೊಡ್ಡದ, ನನ್ ಸ್ವಾಭಿಮಾನ ದೊಡ್ಡದ, ನೋಡೇ ಬಿಡೋಣ ಹೋಗೆ. ಚಿಕ್ಕವನಿರುವಾಗಲೇ ನಮ್ಮ ಅಪ್ಪ ಅಮ್ಮ ಜಗಳ ಮಾಡ್ಕೊಂಡ್ರು. ಅದಕ್ಕೆ ನಮ್ಮಪ್ಪ ನನ್ನನ್ನು ಊರ್ ಬಿಟ್ಟೆ ಕರ್ಕೊಂಡು ಬಂದ್ರು. ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡು ವಿದ್ಯಾಭ್ಯಾಸದ ಜೊತೆಗೆ ಡ್ಯಾನ್ಸು ಹೇಳ್ಕೊಡ್ತಾ ಇದ್ರು. ಒಂದಿನ ನಮ್ಮಪ್ಪ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಮಕ್ಕಳನ್ನು ಕಾಪಾಡಕ್ಕೆ ಹೋಗಿ ಸತ್ತೋದ್ರು. ಹೊಟ್ಟೆ ಹಸಿರು ತಡ್ಕೊಳಕ್ಕಾಗದೆ ಊರಲ್ಲಿತ್ತಾ ಟೀ ಅಂಗಡಿ ಹತ್ರ ಬಂದು ಮಲ್ಕೊಂಡೆ. ಅವತ್ತಿಂದ ಇವರೇ ನನಗಪ್ಪ ಅಮ್ಮ ಆದ್ರು. ನಾನೊಬ್ಬ ದೊಡ್ಡ ಡ್ಯಾನ್ಸರ್ ಆಗಬೇಕು ಅನ್ನೋದು ನಮ್ಮ ಅಪ್ಪನ ಆಸೆ. ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮಪ್ಪ ನನ್ನಿಂದ ದೂರ ಆಗಿತ್ತು, ಆದರೆ ಡ್ಯಾನ್ಸ್ ಹೊಟ್ಟಲ್ಲಿ ನನ್ನಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಡೋಂಟ್ ವರಿ ಪ್ರಸನ್ನ, ನಿಮ್ಮಪ್ಪನ ಆಸೆ ಅಂತೆ ನೀನೊಬ್ಬ ಒಳ್ಳೆ ಡ್ಯಾನ್ಸರ್ ಆಗೇ ಆಗ್ತೀಯ. ಐ ಸ್ವೇರ್. ನಿನ್ನ ಒಬ್ಬ ಒಳ್ಳೆ ಡ್ಯಾನ್ಸರ್ ಆಗಿ ನಾವ್ ಮಾಡ್ತೀವಿ ಕಣೋ. ಏಯ್, ಯಾವ್ದೋ ಟಿವಿ ಚಾನೆಲ್ ಅಲ್ಲಿ ಆಡಿಷನ್ ಇದೆ ಅಂತ ನಾನು FB ಪೋಸ್ಟ್ ಅಲ್ಲಿ ನೋಡ್ದೆ. ಏನೇ ಒಂದ್ ನಿಮಿಷ ಚೆಕ್ ಮಾಡ್ತೀನಿ. ಹಾ ಡ್ಯೂಡ್, ನಾಳೆ ನಾಡಿದ್ದು ಆಡಿಷನ್ಸ್ ಇದೆ. ಒಳ್ಳೆ ಟೈಮ್ ಬಂದಿದೆ ಕಣೋ. ಅಕ್ಕ, ಈ ಟೀ ಅಂಗಡಿ ಕೆಲಸ ಆಂಟಿ ಹತ್ರ ನಾನ್ ಮಾತಾಡ್ತೀನಿ. ಯು ಡೋಂಟ್ ವರಿ. ಏನಂಟಿ, ನೀವ್ ಇವನ್ ಭವಿಷ್ಯಕ್ಕೆ ಹೆಲ್ಪ್ ಮಾಡ್ತೀರಾ ಅಲ್ವಾ? ಮಾಡ್ತೀರಾ ಏನೋ, ಮಾಡ್ಲೇಬೇಕು. ಇಲ್ಲಾಂದ್ರೆ ನಿಮ್ ಅಂಗಡಿ ಬೋಟ್, ಚಕ್ಲಿ, ನಿಪ್ಪಟ್ಟು, ಹಾಲು, ಟೀ, ಕಾಫಿ ನಾವೇನು ತಗೊಳ್ಳೋದೇ ಇಲ್ಲ. ಅಂದ್ರೆ ನಾವು ಬರೋದೇ ಇಲ್ಲ. ನಾವು ಬರೋದಿಲ್ಲ ಅಂದ್ರೆ ಗಿರಾಕಿಗಳನ್ನ ಕಳ್ಸಲ್ಲ. ನಾವು ಗಿರಾಕಿಗಳನ್ನ ಕಳ್ಸಲ್ಲ ಅಂದ್ರೆ ಅಂಗಡಿ ಹೇಗ್ ನಡೀತೆ? ಅಂಗಡಿ ಚೆನ್ನಾಗಿ ನಡೆದಿಲ್ಲ ಅಂದ್ರೆ ನೀವು ಬಾಗ್ಲು ಹಾಕೋಬೇಕು. ಬಾಗ್ಲುಗೋಸ ಬೀಗ ತರಬೇಕು, ಅದಕ್ಕೊಂದು ಬೀಗದ ಕೈ ತರಬೇಕು. ಅದ್ರ ಜೊತೆಗೆ ನೀವು ಇಷ್ಟೊಂದೆಲ್ಲ ಡ್ರಾಮಾ ಮಾಡಕ್ಕಿನ್ನ ನೀವೆಲ್ಲ ನನ್ಗೆ ಹೆಲ್ಪ್ ಮಾಡಿದ್ರೆ ಪ್ರಶ್ನೆಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ, ನಿಮ್ಗೂ ಖುಷಿ ಆಗುತ್ತೆ. ವಾಟ್ ಆಂಟಿ? ಏ ಇರೇ, ನಾನು ಬರ್ತೀನಿ. ತೊಗೊಳ್ಳಿ, ಒಳಗೆ ಹೋಗಿ. ತೊಗೊಳಪ್ಪ, ತೊಗೊಳ್ಳಿ. ಏನ್ರಿ ಇದು? ದೇವಸ್ಥಾನದಲ್ಲಿ ಬಿಟ್ಟಿ ಪ್ರಸಾದಕ್ಕೆ ನಿಂತಂಗ್ ಕ್ಯೂ ನಿಂತಿದ್ದಾರೆ. ಇಷ್ಟೊಂದು ಜನ ಮಾಡೋದು. ಶೋಭಾ ಅಂತ ಬರ್ಕೋಪ್ಪ.
ಭವ್ಯ ಅಲ್ಲಿ ನೋಡು, ಅವನ ನೋಡಿದ್ರೆ ಪ್ರೋಗ್ರಾಮ್ ಆರ್ಗನೈಸರ್ ತರ ಕಾಣಿಸ್ತಾನೆ. ಅವನ ಹತ್ರ ಮಾತಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಮೊದ್ಲೇ ನಂಗೆ ಮಾತಾಡಕ್ ಬರಲ್ಲ, ಆದ್ರೂ ಇವ್ನ್ಗೋಸ್ಕರ ನಿಮ್ಗೋಸ್ಕರ ಮಾತಾಡ್ತೀನಿ. ಇವ್ನ್ ಯಾರು ಏನು ಎತ್ತ ಅಂತ ಇವತ್ತು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೇಕು. ಮಾತಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ನಲ್ಲ, ಏನ್ ಮಾತಾಡ್ಲಿ? ಎಕ್ಸ್ಕ್ಯೂಸ್ ಮೀ ಸರ್, ನಮ್ ಹುಡ್ಗ ಪ್ರಸನ್ನ ಅಂತ ಒಳ್ಳೆ ಟ್ಯಾಲೆಂಟು. ನಿಮ್ಮಿಂದ ಏನಾದ್ರೂ ಹೆಲ್ಪ್ ಆಗ್ಬೋದಾ ಸರ್? ಹೆಲ್ಪ್ ಮಾಡ್ಬೋದಮ್ಮ, ಅದಕ್ಕೆ ಅಂತಾನೆ ಸ್ಪೆಷಲ್ ಎಂಟ್ರಿ ಇದೆ. ಸ್ಪೆಷಲ್ ಎಂಟ್ರಿನಾ? ಅಂದ್ರೆ ದುಡ್ಡು ಗಿಡ್ಡು ಏನಾದ್ರೂ? ಅಲ್ಲ ಮೇಡಮ್, ದುಡ್ಡಿದ್ರೆ ದೇವಸ್ಥಾನದಲ್ಲೇ ಡೈರೆಕ್ಟ್ ಎಂಟ್ರಿ, ಅಂಥದ್ರಲ್ಲಿ ಇಲ್ಲಿರಲ್ವಾ? ಅಂದ್ರೆ ಏನ್ ಸರ್ ನಿಮ್ಮ ಮಾತಿನ ಅರ್ಥ? ನಿಜವಾದ ಕಲೆಗೆ ಬೆಲೆನೇ ಇಲ್ವಾ? ಯಾರು ಮೇಡಮ್ ಬೆಲೆ ಇಲ್ಲ ಅಂತಿದ್ದು? ಇವಾಗ ಅದಕ್ಕೆ ಕೇಳ್ತಿರೋದು 50,000. 50,000ನಾ? ಇಲ್ಲೇ ಬಿಸಿಲೇ ನಿಂತ್ಕೊಂಡು ಟೋಕನ್ ತಗೊಂಡು ಒಳಗೋಗಿ ಸೆಲೆಕ್ಟ್ ಆಗ್ತಿರೋಲ್ಲೋ ಗೊತ್ತಿಲ್ಲ. ನನ್ನ ಕೈಯಲ್ಲಿ ದುಡ್ಡು ಕೊಟ್ರೆ ಸೀಟ್ ಅಂತೂ ಗ್ಯಾರಂಟಿ. ಕನ್ಫರ್ಮಾ ಸರ್? ಪಕ್ಕ 99% ಗ್ಯಾರಂಟಿ. ಹಾಗಿದ್ರೆ ದುಡ್ಡು ಅರೇಂಜ್ ಮಾಡ್ಕೊಂಡ್ ಬರ್ತೀನಿ. ಓಕೆ, ಅರೇಂಜ್ ಮಾಡ್ಕೊಂಡು ಬಂದ್ಬಿಡಮ್ಮ. ಓಕೆ. ನೀನೇನು ಎದುರ್ಕೋಬೇಡ ಪ್ರಸನ್ನ, ಆಡಿಷನ್ ಸೆಲೆಕ್ಟ್ ಆಗ್ತೀಯಾ, ನಾವೆಲ್ಲರೂ ಇದೀವಿ. ಏನೇ ಆಯ್ತು? ಒಳ್ಳೆ ಸುರಂಗ ಮಾರ್ಗನೇ ಸಿಕ್ತು. ಸುರಂಗ ಮಾರ್ಗನ ತೋಡಕ್ 50,000 ಬೇಕಷ್ಟೇ. 50,000ನಾ? ಈ 50 ಜನ ಆಡಿಷನ್ ಮುಗಿಸೋಷ್ಟ್ರಲ್ಲಿ 50,000ನ ಹೇಗೆ ಸಂಪಾದನೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಂದ್ರೆ ಬಾರು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ, ನನಗಂತೂ ತಲೆನೇ ಓಡ್ತಿಲ್ಲ. ಹುಡ್ಗನ್ ಬೇರೆ ಮಾತು ಕೊಟ್ಟಿದೀವಿ, ಇವಾಗ ನಮ್ಗೆ ದುಡ್ಡು ಮುಖ್ಯ. ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಪಾರ್ಕಲ್ ರಂಗನ್ ಟೋಪಿ ಹಾಕಿದ 10,000 ನನ್ನ ಹತ್ರ ಇದೆ. ಇಸ್ಪಿಟಲ್ ಗೆದ್ದಿರೋ 5,000 ರೂಪಾಯಿ ನನ್ನ ಹತ್ರ ಇದೆ. ಅದ್ರ ಜೊತೆಗೆ ಕಿವಿ ಓಲೆ ಮಾರಿದ್ರೆ ಇನ್ನೊಂದು 5,000 ರೂಪಾಯಿ ಸಿಕ್ಬಹುದು. ನನ್ನ ಹತ್ರ 1 ರೂಪಾಯಿನೂ ಇಲ್ಲ ಕಣ್ರೆ, ಇನ್ನು 30,000 ಹೊಂದಿಸ್ಬೇಕು. ಒಂದ್ ಕೆಲಸ ಮಾಡೋಣವಾ? ನಮ್ PGಲಿರೋ ಎಲ್ಲಾ ಹುಡುಗಿರ ಹತ್ರ ದುಡ್ಡು ಕೇಳೋಣವಾ? ಎಸ್, ಗುಡ್ ಐಡಿಯಾ. ಹೇಮಾ, ನಿನ್ನ ಹತ್ರ ಒಂದು 10,000 ರೂಪಾಯಿ ದುಡ್ಡಿದ್ಯಾ? ಸಾರಿ ಸಿಸ್ಟರ್, ನಾನೇ ಕಷ್ಟದಲ್ಲಿದ್ದೀನಿ. ನಿನ್ನ ಹತ್ರ ಒಂದು 10,000 ರೂಪಾಯಿ ದುಡ್ಡಿದ್ಯಾ? ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೀನಿ. आपका बहुत बॉयफ्रेंड्स है ना, उसका पास ट्राई करो. सॉरी, आई डोंट हैव मनी, ट्राई समवेयर एल्स. ಲೇ, ನನ್ಗೆ ಚಾಕ್ ಕೊಡ್ತೀಯಾ? ನಿನ್ ವೆಬ್ಸೈಟ್ ಮ್ಯಾಟ್ರ್ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೋಡ್ಕೊಂತೀನಿ ಕಣೆ ನಿನ್ನೊಂದ್ಸಲ. ಕವಿತಾ, ಓ ಅಕ್ಕ, ಏನ್ ಅಪರೂಪಕ್ಕೆ ನಮ್ ರೂಮಿಗೆ ಬಂದ್ಬಿಟ್ಟಿದ್ದೀರಾ? ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಹೆಲ್ಪಾ? ಏನು? ಮನಿ ಮ್ಯಾಟ್ರು. ಒಂದು 10,000 ರೂಪಾಯಿ ಸಿಗತ್ತಾ? ಅಂದರ್ ಬಹರ್ನಲ್ಲಿ ಇರೋ ಬರೋ ದುಡ್ಡನ್ನೆಲ್ಲ ನೀವೇ ಬಾಚ್ಕೊಂಡಿದ್ದೀರಾ, ಇನ್ನೆಲ್ಲಿಂದ ನಾನ್ ನಿಮಗ್ ಕೊಡ್ಲಿ? ಕಾಸಿಲ್ಲ ಅಕ್ಕ. ಸಿಂಚು, ಹೇಳಿ ಅಕ್ಕ. ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ಯಾ? ಮಾಡು ಮಾಡು. ಸಿಂಚು, ಹೇಳಿ ಅಕ್ಕ. ದುಡ್ಡೇನಾದ್ರೂ ಇಟ್ಟಿದ್ಯಾ? ಇಲ್ಲ ಅಕ್ಕ, ನಾನಿನ್ನು ಸ್ಟೂಡೆಂಟ್, ನನ್ನ ಹತ್ರ ಎಲ್ಲಿಂದ ಬರ್ತೆ ದುಡ್ಡಿಲ್ಲ ಅಕ್ಕ. ಮಜಾ ಮಾಡಕ್ಕೆ ಕೇಳ್ದಷ್ಟು ಸಾಲ ಕೊಡ್ತಾರೆ, ಆದ್ರೆ ಒಂದೊಳ್ಳೆ ಕೆಲಸ ಮಾಡಕ್ಕೆ 1 ರೂಪಾಯಿ ಕೊಡಲ್ವಲ್ಲೇ. ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವೆಲ್ಲ ಒಪ್ಪೋದಾದ್ರೆ ದುಡ್ಡು ಅರೇಂಜ್ ಮಾಡ್ಬೋದು. ದುಡ್ಡು ಸಿಗೋದಾದ್ರೆ ನಾವೆಲ್ಲ ಏನ್ ಬೇಕಾದ್ರೂ ಮಾಡ್ತೀವಿ. ನೀನ್ ನಿಜ ದುಡ್ಡು ಸಿಗೋ ಹಾಗೆ ಮಾಡ್ತೀಯ ಅಲ್ವಾ? ಖಂಡಿತ. ಥ್ಯಾಂಕ್ ಯು ಕಣೆ. ಹಲೋ, ಇಂಟರ್ವ್ಯೂ ಪಾಸ್ ಆಗಿದೆ. ಹೌದಾ? ಡೀಟೇಲ್ ಕಳಿಸಿದೀನಿ, ಮೇಲ್ ಚೆಕ್ ಮಾಡಿ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಜ್ಜಿ ಮಾಡ್ತೀನಲ್ಲ. ಹಲೋ, ದುಡ್ಡು ಅರೇಂಜ್ ಆದ್ರೂ ಪ್ರಸನ್ನನೇ ಬಂದಿಲ್ವಲ್ಲೇ? ಬರ್ತಾನೆ ಬಿಡೆ, ಎಲ್ಲಿ ಹೋಗ್ತಾನೆ? ಲೇಟ್ ಆಗಿ ಬಂದ್ರು ಹೇಗೂ ನಮ್ ಕೈಯಲ್ಲಿ ದುಡ್ಡಿದೆ, ಒಂದ್ಸಲ ತಾಗೆ ಆಗ್ತಾನೆ. ಸರ್ ಬನ್ನಿ ಸರ್, ಇಲ್ಲಿ ಅವ್ರೆ. ಇವರೇನಾ? ಹಲೋ, ಪುಣ್ಯಾತ್ ಗಿತ್ತೀರಾ? ಬನ್ನಿ ಇಲ್ಲಿ. ನೋಡಿ, ಮನುಷ್ಯ ಕಷ್ಟಪಟ್ಟು ದುಡಿಯೋದು ದುಡ್ಡಿಗೆ, ಅದೇ ಮನುಷ್ಯ ತಲೆ ಕೆಟ್ಟು ಕುಡಿಯೋದು ದುಡ್ಡಿಗೆ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾವು ದೇವ್ರನ್ನ ಬೈಕೊಂಡು ಓಡಾಡ್ತೀವಿ, ಅದೇ ದುಡ್ಡಿದ್ರೆ ಆ ದೇವ್ರನ್ನೇ ಮನೆಗೆ ಕರೆಸಿ ಓದ್ಕೊಂಡು ಓಡಾಡ್ತೀವಿ. ಆದ್ರೆ ನಿಮ್ಮಂಥವ್ರು
ಮೋಸ ಮಾಡಿ ದುಡ್ಡು ಮಾಡಿ ಯಾರಿಗೂ ಗೊತ್ತಾಗಲ್ಲ ಅಂತ ಸುಮ್ಮನೆ ಇರ್ತೀರ. ಅಂತ ದುಡ್ಡನ್ನ ಕಂಡಿಡಿಯಕ್ಕೆ ಸರ್ಕಾರ ನಮ್ಮಂತ ಆಫೀಸರ್ಗಳನ್ನ ನೇಮಿಸಿದ್ದಾರೆ. ತಿರ್ಗೆ ಸರ್ ಸಾರು ಅಣ್ಣ ಎಲ್ಲ ಆಮೇಲೆ ಬಾಮ್ಮ ಇವ್ರನ್ನೆಲ್ಲ ಗಾಡಿಗೆ ಹತ್ಸು. ಸರ್ ನಾವೇನ್ ತಪ್ಪು ಮಾಡಿದೀವಿ? ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ನಾವೇನ್ ತಪ್ಪು ಮಾಡಿಲ್ಲ. ನಾವೇನ್ ಬನ್ನಿ ಅತಿ ಜೀಪು. ನೀವ್ ಹೇಳೋ ಪ್ರಕಾರ ಇನ್ನೊಬ್ರಿಗೋಸ್ಕರ ಇಷ್ಟು ರಿಸ್ಕ್ ತಗೊಂಡವ್ರೇನಿ? ಹೌದು ಸರ್. ಅದೇನೇ ಇರ್ಲಿ, ನಾವ್ ಎನ್ಕ್ವೈರಿ ಮಾಡಿರೋದನ್ನ ಸಾಹೇಬ್ರಿಗೆ ಹೇಳಿದೀವಿ. ಸಾಹೇಬ್ರು ಒಳಗಡೆ ಎನ್ಕ್ವೈರಿ ಮಾಡ್ತಾವ್ರೆ. ಅವ್ರೇನಾದ್ರೂ ಒಳ್ಳೆಯವ್ರಾಗಿದ್ರೆ ಆಚೆ ಬರ್ತಾರೆ, ನೀವು ಕರ್ಕೊಂಡು ಹೋಗಿ. ಇಲ್ಲ ಅಂದ್ರೆ ಗೊತ್ತಲ್ಲ 1 2 3 ಅಂತ ತಂಬಿ ಎಣಿಸ್ತಾರೆ ಅಷ್ಟೇ. ಲೇ ಸೊಳ್ಳೆ, ನಮ್ ಶಿಫ್ಟ್ ಮುಗೀತು, ಮನೆಗೆ ಹೋಗೋಣ ಬರ. ಕೇಸಿಂದ ₹1 ಆಗ್ಲಿಲ್ವಲ್ಲ ಸಾ? ನೆಟ್ಟಗೆ ನಿಂತ್ಕೊ ಜಾಡ್ಸ್ ಓದ್ಬಿಡ್ತೀನಿ. ಇವನ್ ದುಡ್ಡು ಬಿಟ್ಟು ಇನ್ನೆಷ್ಟು ಜನಕ್ಕೆ ಟೋಪಿ ಹಾಕಿದ್ವಿ? ಸರ್ ನೀವೇನ್ ಹೇಳ್ತಿದ್ದೀರಾ ನಮಗೆ ಅರ್ಥ ಆಗ್ತಿಲ್ಲ ಸರ್. ಸರ್ ನಾವ್ಯಾಕೆ ಟೋಪಿ ಹಾಕ್ಬೇಕು? ಓಹೋ, ಮೋಸ ಮಾಡಿಲ್ಲ ಅಂದ್ರೆ ದುಡ್ಡೇನು ಕಿತ್ಕೊಂಬರುತ್ತ ಮರದಿಂದ. ಸರ್ ನಾವ್ ಯಾರಿಗೂ ಮೋಸ ಮಾಡಿಲ್ಲ ಸರ್. ಅಂದಾಗೆ ಈ ಪೆಟ್ರು ನನ್ನ ಮಗ ಯಾರಂತ ಗೊತ್ತಾ? ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಅಲ್ಲ, ನೀವು ಬಾಳ್ತಿರೋದು ಒಂದು ಬದುಕ. ಛೇ, ಇದು ಒಂದು ಜೀವನ ನಿಮ್ಗೆ. ವೇಶ್ಯಾವಾಟಿಕೆ ಮಾಡ್ಕೊಂಡು ಬದುಕ್ಬೇಕಾ? ಸರ್ ಕರೆಕ್ಟಾಗಿ ಮಾತಾಡಿ. ನಾವ್ ಯಾಮರ್ಸಿರ್ಬೋದು ನಿಜ, ಆದ್ರೆ ವೇಶ್ಯವಾಟಿಕೆ ಮಾಡೋರಲ್ಲ ಸರ್. ಈ ಕೆಲಸ ಮಾಡಿದ್ರೇನು, ಈ ಕೆಲ್ಸದಲ್ಲಿ ದುಡ್ಡು ಮಾಡಿದ್ರೇನು ಎರಡು ಒಂದೇನೆ. ನಾನಲ್ಲ, ಇಡೀ ಪ್ರಪಂಚ ಆ ಹೆಸರಲ್ಲೇ ಕರೆಯೋದು ನಿಮ್ಮನ್ನ. ಇದ್ರ ಹಿಂದಿರೋ ಉದ್ದೇಶ ಬೇರೆನೇ ಇದೆ ಸರ್. ನೀವು ದುಡ್ಡು ಯಾಕೆ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಮಾಡಿದ್ರಿ ಅನ್ನೋದು ಮುಖ್ಯ. ಏ ಹೀರೋ, ಸರ್ ನೀನ್ ಯಾಕೆ ಮೋಸ ಹೋದ ಹೇಳು? ಈ ಕಚಡ ಕೆಲಸ ಮಾಡಿದ್ಕೆ ಏನು ಗೊತ್ತಿಲ್ದಿರೋ ದೊಡ್ಡ ಸಾಚತಾರ ಬಂದು ಕಂಪ್ಲೇಂಟ್ ಕೊಟ್ಟೆ. ಮಾಡಿರೋದು ಇಂಥ ಕೆಲಸನಾ? ಸರಿ, ಅದೇನ್ ನಡೀತಂತ ಹೇಳು. ನಾನು 2ರಲ್ಲಿ ಕೇಳಿಸ್ಕೊಂಡು ನನ್ನ ಜೀವನ ಪಾವನ ಮಾಡ್ಕೊಂತೀನಿ. ಹೇಳೋ. ಆಹಾ, ನಾಚಿಕೆ ಒಂದು ಬಂದ್ಬಿಡ್ತದೆ ಗಂಡಸರಿಗೆ. ನೀವಾದ್ರೆ ಹೇಳಿ, ಏನ್ ನಡೀತು? ಸರ್ ಅದೇನಾಯ್ತು ಅಂದ್ರೆ ಇದ್ರಿಂದ ಏನು ತೊಂದರೆ ಆಗಲ್ವೇನೆ? ಏನು ತೊಂದರೆ ಆಗಲ್ಲ, ನೋಡ್ತಿರು ಸುಮ್ನೆ. ಏನಾದ್ರೂ ಮಾಡು, ಆದ್ರೆ ಸ್ವಲ್ಪ ಹುಷಾರು. ಪಕ್ಕದ ರೂಮ್ ಅವ್ರು ಹೀಗೆ ಮಾಡಿ ಚೆನ್ನಾಗಿ ಬದುಕ್ತಾ ಇಲ್ವಾ? ನೋಡ್ತಾ ಇರು ಈಗ. ಹಲೋ ಹಲೋ, ನಿಮ್ ನಂಬರ್ನ ವೆಬ್ಸೈಟ್ ಇಂದ ತಗೊಂಡೆ. ಫಿಮೇಲ್ ಸರ್ವಿಸ್ ಬೇಕಾಗಿದೆ ಅಂತ ಹಾಕಿದ್ದೀರಲ್ಲ, ಯಾವಾಗ ಬೇಕಿತ್ತು ಸರ್? ಓ ಮೈ ಗುಡ್ನೆಸ್, ರಿಯಲಿ? ಎಲ್ಲಿ ಬರ್ಬೇಕು ಮೇಡಮ್? ವಿಜಯನಗರ್ ಪಾರ್ಕ್ ಬಂದ್ಬಿಡಿ. ಆಯ್ತು ಮೇಡಮ್, ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿರ್ತೀನಿ. ರೋಡಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಬೇಡ, ಹೋಗಿ ಹಾಕ್ಸ್ಕೊಬಿಡ್ತೀಯ. ಮನೆಗೆ ಹೋಗೋ. ಸಾಯಕ್ ಮುಂಚೆ ಎಂಜಾಯ್ ಮಾಡ್ಮೇಲೆ ಸತ್ರ ಬರಲ್ಲ. ಎಂಜಾಯ್ ಮಾಡ್ಸಿದ್ದೀನಿ. ಇವ್ನಿಗೆ ಏನು ಗೊತ್ತು ಎಂಜಾಯ್ಮೆಂಟು? ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು, ಎಂಟರ್ಟೈನ್ಮೆಂಟ್. ಇನ್ನು ಫೋನ್ ಮಾಡೋಣ. ಹಲೋ, ಅಯ್ಯೋ ಮಚ್ಚ, ಹೊಡಿತು ಕಣ, ಲಾಟ್ರಿ ಹೊಡಿತು. ನನ್ನ ನಂಬರ್ಗೆ ಲಾಟ್ರಿ ಹೊಡಿತು. ಎಷ್ಟು ಲಕ್ಷ ಹೊಡಿತ ಮಚ್ಚ? ಲಕ್ಷ ಅಲ್ವೋ, ಅಲಕ್ಷ ನನ್ನ ಮಗನೇ. ಕೋಟಿ ಕೋಟಿ ಕೊಟ್ಟರೆ ಸಿಗದಿರೋ ಎಷ್ಟು ಸುಖ ಕಣೋ. 20,000 ರೆಡಿ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು. ಹಾಯ್ ಸರ್. ಹಾಯ್. ಹಲೋ. ಅಲ್ಲ, ನೀವೇನಾ? ಹೌದು, ನಾನೇ. ಬನ್ನಿ ಮಗನ. ಅಯ್ಯೋ ನಾನಲ್ಲ, ಮೇಡಮ್ ಇದಾರೆ, ತುಂಬಾ ಫೇರ್ ಆಗಿದ್ದಾರೆ. ನಿಮಗಿಂತ ಫೇರಾ? ಹೌದು, ಅವನ್ನ ನೋಡಿದ್ರೆ ಕಳ್ದೋಗ್ಬಿಡ್ತೀರಾ? ಅಯ್ಯೋ ವಿಕ್ರಮ. ಸರಿ, ಅಮೌಂಟ್ ಕೊಡಿ ಸರ್.
ಸರ್ ಅವ್ರ ಮೊದ್ಲೇ ಹಳ್ಳಿ ಹುಡುಗಿ ತುಂಬಾ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿ ಸರ್. ಅಯ್ಯೋ ಎಷ್ಟೊತ್ತು ಎಣಿಸ್ತಿರೋ ಕೊಡಿ ಸರ್. ಬರ್ತಾರ ತಾನೆ. ಅವ್ರನ್ನ ಅಫಿಷಿಯಲ್ ಆಗಿ ಟ್ರೀಟ್ ಮಾಡಿ ಮರಿಬೇಡಿ. ಬೇಗ ಬರಕೇಳಿ. ಇವ್ನಜ್ಜಿ ಬೆಳಗ್ಗೆ ಬಕ್ರ ಅದೊಂದ್ 1000 ಸಲ ಫೋನ್ ಮಾಡ್ತಾ ಇದ್ದಾನೆ ಕಣೆ. ಏಯ್ ಲೌಡ್ ಸ್ಪೀಕರ್ ಹಾಕೆ, ಅದೇನ್ ನೋಡೇ ಬಿಡೋಣ. ಹಲೋ, ಯಾರಿದು? ನಾನು ಯಾರ? ಬೇರೆ ಲವ್ಲಿ ತರ ಇರೋ ಹುಡುಗಿ ಕಳಿಸ್ತೀನಿ ಅಂತ ಕಲರ್ ಕಾಗರಿಸಿದ್ದಲ್ಲ ಅವನ ಕಡೆ ಅವನು. ಓ ಹೌದಾ, ಏನ್ ವಿಷಯ? ಏನ್ ವಿಷಯ? ಇಷ್ಟು ಬೇಗ ಮರ್ತ್ಬಿಟ್ಟೇನೆ ಪಿತ್ರಿ. ಮರ್ಯಾದೆಯಿಂದ ಹುಡುಗಿ ಕಳಿಸು, ಇಲ್ಲ ದುಡ್ಡು ವಾಪಸ್ ಕೊಡು. ಏಯ್ ಕೊಡಲ್ಲ ಕಣೋ, ಏನೋ ಕಿತ್ಕೋತ್ಯಾ ನಿನ್. ಬೇಡ ನೋಡು, ನಾನ್ ಯಾರು, ನನ್ನ ಬ್ಯಾಕ್ ಗ್ರೌಂಡ್ ಏನು, ನನ್ನ ಫ್ಲಾಶ್ ಬ್ಯಾಕ್ ಏನಂತ ಗೊತ್ತಿಲ್ಲ ನಿನಗೆ. ಏಯ್ ನಿನ್ ಫ್ಲಾಶ್ ಬ್ಯಾಕ್ ನ ನೀನೇ ಇಟ್ಕೊಂಡು ರಿವೈಂಡ್ ಮಾಡ್ಕೊಂಡು ಪ್ಲೇ ಬ್ಯಾಕ್ ಮಾಡ್ಕೊಂಡು ನೋಡ್ಕೋ. ಇಲ್ಲಿ ನಮ್ ಹತ್ರ ಸ್ಕ್ರೀನಿಂಗ್ ಮಾಡಕ್ ಬಂದ್ರೆ ಬಾಲ ಕಟ್ ಮಾಡ್ಬಿಡ್ತೀವಿ. ಕಟ್ ಮಾಡ್ಬಿಡ್ತೀಯಾ? ನೀವಾಗಿ ಕರೆದ್ರೆ ಆಫರ್, ನಾವಾಗಿ ಬಂದ್ರೆ ಚಪ್ಪರಲ್ಲ. ಒಬ್ಬೊಬ್ಬರನ್ನು ಕಬಡ್ಡಿ ಆಡ್ಬಿಡ್ತೀನಿ ಕಣ್ರೆ. ಲೇ ಗುಬಾಳ್, ಮೊದ್ಲು ಕುಂಟೆ ಬಿಲ್ಲೆ ಆಡೋದ್ ಕಲಿ, ಆಮೇಲೆ ಕಬಡ್ಡಿ ಆಡುವಂತೆ. ಫೋನ್ ಮಾಡಿದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಹಾಕಿ ಜೈಲಲ್ಲಿ ಕಂಬಿ ಎಣ್ಸಂಗ್ ಮಾಡ್ತೀವಿ. ಫೋನ್ ಇಡೋ. ಸರ್ ಫ್ಲಾಶ್ ಬ್ಯಾಕ್. ಕರ್ಮ ಕಾಂಡ. ಏಯ್ ಬಾಯ್ಲಿ ಬಾರೋ. ನಿನ್ಗೆ 12 ಇಂಚ್ ಹೀಲ್ಡ್ ಹಾಕಿದ್ರು ಇವ್ರು ಸೊಂಟದವ್ರಿಗೂ ಬರಲ್ಲ, ಆದ್ರೂ ಸೊಂಟ ಬೇಕೇನೋ ನಿನ್ಗೆ? ಅದೇ ಸರ್ ಆಗಿರೋದು ಪ್ರಾಬ್ಲಮ್. ಅದನ್ನೇ ಸರಿ ಮಾಡ್ತೀನಿ ಈಗ. ಲೇ ಪಿ ಸಿ ಸರ್, ಇವೊಂದೊಂದು ಒಳ್ಳೆ ಕ್ಲೋಸ್ ಅಪ್ ಫೋಟೋ ತೆಗಿ, ಫೇಸ್ಬುಕ್ ವಾಟ್ಸಪ್ ಹಾಕನ. ಇವನು ಆನ್ಲೈನ್ ನಲ್ಲಿ ಪಿಕ್ ಮಾಡ್ತಿದ್ದ ಅಂತ ಇವನ್ಗೆ ಆನ್ಲೈನ್ ಅಲ್ಲೇ ಮರ್ಯಾದೆ ತೆಗಿ. ಸರ್ ಬೇಡ ಸರ್, ನಿಮ್ ಖಾಲಿ ಬಿಡ್ತೀನಿ, ಹಂಗ್ ಮಾತ್ರ ಮಾಡ್ಬಿಡಿ. ದುಡ್ಡು ಬೇಡ, ಏನು ಬೇಡ, ಬಿಟ್ಬಿಡಿ ಸರ್, ಹೋಗ್ಬಿಡ್ತೀನಿ. ಇದೇ ಲಾಸ್ಟ್ ಚಾನ್ಸ್. ಏನ್ರಮ್ಮ ಮಾಡೋದು? ಸಾರಿ ಸರ್, ತಪ್ಪಾಗೋಯ್ತು, ಇನ್ನೊಂದ್ಸರಿ ಹಿಂಗ್ ಮಾಡಲ್ಲ. ನಾವ್ ಏಮಾರ್ಸಿದ ದುಡ್ಡೆಲ್ಲ ನೀವೇ ತಗೊಳ್ಳಿ, ನಮ್ಮನ್ ಬಿಟ್ಬಿಡಿ ಸರ್. ಬಿಡಣ. ಒಂದ್ ನಿಮಿಷ ಬಾಯ್ಲಿ. ನೀನು ಸ್ತ್ರೀಲಿಂಗನ ಪುಲ್ಲಿಂಗನ? ಸರ್ ನಾನ್ ಸ್ತ್ರೀ. ಅಯ್ಯೋ ನಾನ್ ಹುಡುಗಿ ಸರ್. ಹುಡುಗಿನ ನೀನು? ಏನ್ ಕರ್ಮನೋ ಈ ತರ ವೇಷಗಳು ಹಾಕೊಂಡಿದ್ದೀರ. ಸರಿ ನೋಡಿ, ಹೆಣ್ಣು ಮಕ್ಕಳಂತ ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಇನ್ನೊಂದ್ಸಲ ಈ ರೀತಿ ಮಾಡೋದು, ಒಳ್ಳೆ ದುಡ್ಡಿರೋನ ಹನಿ ಟ್ರಾಪಲ್ಲಿ ಸಿಗಾಕ್ಸೋದಂಥದ್ದು ಏನಾದ್ರು ಮಾಡಿದ್ರೆ ಜೀವನ ಪೂರ್ತಿ ಜೈಲಲ್ಲೇ ಟ್ರಾಪ್ ಆಗಿರ್ಬೇಕು. ಹಂಗ್ ಮಾಡ್ತೀನಿ. ಓಕೆ? ಆಯ್ತು ಸರ್. 302 ಇವ್ರ ಹೆಸರು ಅಡ್ರೆಸ್ ಬರ್ಸ್ಕೊಂಡು ಕಳ್ಸೋ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದ್ಸಲ ಈ ತರ ಮಾಡಲ್ಲ. ಅಲ್ಲ ಕಣ್ರವ, ಇವನಿಗೋಸ್ಕರ ನೀವ್ಯಾಕ್ರವ ಇಷ್ಟೊಂದು ಶ್ರಮ ತಗೊಂಡ್ರಿ? ಪ್ರಸನ್ನ ಡಾನ್ಸರ್ ಮಾಡೋ ಜವಾಬ್ದಾರಿ ನಮ್ಮೇಲಿದೆ, ಅದಕ್ಕೆ. ಅಕ್ಕ, ಮೋಸದಿಂದ ಬಂದಿರೋ ದುಡ್ಡಲ್ಲಿ ನಾನು ಬೆಳಿಬೇಕಾಗಿಲ್ಲ. ಡ್ಯಾನ್ಸ್ನ ಸ್ಟೇಜ್ ಮೇಲೆ ಆಡಿದ್ರು ಡ್ಯಾನ್ಸೇ, ತಮಟೆ ಮುಂದೆ ಆಡಿದ್ರು ಡ್ಯಾನ್ಸೇ. ನಾನೇನಾದರೂ ಮೋಸದಿಂದ ಡ್ಯಾನ್ಸರ್ ಆದರೆ ನಮ್ಮ ಅಪ್ಪನ ಕನಸು ನನ್ನ ಸಾಗಲ್ಲ. ಅವ್ರು ನನ್ನ ಕಲೆ ನೋಡೋ ಅವಕಾಶ ಕೊಡಲಿ, ದುಡ್ಡಿಂದ ಬರೋ ಅವಕಾಶ ಬೇಡಕ್ಕ. ಕೊನೆವರೆಗೂ ಕುಣಿತೀನಿ, ಆದರೆ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಕುಣಿಯಲ್ಲ. ಈ ರೀತಿ ಡ್ಯಾನ್ಸರ್ ಆಗೋದು ಬೇಡ ಅಕ್ಕ. ಅದೇ ಮಚ್ಚ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ತಿಳ್ಕೊಂಡಿದ್ಯೋ. ನಮ್ಮಿಂದ ತಪ್ಪಾಗಿದೆ ಕಣೋ, ಕ್ಷಮಿಸ್ಬಿಡೋ ನಮ್ಮನ್ನ ಪ್ಲೀಸ್ ಪ್ರಸನ್ನ. ಹೌದು ಕಣೋ ಪ್ರಸನ್ನ, ಇಷ್ಟು ದಿನ ನಾವೇನ್ ಮಾಡ್ತಾ ಇದ್ವಿ, ಸಮಾಜ ನಮ್ಮ ಬಗ್ಗೆ ಏನ್ ಮಾತಾಡ್ತಾ ಇದೆ ಅನ್ನೋ ಪರಿಜ್ಞಾನನೂ ಇರ್ಲಿಲ್ಲ. ಈಗ ಗೊತ್ತಾಗ್ತಾ ಇದೆ ನಾವು ಮಾಡ್ತಿರೋದು ಎಷ್ಟು ದೊಡ್ಡ ತಪ್ಪು ಅಂತ. ಐ ಆಮ್ ಸಾರಿ ಪ್ರಸನ್ನ. ಪ್ರಸನ್ನ, ಇನ್ಮೇಲೆ ಅಂತ ದೊಡ್ಡ ತಪ್ಪು ಮಾಡಲ್ಲ ಕಣೋ. ಇನ್ಮೇಲೆ ಯಾರಿಗೂ ಮೋಸ ಮಾಡಲ್ಲ ಕಣೋ. ಪ್ರಸನ್ನ, ನೀನ್ ನಮ್ ಕಣ್ ತೆರೆಸ್ದೆ ಕಣೋ. ಸಾರಿ ಪ್ರಸನ್ನ, ಸಾರಿ ಆಂಟಿ. ಸರಿ, ಪೊಲೀಸ್ ಸ್ಟೇಷನ್ ಯಾಕೆ ಮಾತು, ಬನ್ನಿ ಹೋಗೋಣ. ಬನ್ರವ ಬನ್ನಿ. ಲೇ, ಅದೇನಾರು ಆಗೋಗ್ಲಿ ಕಣ್ರೆ, ನಾವ್ ಕಷ್ಟಪಟ್ಟು ದುಡ್ದು ಆ ಹುಡುಗನ ಒಳ್ಳೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕು. ಎಸ್ ಅವನಲ್ಲಿರೋ ಛಲ ಟ್ಯಾಲೆಂಟ್ಗೆ ಅವನಿಗೆ ಸಪೋರ್ಟ್ ಮಾಡಲೇಬೇಕು. ಅವ್ನು ಗೆದ್ದೇ ಗೆಲ್ತಾನೆ ಕಣ್ರೆ. ಒಂದ್ ನಿಮಿಷ.
ಹಲೋ, ಹೌದು, ನಾನು ಆರ್ತಿನೇ ಮಾತಾಡ್ತಿರೋದು. ಏನು? ನಿಜಾನಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಏಯ್, ಈಗ್ಲಾದ್ರೂ ದೇವ್ರು ಕಣ್ಬಿಟ್ಟ ಅನ್ಸುತ್ತೆ. ನನ್ಗೆ ಟಿವಿ ಚಾನಲ್ ಅಲ್ಲಿ ಆಂಕರಿಂಗ್ ಜಾಬ್ ಸಿಕ್ತು. ಥ್ಯಾಂಕ್ ಯು. ನನ್ಗೂ ಕೆಲ್ಸ ಸಿಕ್ಕಿತ್ತು ಕಣ್ರೆ, ಆದ್ರೆ ಆ ಪೊಲೀಸ್ ಗಲಾಟೆಯಲ್ಲಿ ನೀವೆಲ್ಲ ಮೂಡ್ ಆಫ್ ಆಗಿರ್ತೀರಂತ ನಾನು ಹೇಳಲಿಲ್ಲ. ಅಲ್ಲ ಕಣೆ, ಇವ್ಳಿಗೂ ಕೆಲ್ಸ ಸಿಕ್ತು, ಇವ್ಳಿಗೂ ಸಿಕ್ತು. ಇವ್ರಿಬ್ರು ಪ್ರಸನ್ನಂಗೆ ಹೆಲ್ಪ್ ಮಾಡ್ಬೋದು. ಬಂದಿದ್ದ ಸಂಬಳದಲ್ಲಿ ಇವಳೊಂದು ಅರ್ಧ ಕೊಡ್ಬೋದು, ಇವಳು ಅರ್ಧ ಕೊಡ್ಬೋದು. ನೀನ್ ಗಾಡಿಯನ್ನಾಗಿ ನೋಡ್ಕೋಬಹುದು. ನಾನ್ ಯಾರ ಹತ್ರನೂ ಮಾತೇ ಆಡಲ್ಲ. ನನಗೆ ಕೆಲ್ಸ ಎಲ್ಲಿಂದ ಸಿಗುತ್ತೆ? ನನ್ಗಿದೇ ದೊಡ್ಡ ಯೋಚನೆ ಆಗಿದೆ ಕಣ್ರೆ. ಬಾಯಿ ಮುಚ್ಚೆ ಸಾಕು. ಅದೆಷ್ಟೇ ಮಾತಾಡ್ತೀಯಾ? ಇದೇ ಮಾತನ್ನ ಬಂಡವಾಳ ಮಾಡ್ಕೊಂಡು ಆರ್ಜಿ ಆಗೆ. ಹೌದಾ? ಅಲ್ಲ ಕಡೆ, ನೀವ್ ಯಾರು ನಂಗೆ ಇಷ್ಟ ದಿನ ಹೇಳಲೇ ಇಲ್ಲ. ಅಲ್ಲ, ಊರೆಲ್ಲ ನನ್ನ ಬಾಯ್ಬಿಡ್ಕಿ ಅಂತಿದ್ರು. ನನಗ್ ಫುಲ್ ಬೇಜಾರಾಗಿತ್ತು. ಇವಾಗ ನೀನು, ಇವಳು ಎಲ್ಲರೂ ಹೇಳ್ತಾ ಇದ್ದೀರಾ. ಹಾಗಾದ್ರೆ ನನ್ನಲ್ಲಿ ಏನೋ ಸ್ಪೆಷಾಲಿಟಿ ಇದೆ, ನಾನ್ ಚೆನ್ನಾಗಿ ಮಾತಾಡ್ತೀನಿ ಅನ್ನೋದು ನಿಮ್ ಎಲ್ಲರಿಗೂ ಗೊತ್ತಾಗಿದೆ. ಇವತ್ ನಂಗೆ ತುಂಬಾ ಖುಷಿ ಆಗಿದೆ ಕಣ್ರೆ. ಇವಳು ಐಡಿಯಾ ಕೊಟ್ಟಿದ್ದಾಳೆ, ನೀನು ಐಡಿಯಾ ಕೊಟ್ಟಿದ್ಯಾ. ಅವ್ವಾ, ನಂಗೆ ಎಷ್ಟು ಖುಷಿ ಆಗ್ತಾ ಇದೆ. ಇವತ್ತಿಂದ ಐ ಆಮ್ ಆರ್ಜೆ. ಪ್ರಸನ್ನ, ಯಾಕೋ ಮಂಕಾಗಿದ್ಯಾ? ಏನಾಯ್ತೋ? ಬಿಡು ಸರೋಜ, ಅವ್ನಿಗೆ ಒತ್ತಾಯ ಮಾಡಬೇಡ. ಅವ್ನು ನಮ್ಮ ಹತ್ರ ಅಲ್ದೆ ಇನ್ಯಾರ ಹತ್ರ ಹೇಳ್ತಾನೆ? ಅವ್ನಿಗೇನಾದ್ರೂ ತಿನ್ನಕ್ ತಂದ್ಕೊಡು. ಅಪ್ಪ, ನನಗೋಸ್ಕರ ಆ ಅಕ್ಕಂದ್ರು ಪಡ್ತಾ ಇರೋ ಪಾಡು ನನಗೆ ನೋಡಕ್ ಆಗ್ತಾ ಇಲ್ಲಪ್ಪ. ಒಂದೊಂದ್ಸಾರಿ ನನ್ನ ಡ್ಯಾನ್ಸ್ ಆಸೆನೆ ಬಿಟ್ಬಿಡೋಣ ಅಂತ ಅನಿಸ್ತಿದೆಪ್ಪ. ಮಗನೇ, ಕುಂತ ಅಂದ್ರೆ ನಿನ್ ಪ್ರಾಣ. ನಿಮ್ಮಪ್ಪನ ಕೊನೆ ಆಸೆನೂ ಅದೇ ಆಗಿತ್ತು. ಅದಕ್ಕೆ ನಾವು ನಂಬಿರೋ ದೇವ್ರು ಆ ಹೆಣ್ಮಕ್ಳನ್ನ ನಿನ್ಗೋಸ್ಕರನೇ ಕಳ್ಸ್ಕೊಟ್ಟವನೆ. ಅವ್ರು ಕಷ್ಟಪಟ್ಟಾದ್ರೂ ನಿಂಗೆ ಒಳ್ಳೇದ್ ಮಾಡ್ತಾರೆ. ನಿನ್ ಪ್ರತಿಭೆಗೆ ಬೆಲೆ ಸಿಕ್ಕೇ ಸಿಗ್ತದೆ. ಧೈರ್ಯವಾಗಿರು ಮಗ. ಯೋಚನೆ ಮಾಡೋದ್ ಬಿಟ್ಟು ಊಟ ಮಾಡು. ನಾಳೆ ಕುಣಿಯಕ್ ಶಕ್ತಿ ಬೇಡ್ವಾ ನಿನ್ಗೆ? ಊಟ ಮಾಡು, ತಿನ್ನು. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮನೆ ಟಿವಿ. ನಾನು ನಿಮ್ಮನೆ ಮಗಳು ಆರ್ತಿ. ನಮ್ಮ ಚಾನೆಲ್ ಸತ್ಯ, ನೀವು ನೋಡ್ತಾ ಇರೋ ಚಾನೆಲ್ ಕೂಡ ಸತ್ಯ. ಇನ್ನು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಲವ್ವಾ ಇಲ್ಲ ಡವ್ವಾ. ಹಾಯ್ ಬ್ಯೂಟಿಫುಲ್ ಗರ್ಲ್ಸ್. ಹಲೋ ಹ್ಯಾಂಡ್ಸಮ್ ಬಾಯ್ಸ್. ಸೊ ಇವತ್ತಿನ ಜುಗಲ್ ಬಂದಿನಲ್ಲಿ ಯಾರು ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ? ಪ್ರಪಂಚದಲ್ಲಿ ಎಲ್ಲಾದ್ರಲ್ಲೂ ಲೇಡೀಸೇ ಫಸ್ಟ್, ಹಾಗಾಗಿ ನಾವೇ ಮಾತಾಡ್ತೀವಿ. ಮೇಡಮ್, ಇದ್ರಲ್ಲೇ ಗೊತ್ತಾಗಲ್ವಾ ಹುಡುಗಿರು ಮೋಸ ಮಾಡೋದ್ರಲ್ಲೂ ಫಸ್ಟ್ ಅಂತ? ನೀವ್ ಹುಡುಗರು ಪ್ರೀತಿಸೋ ಹುಡುಗಿನ ಕೊನೆವರೆಗೂ ಉಳಿಸ್ಕೊಳ್ಳೋಣ ಅನ್ನೋದಕ್ಕಿಂತ ಇರೋವರೆಗೂ ಬೆಳೆಸ್ಕೊಳ್ಳೋಣ ಅಂತ ನೋಡ್ತೀರಾ. ಫೇಸ್ಬುಕ್ ಅಲ್ಲಿ ಪಿಕಪ್ ಮಾಡಿ ವೀಕೆಂಡ್ ಅಲ್ಲಿ ಮಜಾ ಮಾಡಿ ಹುಡುಗಿನ ಹಾಳು ಮಾಡ್ಬೇಕಂದ್ರೆ ವರ್ಷಾನ್ಗಟ್ಲೆ ಲವ್ ಮಾಡ್ಬೇಕಾಗಿಲ್ಲ, 1 hour ಸಾಕು. ವ್ಯಾಲಿಡ್. ಒಂದ್ ಹುಡುಗಿ ತಿರುಗ್ ನೋಡಿದ್ರೆ ಸಾಕು, ಹಾಲ್ ಹಾಕೋನ್ಗಿಂತ ಮುಂಚೆ ಎದ್ದು ಕಾಳ್ ಹಾಕೋಕ್ ಮನೆ ಮುಂದೆ ಬಂದ್ಬಿಟ್ಟಿರ್ತೀರಾ. ಅದೇ ನಾವ್ ಒಪ್ಕೊಂಡಿಲ್ಲ ಅಂದ್ರೆ ಹಾಳಾದೋಳು ಅಂತ ಬೈತೀರಾ. ಕರೆಕ್ಟ್ ಆಗಿ ಹೇಳಿದ್ದಾರೆ. ಹಲೋ, ಅವಾಗ ಪ್ರೀತಿ ಸಂಕೇತ ಅಂದ್ರೆ ತಾಜ್ ಮಹಲ್. ಮತ್ತೆ ಇವಾಗ ಗೋಪಾಲನ್ ಮಾಲೋ ಇಲ್ಲ ಒರಿಯನ್ ಮಾಲೋ. ಎಸ್, ನಮ್ಮ ಸ್ಟುಡಿಯೋದಲ್ಲಿರುವ ಬಾಯ್ಸ್ ಹೇಳ್ತಾ ಇದ್ದಾರೆ, ಪ್ರೀತಿ ನಶೆಗಿಂತ ನಶೆ, ಗಾಂಜಾಗಿಂತ ಮಾಂಜಾ, ಸಿಗರೇಟ್ ಗಿಂತ ಫೇವ್ರೇಟ್, ಎಣ್ಣೆ ಕಿಕ್ಕಿಗಿಂತ ಹೆಣ್ಣೆ ಕಿಕ್ಕು. ಹುಡುಗಿ ಸಿಕ್ರೆ ಅದೇ ವಿಷಯ, ಇಲ್ಲ ಅಂದ್ರೆ ನಮ್ ಪಾಲ್ಗೆ ವಿಷ. ಹಂಗಂತಿದ್ದಾರೆ ನಮ್ಮ ಹುಡುಗರು. ಕರೆಕ್ಟ್ ಆಗಿದ್ರೆ ಅವನೇ ಯಜಮಾನ, ಇಲ್ಲ ಅಂತಂದ್ರೆ ನಮಗ್ ತಾನೇ ಅವಮಾನ ಅಂತಿದ್ದಾರೆ ನಮ್ಮ ಸ್ಟುಡಿಯೋದಿರುವಂತಹ ಹುಡುಗಿರು. ಪ್ರೀತಿ ಅನ್ನೋದು ಒಂದು ಗುಲಾಬಿ ಹೂ ಇದ್ದಂಗೆ, ಮೋಸ ಅನ್ನೋದು ಅದ್ರ ಕೆಳಗಡೆ ಇರೋ ಮುಳ್ಳಿದ್ದಂಗೆ. ಮುಳ್ ಚುಚ್ಚುತ್ತೆ ಅಂತ ಯಾರಾದ್ರೂ ಹೂ ಕೀಳ್ದೆ ಇರ್ತಾರಾ? ಹುಷಾರಾಗಿ ಮುಳ್ ಚುಚ್ಚದ ಹಾಗೆ ಪ್ರೀತಿಯಿಂದ ಕಿತ್ತು ಮುಡಿಗೇರಿಸ್ಕೋಬೇಕು. ದಿಸ್ ಇಸ್ ವಾಟ್ ಆಲ್ ಅಬೌಟ್ ಲವ್ವಾ ಇಲ್ಲ ಡವ್ವಾ. ಸೊ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಬರ್ತೀನಿ. ಅಂಟಿಲ್ ದೆನ್, ದಿಸ್ ಇಸ್ ಆರತಿ ಸೈನಿಂಗ್ ಆಫ್. ವಾವ್, ವೆರಿ ಗುಡ್. ಫಸ್ಟ್ ಟೈಮ್ ಆಂಕರಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ. ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ನಂಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ನಿಮ್ಮ ಆಶೀರ್ವಾದದಿಂದನೇ ಆಗಿದ್ದು. ಇದ್ರಲ್ಲಿ ಆಶೀರ್ವಾದ ಅಂತ ಏನು ಇಲ್ಲಮ್ಮ. ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅವ್ರು ಮುಂದೆ ಬಂದೇ ಬರ್ತಾರೆ. ಹೌದು, ಆದ್ರೂ ಎಲ್ರು ನಿಮ್ ಹಾಗಿರಲ್ವಲ್ಲ ಸರ್? ಯಾಕೆ, ಏನಾಯ್ತು? ಏನಿಲ್ಲ, ಮೊನ್ನೆ ಡ್ಯಾನ್ಸ್ ಆಡಿಷನ್ ನಡೀತಾ ಇತ್ತು ಅಂತ ಗೊತ್ತಾಯ್ತು. ನಮ್ ಪಕ್ಕದ ಮನೆ ಹುಡುಗನ್ನ ನಾವೇ ಖುದ್ದಾಗಿ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಬ್ರೋಕರ್ ಒಬ್ಬ ದುಡ್ಡು ಕೇಳ್ದ. ಆಗ ಗೊತ್ತಾಯ್ತು ಟ್ಯಾಲೆಂಟ್ಗಿಂತ ಮನಿ ಇಂಪಾರ್ಟೆಂಟ್ ಅಂತ. ಫಸ್ಟ್ ಆಫ್ ಆಲ್ ನೀವು ಅನ್ಕೊಂಡಿರೋದೇ ತಪ್ಪು. ಎಲ್ಲ ಚಾನಲ್ ಅವರು ದುಡ್ಡು ಅಥವಾ TRPಗೆ ಕೆಲಸ ಮಾಡ್ತಾರೆ ಅಂತ ಅಲ್ಲ. ಎಜುಕೇಟೆಡ್ ಆಗಿ ಬ್ರೋಕರ್ ಥ್ರೂ ಹೋದ್ರೆ ಬ್ರೋಕರ್ ಮೋಸ ಮಾಡೇ ಮಾಡ್ತಾನೆ. ಅಂದಾಗೆ ನೀವು ಆಡಿಷನ್ಗೆ ಹೋಗ್ಬೇಕಂತಿದ್ರಲ್ವಾ? ಇವತ್ತಿನ್ನೂ ಟೈಮ್ ಇದೆಯಲ್ಲ, ಫಸ್ಟ್ ಹೊರಡಿ, ಆಡಿಷನ್ಗೆ ಹೊರಡಿ.
ಹಲೋ, ಭವ್ಯ ಎಲ್ಲೇ ಇದ್ಯಾ? ಇಲ್ಲೇ PG ಹತ್ರ ಇದೀವ್ ಕಣೆ. ಪ್ರಸನ್ನ ಎಲ್ಲಿ? ಮನೇಲಿರ್ಬೇಕು. ಯಾಕೆ? ಏನಿಲ್ಲ, ಇವತ್ತೊಂದಿನ ಆಡಿಷನ್ ಇದೆಯಂತೆ ಕಣೆ. ಇವತ್ತೊಂದಿನ ಟ್ರೈ ಮಾಡೋಣವಾ? ಓಕೆ ಡನ್. ಆಂಟಿ ಆಂಟಿ, ಎಲ್ಲಿ ನಮ್ಮ ಕನ್ನಡದ ಮೈಕಲ್ ಜಾಕ್ಸನ್? ಇವತ್ತು ಅವ್ನು ಹಾಕೋ ಸ್ಟೆಪ್ಸಿಗೆ ನಮ್ಮ ಕರ್ನಾಟಕನೇ ಕುಣಿಯುತ್ತೆ. ಅಯ್ಯೋ ಅವನಿಲ್ಲ, ಯಾರು 4 ಜನ ಹುಡುಗರು ಬಂದು ಕರ್ಕೊಂಡು ಹೋದ್ರು. 4 ಜನ ಹುಡುಗರ? 4 ಜನ ಹುಡುಗರ? ಏನ್ರಿ ದೇವ್ರು, ನಮ್ ಲೈಫಲ್ಲಿ ಇಷ್ಟೊಂದು ಆಟ ಆಡ್ತಾ ಇದ್ದಾನೆ. ನನ್ಗೆ ಯಾಕೋ ಆ ದಗಲ್ಬಾಜಿ ದಲ್ಲಾಳಿ ಮೇಲೆ ಡೌಟ್ ಕಣೆ. ನನ್ ಮಗ ಮೀಟ್ ಇಲ್ದೇ ಇರೋನು ಡೈರೆಕ್ಟ್ ಆಗಿ ನಮ್ಮ ಮ್ಯಾಟ್ರಿಗೆ ಕೈ ಹಾಕಿದ್ದಾನೆ. ಇಲ್ಲ ಕಣ್ರೆ, ನನ್ಗೆ ಯಾಕೋ ಆ ಚೋಳರಂಗ ಇಲ್ಲ ವಿಕ್ರಮ್ ಮೇಲೆ ಡೌಟು. ಲೇ, ಕಿಡ್ನಾಪ್ ಮಾಡೋ ಖತರ್ನಾಕ್ ಕೆಲಸ ಆ ಡಮ್ಮಿ ನನ್ನ ಮಕ್ಳಿಗೆ ಎಲ್ಲಿ ಗೊತ್ತಿರುತ್ತೆ? ಈ ಕಿಡ್ನಾಪ್ ಯಾರು ಮಾಡಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಆರ್ತಿ ಕಾಲ್ ಮಾಡೆ. ಲೇ, ಇನ್ನು ಎಲ್ರೇ ಇದ್ದೀರಾ? ಕೊಡೆ, ನಾನು ಮಾತಾಡ್ತೀನಿ. ಆರ್ತಿ, ಯಾರೋ ಕಿತ್ತೋ ನನ್ನ ಮಕ್ಳು, ಕಚಡ ನನ್ನ ಮಕ್ಳು ನಮ್ ಮುಂದೆ ನಿಂತು ಮಾತಾಡಕ್ಕೆ ಮೀಟರ್ ಇಲ್ದಿರೋರು ಪ್ರಸನ್ನನ ಕಿಡ್ನಾಪ್ ಮಾಡಿದ್ದಾರೆ ಕಣೆ. ವಾಟ್? ಈ ಕಿಡ್ನಾಪ್ ಯಾರು ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಆ ನನ್ನ ಮಕ್ಳಿಗೆ ನಾವು ತಿಥಿ ಊಟ ಮಾಡಿಸೋದೆ. ನಾವು ಹೋಗಿ ಲೊಕೇಶನ್ ಶೇರ್ ಮಾಡ್ತೀವಿ, ಅಲ್ಲಿಗೆ ಬಂದ್ಬಿಡು. ಓಕೆ, ಡನ್. ಇದಪ್ಪ ವರ್ಷೆ ಅಂದ್ರೆ ಗಂಡ ಐಕ್ಳು ಗೋಡನ್ಗೆ ಹೆಣ್ಮಕ್ಳು ಎಂಟ್ರಿ. ಏಯ್, ಹಳ್ಳೆ ಪಿಕ್ಚರ್ ವಿಲನ್ ತರ ಅಪ್ಪ ಅಮ್ಮ ತಮ್ಮಂದಿರ್ನ ಕಿಡ್ನಾಪ್ ಮಾಡೋದು ಇನ್ನು ಬಿಟ್ಟಿಲ್ವೇನ್ರೋ ನೀವು? ಯಾವಾಗ್ಲೂ ನೀವು ಅಪ್ಡೇಟ್ ಆಗೋದು? ಅದ್ ಸರಿ, ಪ್ರಸನ್ನ ಎಲ್ಲಿದ್ದಾನೆ ಹೇಳು. ನಿಮ್ ಜೊತೆ ಸೋತಾಗಿಂದ ಇವನವ ಫ್ರೆಂಡ್ಸ್ ಜೊತೆ ಕಡಿಮೆ ಆಗಿದೆ. ಟೈಮ್ ಇಲ್ಲ ಕಣೋ, ಕೈ ಮಿಲಾಯಿಸೋದೇನಿದ್ರು ಆಮೇಲೆ ಇಟ್ಕೋಬಹುದು. ಮೊದ್ಲು ಪ್ರಸನ್ನನ್ ಕಳ್ಸು. ತಾಕತ್ತಿದ್ರೆ ನಮ್ ಬಾಸ್ ಜೊತೆ ಕೈ ಮಿಲಾಯಿಸಿ. ನೀವ್ ಗೆದ್ರೆ ಪ್ರಸನ್ನ ನಿಮ್ಗೆ, ನೀವ್ ಸೋತ್ರೆ ನೀವೆಲ್ಲ ನಮ್ಗೆ. ಯಾವನು ನಿಮ್ ಬಾಸು? ಲೈ, ನೀನ್ ಕೊಟ್ಟಿದ್ ಬಿಲ್ಡಪ್ ನೋಡ್ರೆ ಯಾರೋ ಲೇಡಿ ಬಾಂಡ್ಗಳು ಬರ್ತಾರೆ ಅನ್ಕೊಂಡಲ್ಲ. ಲೈ, ಇವ್ರುಗಳೆಲ್ಲ ಒಂದ್ ರೌಂಡ್ಗೂ ಬರಲ್ಲ. ಲೈ, ಗಂಡಾಗ್ಲಿ ಹೆಣ್ಣಾಗ್ಲಿ ಗುಂಡಿಗೆಯಿಂದ ಬರೋ ಸೌಂಡ್ ಒಂದೇ. ಗುದ್ದಾಡಕ್ಕೆ ದಮ್ ಇರ್ಬೇಕು ಅಷ್ಟೇ. ನಮ್ಗೆ ಮಾಸ್ಗಳ ಜೊತೆ ಗುದ್ದಾಡೆ ಅಭ್ಯಾಸ, ಪೀಸ್ಗಳ ಜೊತೆ ಅಲ್ಲ. ನಾನು ಸೈಲೆಂಟ್ ಆಗಿದ್ರೆ ಫ್ಯಾನ್ಸಿ ರಾಣಿ, ವೈಲೆಂಟ್ ಆದ್ರೆ ಜಾನ್ಸಿ ರಾಣಿ. ಈ ಮುದ್ದಾದ ಮುಖಗಳು ನೋಡ್ರೆ ಗುದ್ದಾಡಕ್ಕೆ ಮನ್ಸಾಗ್ತಿಲ್ವಲ್ಲೋ. ನಮ್ಮ ಕಾಸ್ಟ್ಯೂಮ್ಸ್ ಮಾತ್ರ ರಾಯಲ್, ನಾವು ನಿಮ್ಕಿನ ಲೋಕಲ್. ನಾನು ನೋಡೋಗ್ಬಿಡ್ತೀನಿ. ತೋರ್ಸ್ಬಿಡ್ರಮ್ಮ, ಈ ಎಡೆನ ಇಲ್ಲ ಈ ಜಡೆನ. ಅಡ್ಗೆ ಮನೇಲಿ ಬರೀ ಸೌಟ್ ತಿರ್ಸಕ್ ಮಾತ್ರ ಬರುತ್ತೆ ಅನ್ಕೊಂಡೆ. ಹುಡುಗರು ತೋಳುಗಳೆಲ್ಲ ಮುರಿದಾಕ್ಬಿಡ್ತೀರಂತ ಅಂದ್ರ ನನ್ ತೋಳು ಮುರಿದಾಕ್ಬಿಡ್ತೀರ? ಬಾ ಬಾ ಮುರಿವಂತ. ಬಲ್ಲಿಗೆ ಕುರಿ ತಂದು ಕಟ್ಟಿದ್ರೆ ಬೇಟೆಯಾಡಕ್ ಬರೋದು ಹುಲಿನೇ ಅಂತ ಗೊತ್ತು ತಾನೇ ನಿನ್ಗೆ? ಹುಲಿ? ನಮ್ ಹುಡುಗ ಬರೀ ಟ್ರೇಲರ್ ಮಾತ್ರ ಮಾಡೋನೆ. ನಾನು ನೀನು ಪಿಕ್ಚರ್ ಮಾಡೋಣ. ಪಿಕ್ಚರ್ ಮಾಡಿ ಪಂಚರ್ ಆಗೋಕ್ಕೂ ಮುಂಚೆ ಕಳ್ಸೋ. ಬೇಟೆಗೆ ಹೋಗೋ ದಾರಿಲಿ ಇಲಿಗಳು ಹೆಗ್ನಗಳು ಸಿಗ್ತಾ ಇರ್ತವೆ. ಬಿಲ ತೋಡಕ್ ಮುಂಚೆ ಬಲಿಯಾಗೋಗ್ತೀಯ. ಆ ಕಡೆ ಗಿಳದ್ಮೇಲೆ ತಾನೇ ಗೊತ್ತಾಗೋದು ಬಲಿ ನಾನಾ ನೀನಾ ಅಂತ. ಕೈ ಮಿಲಾಯಿಸ್ಬಿಡೋಣ. ನೀನ್ ಗೊತ್ತೇ, ಎದ್ರೋ ಜಾಯಮಾನ ನಮ್ದಲ್ಲ, ತುಳ್ಕೊಂಡ್ ಹೋಗೋ ಜಾಯಮಾನ ನಮ್ದು. ಬಾ ರಾಜ ಬಾ. ಸೂಪರ್ ಬಾ ದಿನ ಬಾಲರಾಣೆ. ಒಂದ್ ಪಪ್ಪಿ ಕೊಡ್ಲಾ? खुश हुआ नागा, बहुत खुश हुआ.
ಹೇಳ್ದಂಗೆ ಗೆದ್ಬಿಟ್ಟೆ. ಗೆದ್ದಾಯ್ತು ತಾನೆ? ಪ್ರಸನ್ನನ್ ಕಳ್ಸೋ. ನಿನ್ಗೆ ಅರ್ಶನ ಕುಂಕುಮ ಕೊಟ್ಟು ಕಳ್ಸಕ್ಕೆ ನೀನ್ ಬಂದಿರೋದು ಮುತ್ತೈದೆ ಮನೆಗಲ್ಲ, ಈ ಎಡೆಯನ್ನಾಗನ್ನ ಅಡ್ಡಕ್ಕೆ ಹಾಕ್ರೋ ಬಾಗ್ಲು. ಆಸ ಚಾಪೆ ಒಟ್ ನನ್ ಮಗ. ಇವಾಗ ಕೊಡಿ. ಗುಡ್ಡೆ ಮಾಂಸ. ಇನ್ನು ಹೊಡಿಲೇ ಇಲ್ಲ, ಆಗ್ಲೇ ಅಲ್ನೋಡು. ಏಯ್ ಗುಟ್ಲೆಕಿ ಬಬುಲ್, ಪ್ರಸನ್ನ ಎಲ್ಲಿದ್ದಾನೆ ಅಂತ ಹೇಳ್ತೀಯಾ ಇಲ್ಲ ಫೈಟ್ ಮತ್ತೆ ಮೊದ್ಲಿಂದ ಶುರು ಮಾಡ್ಬೇಕಾ? ಹೊಡಿಬೇಡಕ್ಕ, ದೇವ್ರಾಣೆ ಹೇಳ್ತೀನಿ, ಪ್ರಸನ್ನ ಯಾರಂತಾನೆ ಗೊತ್ತಿಲ್ಲ, ಫೋಟೋಲು ನಾನು ನೋಡಿಲ್ಲ. ನೀವಾಗ ನೀವು ಬಂದ್ರಿ ಅಂತ ಒಂದ್ ಕೈ ನೋಡಕ್ ಹೋಗಿ ಮಮ್ಮಿ ಡ್ಯಾಡಿ ಅಯ್ಯೋ ಮೂಳೆ ಎಲ್ಲ ಮುರಿದೋಯ್ತು. ಅಲೆಗಳ ಜೊತೆ ಆಟ ಆಡ್ಬೇಕು ಅನ್ಕೋ, ತಪ್ಪೇ ಇಲ್ಲ. ಸುಮ್ನೇನು ಸುನಾಮಿ ನೋಡ್ಬೇಕು ಅನ್ಕೋಬೇಡ, ಕೊಚ್ಕೊಂಡು ಹೋಗ್ಬಿಡ್ತೀಯ. ನೀನು ಅಷ್ಟೇ ಗನ್ ನೋಡ್ಬೇಕು ಅಂತ ಆಸೆ ಪಡು, ಅದ್ರಿಂದ ಬರೋ ಗುಂಡಲ್ಲ. ಮೇಲೆ ಈ ಕೆಪ್ರು ಬಿಲ್ಲೆ ಪ್ರಸನ್ನ ನಿಮ್ಗಳ ಹತ್ರ ಇಲ್ಲ ಅಂದಿದ್ದಕ್ಕೆ ಇಲ್ಲಿಂದ ಸುಮ್ಮನೆ ಹೋಗ್ತಾ ಇದೀವಿ. ಅಕಸ್ಮಾತ್ ನೀವೇ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಚಟ್ಟದ ಸಮೇತ ಬರ್ತೀವಿ. ಆ ಚಟ್ಟನ್ನ ಎತ್ತಕ್ಕೆ ನಾವ್ 4 ಜನ ಪುಣ್ಯಾದ್ಗಿತಿರು ಇದೀವಿ ಕಣೋ, ಹುಷಾರ್. ಓ ಬನ್ರವಾ, ಕಾಫಿ ಟೀ ಏನಾದ್ರು ಕೊಡ್ಲಾ? ಕಾಫಿ ಟೀನಾ? ಮಿಸ್ ಆಗಿದ್ರೆ ನೀವ್ ನಮ್ಗೆ ಹಾಲು ತುಪ್ಪ ಬಿಡ್ಬೇಕಿತ್ತು. ಅಲ್ಲ ನಿಮ್ ಮಗ ಎಲ್ಲೋಗಿದ್ದಾನೆ ಅಂತ ಕೇಳಿದಕ್ಕೆ ಯಾರೋ 4 ಜನ ಬಂದ್ರು ಕರ್ಕೊಂಡು ಹೋದ್ರು ಅಂದ್ರಿ. ಪಕ್ಕದ ರೋಡಲ್ಲಿ ಅವ್ನ ಫ್ರೆಂಡ್ಸ್ ಅಂತೆ, ನಾನು ನೋಡಿರ್ಲಿಲ್ಲ. ಮತ್ತೆ ಗುಳು ಅಂತ ಹತ್ಕೊಂಡ್ ಕಣ್ಣೀರ್ ಹೊತ್ಕೊಂತ ಇದ್ರಲ್ಲ ಆಂಟಿ. ಅಯ್ಯೋ ಅದಾ, ಈರುಳ್ಳಿ ಎಷ್ಟಿದ್ನಲ್ಲ ಕಣ್ಣೆಲ್ಲ ಉರಿ ಆಯ್ತು. ಆಂಟಿ ಈಗ ಪ್ರಸನ್ನ ಎಲ್ಲಿದ್ದಾನೆ? ಒಳಗಡೆನೆ ಇದ್ದಾನೆ, ಕರಿತೀನಿ ನೀರು. ಏ ಪ್ರಸನ್ನ ಬಾ ಇಲ್ಲಿ, ಅಕ್ಕ ಬಂದಿದಾರೆ ನೋಡ್ಬಾ. ಹಾವ ಬಂದೆ. ಸರಿ ಹೋಯ್ತು. ಅಮ್ಮ ತಾಯಂದ್ರ ಊದ್ಬತ್ತಿ ಕೊಟ್ರೆ ಇಡೀ ಊರಿಗೆ ಬೆಂಕಿ ಹಚ್ಕೊಂಡ್ ಬರೋ ಪುಣ್ಯಾದ್ಗಿತ್ತೀರಾ? ಸುಮ್ನೆ ತಪ್ಪಾಗಿ ತಿಳ್ಕೊಂಡು ಟೈಮ್ ವೇಸ್ಟ್ ಆಗೋ ಹಾಗೆ ಮಾಡಿದ್ರಲ್ರೆ. ಬಾರಪ್ಪ ಯುಗ ಪುರುಷ, ಇಷ್ಟೊತ್ತು ನಮ್ಮನ್ ಕುಣ್ಸಿದ್ ಸಾಕು, ಮಿಕ್ಕಿದೆಲ್ಲ ನೀನು ಅಲ್ಲಿ ಸ್ಟೇಜ್ ಮೇಲೆ ಕುಣಿವಂತೆ. ಬಾರು, ಟೈಮ್ ಬೇರೆ ಇಲ್ಲ. ಬೇಗ ಬಾ. ಹಲೋ, ಇಲ್ಲಿ ಎಲ್ಲ ಆಗ್ ನುಗ್ತಾ ಇದ್ದೀರಾ? ಆಡಿಷನ್ ನಡೀತಾ ಇದೆಯಲ್ಲ ಅದಕ್ಕೆ. ಆಡಿಷನ್ ಏನೋ ನಡೀತಾ ಇತ್ತು, ಆದ್ರೆ ಇವಾಗ ಮುಗ್ದೋಯ್ತು. ಮುಗ್ದೋಯ್ತಾ? ಸರ್ ಪ್ಲೀಸ್ ಸರ್. ನೋಡಿ
ಈ ವರ್ಷದ ಆಡಿಷನ್ ಪ್ರೋಸೆಸ್ ಮುಗ್ದೋಗಿದೆ. ನೆಕ್ಸ್ಟ್ ಇಯರ್ ಟ್ರೈ ಮಾಡಿ. ಇನ್ನೂ 1 ವರ್ಷ ಕಾಯ್ಬೇಕಾ? ಕಲಾವಿದರಿಗೆ ಕಾಯುವಿಕೆಯೇ ಕೈಲಾಸ. ಹಲೋ, ನಿಮಗೆ ಟೈಮ್ ಸೆನ್ಸ್ ಇಲ್ಲ ಅಂದ್ರು ಟೈಮ್ ಚೆನ್ನಾಗಿದೆ ಅನ್ಸುತ್ತೆ. ಜಡ್ಜಸ್ ಕರೀತಿದ್ದಾರೆ, ಬನ್ನಿ ಒಳಗೆ. ನಾವು 3 ಜನನ ನೋಡಿದ್ವಿ, ತುಂಬಾ ಚೆನ್ನಾಗಿ ಮಾಡಿದೆ. ಎಕ್ಸಲೆಂಟ್. ವಾವ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಮ್ಯಾಮ್. ಒಳ್ಳೆ ಟ್ಯಾಲೆಂಟೆಡ್, ಇಡೀ ಕರ್ನಾಟಕನೇ ಮೆಚ್ಚುವಂತ ಹುಡುಗ ಆಗ್ತಾನೆ. ನೀನು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ಯಾ? ಆಲ್ ದ ಬೆಸ್ಟ್. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಹಾಗ ಮೆಚ್ಚಿಕೊಳ್ಳುವೆ. ಪಬಬಂ 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 ಪಂ. ನಿಂತ್ಕೊಳ್ರೆ, ಇಲ್ಲೇನೋ ರೊಮ್ಯಾಂಟಿಕ್ ಸೀನ್ ನಡೀತಾ ಇದೆ. ಬಾಟ್ಲ್ ಬಿಯರ್ ಮಧ್ಯ ಹುಡುಗಿರ್ಗೇನ್ ಕೆಲ್ಸ? ನಡೀರೆ. ಹಲೋ, ನಿಂತ್ಕೊಳ್ಳಿ, ನಿಮ್ಗೆ ಕಾಯ್ತಿದೀವಿ. ಓಹೋ, ನಮ್ಗೆ ಕಾಯ್ತಾ ಇದ್ರು. ಏನ್ ಸಮಾಚಾರ? 1 ನಿಮಿಷ ಇರಿ, ಗೊತ್ತಾಗುತ್ತೆ. ಲಾಟ್ರಿ ಗಿಟ್ರಿ ಹೊಡಿತಾ? ನಂಗೂ ಗೊತ್ತಿಲ್ಲಕ್ಕ. ಯಾರಿಗ್ ಗೊತ್ತು? ತಗೊಳ್ಳಿ. ಸ್ವೀಟ್ ಏನಕ್ಕೆ? ಏನು ಇದೆಲ್ಲ? ಪ್ರಸನ್ನನ್ಗೆ ತಮ್ಮನೋ ತಂಗಿನೋ ಬರೋರಿದ್ದಾರೆ. ಲೇಟ್ ಆದ್ರೂ ಅಂಕಲ್ ಗೋಲ್ ರೀಚ್ ಮಾಡಿದಾರೆ ನೋಡೆ. ಅಂಕಲ್, ಒಂದಲ್ಲ 2 ಸ್ವೀಟ್ ಕೊಡಿ. ಯಾಕೆ? ಯಾಕಂದ್ರೆ ನಮ್ ಪ್ರಸನ್ನ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾನೆ. ಇನ್ಮೇಲೆ ನಿಮ್ ಪುತ್ರ ಕರ್ನಾಟಕದ ಸುಪುತ್ರ. ನನ್ನ ಮೊಮ್ಮಗ ಯಾಕೋ ತುಂಬ ಯೋಚನೆ ಮಾಡ್ತಾ ಇದ್ದಾನಲ್ಲ. ಮೊಮ್ಮಗನೇ, ನಾಳೆ ನಡೆಯೋ ಪರ್ಫಾರ್ಮೆನ್ಸ್ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಇಲ್ಲ ಡ್ಯಾಡ್, ನೆನ್ನೆ ನಡೆದಿರೋ ಪರ್ಫಾರ್ಮೆನ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ನಿನ್ನೆ ಪರ್ಫಾರ್ಮೆನ್ಸ್ ಬಗ್ಗೆನಾ? ಸೂಪರ್ ಆಗಿ ಮಾಡ್ದಲ್ಲೋ ನೀನು. ನಂದಲ್ಲ ಡ್ಯಾಡ್, ಆ ಪ್ರಸನ್ನನ್ ಬಗ್ಗೆ. ನನ್ ಲೆವೆಲ್ ಮತ್ತೆ ನನ್ ಸ್ಟೇಟಸ್ಗೆ ಕಾಂಪೀಟ್ ಮಾಡೋರು ಯಾರಾದ್ರೂ ಇದ್ದಿದ್ರೆ ನಾನ್ ಖುಷಿ ಪಡ್ತಿದ್ದೆ. ಆಫ್ಟರ್ ಆಲ್ ಒಬ್ಬ ಟೀಮ್ ಆರೋ ನನ್ ಜೊತೆ ಕಾಂಪೀಟ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾನೆ ಅಂದ್ರೆ ಐ ಕಾಂಟ್ ಇಮ್ಯಾಜಿನ್ ದಟ್. ಹೌದು ಸರ್, ಆ ಸ್ಲಮ್ ಹುಡುಗ ನೋಡಿ, ಸ್ಪರ್ಧೆ ಅಂದಮೇಲೆ ಎದುರಾಳಿಗಳಿದ್ರೇನೆ ಅದಕ್ಕೆ ಒಂದು ಬೆಲೆ ಇರೋದು. ಲೋ ಪ್ರದೀಪ, ನಾನ್ ನಿನಗೆ ಪ್ರದೀಪ ಅಂತಾನೆ ಯಾಕೆ ಹೆಸರಿಟ್ಟೆ ಹೇಳು? ಪರರಿಗೆ ದೀಪ ಆಗಿರ್ಬೇಕು ಕಣೋ ನೀನು. ಅದನ್ನ ಬಿಟ್ಟು ಈ ರೀತಿ ಉರಿಯೋ ಜ್ವಾಲೆ ಆದ್ರೆ ಮೊದಲದು ನಿನ್ನನ್ನೇ ಸುಡುತ್ತೆ. ನೋಡು, ನೀನ್ ಅವನಿಗಿನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ನೀನೇ ಗೆಲ್ತೀಯ. ಆಲ್ ದ ಬೆಸ್ಟ್ ಮೊಮ್ಮಗನೇ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ನಾನಿದ್ದೀನಿ, ಡೋಂಟ್ ವರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡುವ. ಇವತ್ತೇ ಎಲ್ಲ ಪೇಮೆಂಟ್ಸ್ ಮಾಡ್ಬಿಡಿ. ಓಕೆ ಓಕೆ. ವರ್ಕರ್ಸ್ ಚೆನ್ನಾಗಿರ್ಬೇಕು. ಲೇ ದೀಪು, ಹಾ ಡ್ಯಾಡ್. ಬಾಪ ಇಲ್ಲಿ. ಏನೋ ಇಷ್ಟೊಂದು ಬೆವತ್ಬಿಟ್ಟಿದ್ಯಾ? ಪ್ರಾಕ್ಟೀಸ್ ಜೋರಾ? ಅಡ್ವಾನ್ಸ್ ಕಂಗ್ರಾಟ್ಸ್ ಕಣೋ. ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡು, ಈ ಸಲ ನೀನೇ ಗೆಲ್ಲೋದು. ಇಲ್ಲ ಡ್ಯಾಡ್, ನಾನು ಈ ಸತಿ ಗೆಲ್ಲಲ್ಲ. ಯಾಕೋ? ನಾನು ಅವತ್ತೇ ಹೇಳಿದ್ದೆ, ಆದ್ರೆ ಇವತ್ತು ನಿಜ ಆಗಿದೆ. ಇವತ್ತು ಅವನು ಫೈನಲ್ ಅಲ್ಲಿ ನನ್ನ ಟಫ್ ಕಾಂಪಿಟೇಟರ್ ಆಗಿದ್ದಾನೆ. ಎಲ್ರು ನನ್ಗೆ ಚಾಲೆಂಜ್ ಮಾಡ್ತಿದ್ದಾರೆ, ಅದು ಅವನೇ ಗೆಲ್ಲೋದು ಅಂತ. ಲುಕ್ ಮೈ ಸನ್, ಇದು ಕಾಂಪಿಟೇಟಿವ್ ವರ್ಲ್ಡ್ ಕಣೋ. ಇಲ್ಲಿ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಬಹುದು. ಸ್ಪರ್ಧೆ ಅಂದ್ಮೇಲೆ ಸೋಲು ಗೆಲುವು ಇಲ್ಲ, ಕಾಮನ್ ಕಣೋ. ಆದ್ರೆ ಒಂದು ವಿಷಯ ನೀನ್ ತಿಳ್ಕೊ, ಯಾವತ್ತೇ ಆಗ್ಲಿ ನೀನ್ ಇನ್ನೊಬ್ಬರ ಜೊತೆ ನಿನ್ನನ್ನ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡ. ಏನೋ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡು. ನಾನು ಹೇಳ್ತಾ ಇದ್ದೀನಿ, ಫೈನಲ್ ನಲ್ಲಿ ನೀನೇ ಗೆಲ್ಲೋದು. ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಡ್ಯಾಡ್, ನಾನ್ ಗೆಲ್ಲೇಬೇಕು. ರೇ ಅರ್ಜುನ್, ನನ್ನ ಮೊಮ್ಮಗನಿಗೋಸ್ಕರ ಏನಾದ್ರೂ ಮಾಡ್ಲೇಬೇಕ್ರಿ. ಅದಕ್ಕೇನು ಸರ್, ಮಾಡೋಣ. ಪ್ರದೀಪ್, ನೀನ್ ಅಪ್ಸೆಟ್ ಆಗ್ಬೇಡ. ಸ್ಲಮ್ನ ಹೊಡೆದಾಕಿ ಬಿಲ್ಡಿಂಗ್ ಕಟ್ಟೋದು ಬಹಳ ಸುಲಭ. ಏನ್ ಹೇಳ್ತಿದ್ದೀರಾ ಅಂಕಲ್? ಅವನ್ ಎಷ್ಟು ಕುಣಿತಾನೋ ಕುಣಿಲಿ, ಆಮೇಲೆ ಕುಣಿಸೋದು ನನಗ್ ಚೆನ್ನಾಗ್ ಗೊತ್ತು.
ಪ್ರಸನ್ನ ಹೇಗಿದ್ದಾನೆ? ಅವ್ನ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಪ್ರಾಣಕ್ಕೇನು ಅಪಾಯ ಇಲ್ಲ, ಆದ್ರೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಎರಡೂ ಕಿವಿ ಕೇಳಿಸಲ್ಲ. ನೀನು ಎರಡು ಕಿವಿ ಕೇಳಿಸೋದಿಲ್ವಾ? ಡಾಕ್ಟರ್ ದಯವಿಟ್ಟು ಏನಾದ್ರೂ ಮಾಡಿ ಡಾಕ್ಟರ್. ಆಪರೇಷನ್ ಮಾಡಿದ್ರೆ ಕಿವಿ ಕೇಳಿಸುತ್ತೆ. ಹಾಗಿದ್ರೆ ಆಪರೇಷನ್ ಮಾಡಿ ಡಾಕ್ಟರ್ ಪ್ಲೀಸ್. ಬಟ್ ಇಮಿಡಿಯೇಟ್ಲಿ ಆಗಲ್ಲ. ಕಿವಿಲಿ ಬ್ಲಡ್ ಕ್ಲಾಟ್ ಆಗಿರೋದ್ರಿಂದ 1 ವೀಕ್ ಆಪರೇಷನ್ ಮಾಡಕ್ ಆಗಲ್ಲ. ಇನ್ನೂ 1 ವೀಕಾ? ಬೇಗ ಏನಾದ್ರೂ ಮಾಡಿ ಡಾಕ್ಟರ್ ಪ್ಲೀಸ್. ಡಾಕ್ಟರ್ ಐ ಆಮ್ ಹೆಲ್ಪ್ಲೆಸ್. ಡಾಕ್ಟರ್ 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 ಏನೋ ಐಡಿಯಾ ಅಂದಲ್ಲ, ಏನೇ ಅದು? ಸೋಷಿಯಲ್ ಮೀಡಿಯಾದಲ್ಲಿ ಕಿವಿ ಕೇಳ್ದಿರೋರ್ ಬಗ್ಗೆ ವಿಡಿಯೋಸ್ ಇರುತ್ತಲ್ವೇನೆ? ಸುಜಿ ನೆಟ್ಟಲ್ ಚೆಕ್ ಮಾಡೆ. ಇಲ್ಲಿ ನೋಡ್ರಿ, ಕಿವಿ ಕೇಳಿಸ್ತಿರೋನು ತಾಳು ಕುಣಿತಾ ಇದ್ದಾನೆ. ಪ್ರಸನ್ನನ್ಗೆ ಕಿವಿ ಕೇಳಿಸಲ್ಲ ನಿಜ, ಆದ್ರೆ ಅವ್ನಿಗೆ ಓದಕ್ ಬರುತ್ತಲ್ಲ. ಬರ್ತೋಸಲ್ವಾ? ಗುಡ್ ಐಡಿಯಾ. ನಾವ್ ಹೇಗಾದ್ರೂ ಮಾಡಿ ಪ್ರಸನ್ನನ್ಗೆ ಧೈರ್ಯ ತುಂಬಿ ಈ ಸಾರಿ ಅವನು ಫಿನಾಲೆನಲ್ಲಿ ಪಾರ್ಟಿಸಿಪೇಟ್ ಮಾಡೋ ತರ ಮಾಡ್ಲೇಬೇಕು. ನೋಡ್ರೆ, ಪ್ರಸನ್ನನ್ಗೆ ಕಿವಿ ಕೇಳ್ದಿರೋ ವಿಷಯ ನಮ್ಮನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. 1 ಅವರ್ ಆಯ್ತು ಕಣ್ರೆ. ಪ್ರಸನ್ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿರ್ತಾರೆ. ಬನ್ರಿ ಹೋಗೋಣ. ಆಕ್ಸಿಡೆಂಟ್ ಮಾಡಿಸಿದ್ರು ಇವ್ರು ಛಲ ಬಿಡ್ತಾ ಇಲ್ಲ. ಇವ್ರು ಛಲ ಗೆಲ್ಲತ್ತೋ ನಾನು ಬುದ್ಧಿವಂತಿಕೆ ಗೆಲ್ಲತ್ತೋ ನೋಡಿ ಬಿಡೋಣ. ಹಾಯ್, ನಮಸ್ತೆ ಚಾನಲ್ ಎಡ್ಗೆ. ಹಲೋ ಹಲೋ, ಚಾನಲ್ ಇಂದ ಕಾಲ್ ಮಾಡ್ತಾ ಇರೋದು. ಆಕ್ಸಿಡೆಂಟ್ ಆಯ್ತಂತಲ್ಲ ಸರ್? ಇಲ್ಲ, ಅದ್ ಜಸ್ಟ್ ಮೈನರ್ ಆಕ್ಸಿಡೆಂಟ್ ಅಷ್ಟೇ. ಹೌದು ಸರ್. ಅವನು ಫಿನಾಲೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ತಾನೆ ಸರ್. ಓಕೆ, ಲೆಟ್ ಹಿಮ್ ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು ಸರ್. ಏನಿ ನೀನು ದೇವಸ್ಥಾನದಲ್ಲಿ ದೇವ್ರ ಮುಂದೆನೂ ಸುಳ್ಳು ಹೇಳ್ತೀಯಲ್ಲ, ನಿನ್ಗೇನು ಅನ್ಸೋದಿಲ್ವಾ? ನಾನೀಗ ಸುಳ್ಳು ಹೇಳಿಲ್ಲ ಅಂದ್ರೆ ಬೇರೆ ಚಾನೆಲ್ಸ್ ಅವರು ಏನಾದ್ರೂ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ರು. ಅದರಿಂದ ನಾವು ಪಟ್ಟಿರೋ ಶ್ರಮ ಎಲ್ಲ ವೇಸ್ಟ್ ಆಗ್ತಿತ್ತು. ಪ್ರಸನ್ನ ಫಿನಾಲೆಲಿ ಪಾರ್ಟಿಸಿಪೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಐ ಆಮ್ ಸಾರಿ ಕಣೆ. ಎಕ್ಸ್ಕ್ಯೂಸ್ ಮೀ, ಎಸ್, ನಾನು ಡ್ಯಾನ್ಸ್ ಮಾಸ್ಟರ್ ಕಝೀನು. ಎಲ್ಲ ವಿಷಯ ಗೊತ್ತಾಯ್ತು. ಪ್ರಸನ್ನ ಕಿವಿ ಕೇಳಿಸಿಲ್ಲ ಅಂದ್ರೆ ಏನಂತೆ? ಈ ಕಾಂಪಿಟೇಷನ್ ಅಲ್ಲಿ ನಾನು ಡ್ಯಾನ್ಸ್ ಮಾಡಿಸ್ತೀನಿ. ದೇವ್ರು ನಿಮ್ ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಿದ್ದಾನೆ. ಪ್ರಸನ್ನನ ಒಪ್ಸಿ ಡಾನ್ಸ್ ಕ್ಲಾಸ್ಗೆ ನಾವ್ ಕರ್ಕೊಂಡ್ ಬರ್ತೀವಿ. ಸರಿ ಮೇಡಮ್. ಥ್ಯಾಂಕ್ ಯು. ಓಕೆ. ಪ್ರಸನ್ನ, ಪ್ರಸನ್ನ, ಎದ್ದೇಳೋ. ಈಗ ಹೇಗಿದ್ಯೋ? ಅಕ್ಕ, ನನಗೇನಾಯ್ತು? ಡಾಕ್ಟರ್ ನರ್ಸ್ ಬಂದು ಮಾತಾಡ್ಸಿದ್ರು ನನಗೇನು ಕೇಳಿಸ್ತಾ ಇಲ್ಲ. ಅಪ್ಪ ಅಮ್ಮನೂ ಏನೂ ಹೇಳ್ತಾ ಇಲ್ಲ. ನನಗೇನಾಯ್ತಕ್ಕ? ಹೌದು, ಮಾಸ್ಟರಲ್ಲಿ? ಮಾಸ್ಟರ್ ಕೋಮಾನಲ್ಲಿದ್ದಾರೆ ಕಣೋ. ನಿನ್ಗೆ ಆಕ್ಸಿಡೆಂಟ್ ಆಗಿ ನಿನ್ ಕಿವಿ ಗೇಟ್ ಬಿದ್ದು ನಿನಗೆ ಕಿವಿ ಕೇಳಿಸ್ತಿಲ್ಲ. ನಾವು ಡಾಕ್ಟರ್ ಹತ್ರ ಮಾತಾಡಿದೀವಿ. ನೆಕ್ಸ್ಟ್ ವೀಕೆ ನಿನ್ಗೆ ಆಪರೇಷನ್ ಮಾಡ್ತಾರಂತೆ. ನಿನಗೆ ಮತ್ತೆ ಕಿವಿ ಕೇಳಿಸುತ್ತೆ ಕಣೋ. ಅಕ್ಕ, ನೀವು ಹೇಳೋದು ನನಗೆ ಕೇಳಿಸ್ತಾ ಇಲ್ಲ. ಸುಜಾತ, ರಿಸೆಪ್ಷನ್ಗೆ ಹೋಗಿ ಪೆನ್ನು ಪೇಪರ್ ತಗೊಂಬ. ಅವನು ಬರ್ದು ತೋರ್ಸೋಣ. ಏನು? ನನಗೆ ಕಿವಿ ಕೇಳ್ಸಲ್ಲ. ಅಯ್ಯೋ, ನಮ್ಮ ಅಪ್ಪನ ಅವನ ಪಾಡಿಗೆ ಅವ್ನು ಬರೋದಕ್ಕೆ ಬಿಟ್ರೆ ಹತ್ರ ದುಃಖ ಕಡಿಮೆ ಆಗ್ಬೋದು. ಡ್ಯಾನ್ಸ್ ಕ್ಲಾಸಿಗೆ ಮಕ್ಕಳು ಬಂದಿದ್ದಾರೆ. ನಿಮ್ಗೆ ಹುಷಾರಿಲ್ವಲ್ಲ, ಅದಕ್ಕೆ ಮನೆಗೆ ಕಳಿಸ್ತೀನಪ್ಪ. ಬೇಡ ಕಣೋ, ನನ್ನ ದೇಹಕ್ಕೆ ಮಾತ್ರ ಹುಷಾರಿಲ್ಲ. ನನ್ನ ಮನಸ್ಸು ಸ್ಥೈರ್ಯ ಚೆನ್ನಾಗಿದೆ. ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ. ಮಕ್ಳಿಗೆ ಇಲ್ಲೇ ಇರಕ್ಕೆ ಆಯ್ತಪ್ಪ. ನಾನು ಮುಖ ತೊಳ್ಕೊಂಬರ್ತೀನಿ. ಅಕ್ಕ, ನನ್ನ ಕಿವಿ ಕೇಳಿಸಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಕೈ ಕಾಲು ಗಟ್ಟಿಯಾಗಿದೆ. ನಾನು ಡ್ಯಾನ್ಸ್ ಮಾಡೇ ಮಾಡ್ತೀನಿ. ರಾಜ್ಯಾದ್ಯಂತ
ಎಷ್ಟೋ ಜನ ಬಾಲ ಕಾರ್ಮಿಕರು ತಮ್ಮ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಆದ್ರೆ ಇಲ್ಲೊಬ್ಬ ಬಾಲ ಪ್ರತಿಭೆ ಪ್ರಸನ್ನ ಟೀ ಮಾರ್ತಾ ಡ್ಯಾನ್ಸ್ ಮಾಡ್ತಾ ಎಲ್ಲರ ಮನೆ ಮಾತಾಗಿದ್ದಾನೆ. ಅಂತವ್ರಿಗೆ ನಾವು ವೋಟ್ ಮಾಡೋಣ, ಸಪೋರ್ಟ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ. ನೀವ್ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ RJ ಭವ್ಯ ಶೋ. ಇವತ್ತಿನ ನಿಮ್ಮ ಫೇವರಿಟ್ ಶೋ ನಲ್ಲಿ ನಾವ್ ಮಾತಾಡ್ತಾ ಇರುವಂತಹ ಟಾಪಿಕ್ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿ ಸಾಧನೆ ಮಾಡಿರುವಂತಹ ಬಾಲ ಪ್ರತಿಭೆಗಳ ಬಗ್ಗೆ. ಅದು ನಮ್ಮ ಮಾಸ್ಟರ್ ಮಂಜುನಾಥ್ ಆಗಿರ್ಬೋದು, ಮಾಸ್ಟರ್ ಆನಂದ್ ಆಗಿರ್ಬೋದು, ಅಷ್ಟೇ ಯಾಕೆ ನಮ್ಮ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ನಮ್ಮ ಅಪ್ಪು ಅವರಾಗಿರ್ಬೋದು. ಚಿಕ್ಕ ವಯಸ್ಸಲ್ಲೇ ಏನ್ ಟ್ಯಾಲೆಂಟ್ ಅಲ್ವಾ? ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಾ ನೃತ್ಯ ನಕ್ಷತ್ರ ಅನ್ನೋ ಶೋ ಕರ್ನಾಟಕದ ಮನೆ ಮಾತಾಗಿದೆ. ಇದ್ರಲ್ಲಿ ಒಬ್ಬ ಟೀಮಾರು ಅಂತ ಹುಡುಗ ಏನ್ ಸಕ್ಕದಾಗಿ ಡಾನ್ಸ್ ಮಾಡ್ತಾನ್ರಿ. ಇಂಥ ಪ್ರತಿಭೆಗೆ ನಾನು ವೋಟ್ ಮಾಡ್ತೀನಿ, ನೀವು ಕೂಡ ವೋಟ್ ಮಾಡಿ ಅಂತ ಹೇಳ್ತಾ ಈಗ ಚಲಿಸುವ ಮೋಡಗಳು ಚಿತ್ರದಿಂದ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಈ ಒಂದು ಹಾಡು ನಿಮ್ಮೆಲ್ಲರಿಗೋಸ್ಕರ ಕೇಳ್ಕೊಂಡು ಬೇಗ ವಾಪಸ್ ಬನ್ನಿ. ನಿಮ್ಮ ಭವ್ಯ ಕಾಯ್ತಾ ಇರ್ತೀನಿ ಸ್ಟುಡಿಯೋನಲ್ಲಿ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ನೃತ್ಯ ನಕ್ಷತ್ರ 2018 ಗ್ರ್ಯಾಂಡ್ ಫಿನಾಲಿ. ಇದು ಪುಟ್ಟ ಪುಟ್ಟ ಕನಸುಗಳಿಗೆ ದೊಡ್ಡ ವೇದಿಕೆ. ಇವತ್ತಿನ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲು ಬಂದಿರುವ ಮತ್ತೊಬ್ಬ ಜಡ್ಜ್ ಯಾರು ಅಂದ್ರೆ, ಹಲವಾರು ನಾಯಕ ನಾಯಕಿಯರಿಗೆ ನೃತ್ಯವನ್ನ ಕಲಿಸಿ ಕರ್ನಾಟಕದ ಮನೆ ಮಾತಾಗಿರುವಂತಹ ತ್ರಿಭುವನ್ ಮಾಸ್ಟರ್. ನಮಸ್ಕಾರ. ಅಪ್ಪ ಅಮ್ಮನ ಕನಸನ್ನ ನನಸು ಮಾಡಕ್ ಬಂದಿರೋ ನೃತ್ಯ ನಕ್ಷತ್ರ 2018 ಎಲ್ಲಾ ಸ್ಪರ್ಧಿಗಳಿಗೂ ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಗೆಸ್ಟ್ ಗಳ ಜೊತೆಗೆ ಒಬ್ರು ಚೀಫ್ ಗೆಸ್ಟ್ ಕೂಡ ಇದ್ದಾರೆ. ಅವ್ರು ಯಾರಪ್ಪ ಅಂದ್ರೆ, ಸಾವಿರಾರು ಅನಾಥ ಮಕ್ಕಳಿಗೆ ಬೆಳಕಾಗಿ ಆಸರೆ ಚಾರಿಟಬಲ್ ಟ್ರಸ್ಟ್ ನ ಮಾಲೀಕರಾಗಿರುವಂತಹ ಸುಮತಿ. ಫೈನಲ್ ವರ್ಗೂ ಬಂದಿರೋ ಎಲ್ಲಾ ಪುಟಾಣಿಗಳಿಗೂ ಕಂಗ್ರಾಚುಲೇಷನ್, ಗುಡ್ ಲಕ್ ಅಂಡ್ ಆಲ್ ದ ಬೆಸ್ಟ್. ಡ್ಯಾನ್ಸ್ ಫೀಸ್ ಕಟ್ಟೋಕೆನೆ ಕಷ್ಟಪಟ್ಟಿರೋರು, ಬೀದಿ ದೀಪದಲ್ಲಿ ಡ್ಯಾನ್ಸ್ ಕಲ್ತೋರು, ಅಪ್ಪಂಗೆನೆ ಚಾಲೆಂಜ್ ಮಾಡಿ ಕಷ್ಟದ ಕೆಂಡದ ಮೇಲೆ ಇಷ್ಟದ ಹೆಜ್ಜೆ ಹಾಕ್ತವ್ರಿಗೆ ಈ ವೇದಿಕೆ. ಈಗ 3 ಫೈನಲಿಸ್ಟ್ಗಳು ನಮ್ ಮುಂದೆ ಡ್ಯಾನ್ಸ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ನಾವು ವೇಟ್ ಮಾಡಿಸೋದ್ ಬೇಡ. ಲೆಟ್ ಮಿ ವೆಲ್ಕಮ್ ದೆಮ್ ಟು ದ ಸ್ಟೇಜ್ ವಿತ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ನಿಮ್ ಪರ್ಫಾರ್ಮೆನ್ಸ್ ತುಂಬಾ ಕ್ಯೂಟ್ ಆಗಿತ್ತು. ವೇಟ್ ಫಾರ್ ದ ರಿಸಲ್ಟ್ಸ್. ನಾನು ಹೇಳ್ದಂಗೆ ಮಾಡಿದ್ಯಲ್ವಾ? ಹೌದು ಸರ್. ಶಭಾಷ್. ನೀನು ಮಾತು ಕೊಟ್ಟಾಗೆ ನಮ್ಮ ಹುಡುಗನ ಪಾಲಿಗೆ ಅಡ್ಡ ಇದ್ದ ಮರ ಉರುಳಿಸಿ ಗೆಲುವಿನ ರಸ್ತೆಗೆ ಸುಲಭ ದಾರಿ ಮಾಡ್ಕೊಟ್ಟಿದ್ಯಾ. ಮಾತು ಕೊಟ್ಮೇಲೆ ಮೀರಕ್ಕಾಗತ್ತಾ ಸರ್? ಇದೊಂದಿದ್ರೆ ಯಾರನ್ನ ಎಲ್ಲಿ ಬೇಕಾದ್ರೂ ಗೆಲ್ಲಿಸ್ಬೋದು. ಇದು ನಮ್ಮ ಪ್ರದೀಪನ್ ಕದರ್ ಅಂದ್ರೆ. ಸೊ ಕೇಳೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಎಕ್ಸಲೆಂಟ್ ಪರ್ಫಾರ್ಮೆನ್ಸ್, ಮೈಂಡ್ ಬ್ಲೋಯಿಂಗ್ ಪ್ರದೀಪ್. ಥ್ಯಾಂಕ್ ಯು. ಪ್ರಸನ್ನ ಬೈಲಿ. ನಾವ್ ಮಾಡ್ಬೇಕಾಗಿರೋ ಪರ್ಫಾರ್ಮೆನ್ಸ್ ಅವ್ರು ಮಾಡ್ಬಿಟ್ರಲ್ಲೋ. ನಾವ್ ಮಾಡಿದ್ರು ನಾವ್ ಗೆಲ್ಲಲ್ಲ. ಐ ಆಮ್ ಸೋ ಸಾರಿ ಪ್ರಸನ್ನ. ಟೀ ಅಂಗಡಿಲೆ ಕೆಲಸ ಮಾಡ್ಕೊಂಡು ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತ ಒನ್ ಅಂಡ್ ಓನ್ಲಿ ಪ್ರಸನ್ನ. ಸೊ ಲೆಟ್ ಮಿ ವೆಲ್ಕಮ್ ಹಿಮ್ ಆನ್ ದಿ ಸ್ಟೇಜ್. ದೇವ್ರೆ, ನಾನು ಚಿಕ್ಕಂದ್ರಿಂದಲೂ ಏನ್ ಕೇಳಿದ್ರು ನಿನಗೆ ಕೇಳಿಸ್ತಾ ಇರ್ಲಿಲ್ಲ ಅಲ್ವಾ? ಅದಕ್ಕೆ ನೀನ್ ನನಗೆ ಏನೂ ಕೇಳಿಸ್ದಂಗ್ ಮಾಡ್ದೆ. ಅಮ್ಮ ಎಲ್ಲಿ ಅಂತ ಕೇಳಲಿಲ್ಲ, ಅಪ್ಪನ ಪ್ರೀತಿ ಕೊನೆವರೆಗೂ ಉಳಿಲಿಲ್ಲ. ಹಗಲು ರಾತ್ರಿ ನನಗೋಸ್ಕರ ಕಷ್ಟಪಟ್ಟ ಈ ಅಕ್ಕಂದ್ರ ಕಣ್ಣಲ್ಲಿ ನೀರ್ ತಂದೆ. ಕುಣಿಯೋದೊಂದೇ ಗೊತ್ತಿದ್ದಿದ್ ನನಗೆ ಈಗ ತಾಳನೇ ಕೇಳಿಸ್ದಂಗ್ ಮಾಡ್ದೆಲ್ಲಪ್ಪ. ಗಣಪ, ನಾನ್ ಕುಣಿಯೋದೇ ತಪ್ಪ? ಪ್ರಸನ್ನ ಎಲ್ಲಿದ್ದೀರಾ? ಬೇಗ ಬನ್ರಿ. ನಿಮ್ಮ ಪರ್ಫಾರ್ಮೆನ್ಸ್ ಗೋಸ್ಕರ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದೀವಿ. ಪ್ಲೀಸ್ ಕಮ್ ಆನ್ ದಿ ಸ್ಟೇಜ್. ಪ್ರಸನ್ನ, ವೇರ್ ಆರ್ ಯು? ವಿ ಆಲ್ ಆರ್ ವೇಟಿಂಗ್ ಫಾರ್ ಯೋರ್ ಪರ್ಫಾರ್ಮೆನ್ಸ್. ಅಳಬಾರ್ದು, ನಾವು ನಿನ್ ಜೊತೆ ಇದೀವಿ. ಆಲ್ ದಿ ಬೆಸ್ಟ್. ಪ್ರಸನ್ನ ಎಲ್ರಿ ಇದ್ದೀರಾ? ಏನಾಗ್ತಿದೆ? ಎಲ್ಲೋದ ಅವನು? ಯಾಕೋ ನಿಲ್ಸ್ಬಿಟ್ಟೆ? ಟಿವಿ ಆಫ್ ಆಯ್ತಲ್ಲಪ್ಪ. ಒಬ್ಬ ಡ್ಯಾನ್ಸರ್ಗೆ ಇಂಥದ್ದು ಸೌಂಡ್ ಅಂತ ಬೇಕಾಗಿಲ್ಲ ಕಣ ಕುಣಿಯಕ್ಕೆ. ಕಣ್ಮುಚ್ಚಿದ್ರೆ ಮನ್ಸಲ್ಲಿ ಕೇಳೋ ರುಜಿತ್ ಬಡಿತಾನೆ ಸಾಕು ಪ್ರಸನ್ನ, ಗೊತ್ತಾಯ್ತಾ? ಇನ್ಯಾವತ್ತೂ ನಾನು ಡ್ಯಾನ್ಸ್ ನಿಲ್ಸಲ್ಲಪ್ಪ. ನಾನು ದೇವ್ರು ಬರುವಾಗ್ಲೂ ಕುಣಿತೀನಿ, ಯಾರಾದ್ರೂ ದೇವ್ರ ಪಾದ ಸೇರ್ಕೊಂಡಾಗ್ಲೂ ಕುಣಿತೀನಿ. ಅಯ್ಯೋ ಮ್ಯಾಡ್. ಏ ಏನಾಯ್ತು? ಏನ್ ಮಾತಾಡ್ತಾ ಇದೀಯಾ? ಏನೇನೋ ಮಾತಾಡ್ತಿದ್ಯಲ್ಲ. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಗ್ತಾ ಇದೆ. ಸರ್ ಏನೇನೋ ಹೇಳ್ತಿದ್ದಾನೆ. ಪ್ರಸನ್ನ, ನಾವ್ ಹೇಳ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇಲ್ವಾ? ಒಂದ್ ನಿಮಿಷ ಸರ್, ನೀವ್ ಹೇಳಿದ್ ನಿಜ. ನಮ್ ಪ್ರಸನ್ನನ್ಗೆ ಕಿವಿ ಕೇಳಿಸೋದಿಲ್ಲ ಸರ್. ವಾಟ್ ಡು ಯು ಮೀನ್? ಕಿವಿ ಕೇಳಿಸೋದಿಲ್ವಾ? ಏನು ಕೇಳಿಸಲ್ವಾ? ಹೌದು ಸರ್, ಪ್ರಸನ್ನ ಮತ್ತೆ ಕೋರಿಯೋಗ್ರಾಫರ್ ಇಬ್ರು ಬೈಕಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ 2 ಕಿವಿ ಕೇಳಿಸ್ತಾ ಇಲ್ಲ ಸರ್.
ಮತ್ತೆ ಆ ಕೊರಿಯೋಗ್ರಾಫರ್ ಅವ್ರ ತಲೆಗೆ ಏಟ್ ಬಿದ್ದು ಇನ್ನು ಕೋಮನಲ್ಲೇ ಇದ್ದಾರೆ ಸರ್. ಕಿವಿ ಕೇಳಿಸೋದಿಲ್ಲ. ಓಕೆ, ಬೀಟ್ ಬಾಕ್ಸ್ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಸರ್, ಅವತ್ತೇನಾಯ್ತು ಅಂದ್ರೆ ಡ್ಯಾನ್ಸ್ ಕ್ಲಾಸಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೆಟ್ಟು ಹೋಗಿ ಹೇಗೆ ಡ್ಯಾನ್ಸ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ನಾನು ಹೋಗಿ ಹ್ಯೂಮನ್ ಬೀಟ್ಸ್ ಮಾಡಿದೆ. ಅದ್ರ ತಾಳಕ್ಕೆ ತಕ್ಕಂತೆ ಪ್ರಸನ್ನ ಟ್ರೈ ಮಾಡ್ದ. ನಾವು ಜೊತೆಯಲ್ಲಿದ್ದಾಗೆಲ್ಲ ಹ್ಯೂಮನ್ ಬೀಟ್ಸ್ ಮಾಡಿದ್ರೆ ನನ್ನ ಲಿಪ್ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಮಾಡಿ ಹ್ಯೂಮನ್ ಬೀಟ್ಸ್ಗೆ ಡ್ಯಾನ್ಸ್ ಮಾಡೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟ ಸರ್. ಓ ವಾವ್, ಸೂಪರ್. ಬೀಟ್ ಬಾಕ್ಸ್ಗೆ ನೀನ್ ಸಿಂಕ್ ಮಾಡಿ ಇಷ್ಟು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಮಾಡಿದ್ಯಾ ಅಂದ್ರೆ ಹ್ಯಾಟ್ಸ್ ಆಫ್ ಮೈ ಡಿಯರ್ ಬಾಯ್, ರಿಯಲಿ ಯು ಆರ್ ರಾಕಿಂಗ್. ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ನನ್ನ ಮೊಮ್ಮಗ ಏನನ್ನಾದ್ರೂ ಸಾಧಿಸ್ಲಿ ಅಂತ, ಆದ್ರೆ ಸಾಧಿಸೋಕೆ ಅಂತ ಹೊರಟನ್ನ ಸಾಯಿಸ್ಲಿ ಅಂತ ಅಲ್ಲ. ಸರ್, ಅವತ್ ನೀವೇ ಹೇಳಿದ್ರಿ ನನ್ನ ಮೊಮ್ಮಗನ್ಗೋಸ್ಕರ ಏನಾದ್ರೂ ಮಾಡ್ಬೇಕು. ಅದೇ ನಿನಗೆ ಸರಿಯಾಗಿ ಅರ್ಥ ಆಗಿಲ್ಲ. ನಾನ್ ನಿನ್ಗೆ ಅವತ್ತು ಹೇಳಿದ್ದು ನನ್ನ ಮೊಮ್ಮಗನ ಏನಾದ್ರೂ ಮಾಡಿ ಒಳ್ಳೆ ದಾರಿಗೆ ತರೋಣ ಅಂತ. ಆದ್ರೆ ಏನಾಗಿದ್ದಾನೆ, ಇಷ್ಟು ಚಿಕ್ಕ ವಯಸ್ಸಿಗೆ ಅವನ ಮನಸ್ಸಿನಲ್ಲಿ ದ್ವೇಷ ಅಸೂಯೆ ತುಂಬಿಕೊಂಡು ಕೆಟ್ಟ ಕೆಟ್ಟ ದಾರಿ ಹಿಡಿತಾ ಇದ್ದಾನೆ. ನಾಳೆ ಏನಾಗಬೇಕು, ವಯಸ್ಸಾಗಿರೋ ಈ ತಾತನಿಗೆ ಎಷ್ಟು ನೋವಾಗ್ಬೇಕು. ಛೇ, ಏಯ್, ನನಗೆ ನಿನ್ನ ಮುಖ ತೋರಿಸ್ಬೇಡ, ಹೋಗೋ ಇಲ್ಲಿಂದ. ಸರ್, ಸಾಯಿಸ್ಬಿಡ್ತೀನಿ, ಹೋಗೋ ಇಲ್ಲಿಂದ. ಹೌದು, ಪ್ರಸನ್ನ ಅವ್ರ ಅಪ್ಪ ಅಮ್ಮ ಬಂದಿದ್ದಾರಾ? ಅವನಿಗೆ ತಂದೆ ತಾಯಿ ಯಾರೂ ಇಲ್ಲ. ಅವನ್ನ ಬೆಳೆಸಿದ್ದೆಲ್ಲ ಈ ಸಾಕು ತಂದೆ ತಾಯಿ. ತಂದೆ ತಾಯಿ ಇಲ್ಲ ಅಂತೀರಾ? ಪ್ರಸನ್ನ, ಏನಾಯ್ತು ನಿಮ್ ತಂದೆ ತಾಯಿಗೆ? ಮೇಡಮ್, ಅವನ್ಗೆ ಮಾಸ್ಟರ್ ಹೇಳೋದ್ನ ಪ್ಲೀಸ್ ಒಂಚೂರು ಬರ್ದ್ ತೋರಿಸ್ತೀರಾ? ಹಲೋ, ಯಾರಾದ್ರೂ ಒಬ್ರು ಪೆನ್ ಕೊಡ್ರಮ್ಮ ಅವ್ರಿಗೆ. ಅರ್ಥ ಆಯ್ತಾ? ನಮ್ಮ ಅಪ್ಪ ಒಬ್ಬ ಡ್ಯಾನ್ಸರ್. ನಾನು ಚಿಕ್ಕವನಿರುವಾಗಲೇ ನಮ್ಮ ಅಪ್ಪ ಅಮ್ಮ ಜಗಳ ಮಾಡ್ಕೊಂಡ್ರು. ಅದಕ್ಕೆ ನಮ್ಮ ಅಪ್ಪ ಆ ಊರ್ ಬಿಟ್ಟು ಕರ್ಕೊಂಡು ಬಂದ್ರು. ನಮ್ಮ ತಂದೆ ಡ್ಯಾನ್ಸ್ ಮಾಡಬೇಕಾದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಸ್ಟೇಜಲ್ಲೇ ಸತ್ತೋದ್ರು. ಅವ್ರು ಹೇಳ್ಕೊಟ್ಟಿರೋ ಡ್ಯಾನ್ಸು ಅವ್ರ ರೂಪದಲ್ಲಿ ಇನ್ನೂ ನನ್ನೊಳಗೆ ಜೀವಂತವಾಗಿದೆ. ನಿಮ್ಮ ತಂದೆಯವ್ರ ಹೆಸರು? ನಟರಾಜ್. ನಿಮ್ ತಾಯಿ ಹೆಸರೇನಪ್ಪ? ಗೊತ್ತಿಲ್ಲ. ಪುಟ, ನಿಮ್ಮಮ್ಮ ಎಲ್ಲಿದ್ದಾರೆ? ನಿಮ್ಗೇನಾದ್ರೂ ಗೊತ್ತಾ? ನಮ್ಮಮ್ಮ ಎಲ್ಲಿದ್ದಾರೋ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ನಮ್ಮ ಅಪ್ಪಂಗೆ ಹೇಳ್ದಂಗೆ ನಂಗೂ ಡ್ಯಾನ್ಸ್ ಬಿಟ್ಬಿಡು ಅಂತ ಹೇಳ್ಬಿಟ್ರೆ? ಪುಟ, ನಿನ್ ತಾಯಿ ಪ್ರೀತಿ ಬೇಕು ಅನ್ನಿಸ್ತಿಲ್ವಪ್ಪ? ಪ್ರಪಂಚದಲ್ಲಿ ತಾಯಿ ಪ್ರೀತಿನೇ ತುಂಬಾ ದೊಡ್ಡದು ಅಂತಾರೆ. ನನಗೆ ಆ ಅನುಭವನೇ ಇಲ್ಲ. ಕಂದ, ಅಕಸ್ಮಾತ್ ಈ ಪ್ರೋಗ್ರಾಮ್ನ ನಿಮ್ಮಮ್ಮ ನೋಡಿ ನಿನ್ನ ಹತ್ರ ಬಂದ್ರೆ ನೀನ್ ಅವ್ರ ಜೊತೆ ಹೋಗ್ತೀಯಾ? ಇಲ್ಲ, ನಾನು ಹೋಗಲ್ಲ. ನಮ್ಮ ಅಪ್ಪನ ತರ ನನಗೂ ಡ್ಯಾನ್ಸ್ ಅಂದ್ರೆ ಜೀವ. ನೀ ನನ್ನನ್ನ ತಪ್ಪು ತಿಳ್ಕೊಂಡಿದ್ಯಾ ಕಂದ. ನಿನ್ ತಾಯಿ ನೀನ್ ಅನ್ಕೊಂಡಂಗೆ ಕ್ರೂರಿ ಅಲ್ಲ. ನಿನ್ನ ಹಸುವಿನ ಕೂಗಿಗೋಸ್ಕರನಾದ್ರೂ ನಿಮ್ಮಪ್ಪ ದುಡಿಲಿ, ಜವಾಬ್ದಾರಿ ಬರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಬಿಟ್ಟು ಹೋದೆ. ನೀನ್ ಬಿಟ್ಟಿರಕ್ಕಾಗ್ದೆ 3 ದಿನಕ್ಕೆ ವಾಪಸ್ ಬಂದೆ. ಮನೆಗೆ ಬೀಗ ಹಾಕಿತ್ತು. ನೀನು ಹುಡುಕ್ದಿರೋ ಜಾಗನೇ ಇಲ್ಲ. ಕಂದ, ನಿನ್ ಪ್ರೀತಿ ಕಳ್ಕೊಂಡ್ ಕ್ಷಣದಿಂದ ಸಾವಿರಾರು ಅನಾಥ ಮಕ್ಕಳಿಗೆ ಪ್ರೀತಿ ತೋರಿಸ್ದೆ. ಆ ಪ್ರೀತಿಲೇ ನಿನ್ನನ್ನು ಕಾಣ್ತಾ ಇದ್ದೀನಿ. ನಾನೇ ನಿನ್ನಮ್ಮ ಕಣೋ. ಬಾರೋ ಕಂದ, ಬಾರೋ. ಇಷ್ಟು ದಿನ ನಿಮ್ಮನ್ನ ವೆಯ್ಟ್ ಮಾಡಿಸಿದ್ದು ಮುಗೀತು. ಇನ್ನು ನಿಮ್ಮನ್ನ ಜಾಸ್ತಿ ವೆಯ್ಟ್ ಮಾಡಿಸಲ್ಲ. ಇನ್ನೇನು ರಿಸಲ್ಟ್ನ ಅನೌನ್ಸ್ ಮಾಡೋ ಸಮಯ. ನಿಮ್ಮ ಮುಂದೆ ಆದಷ್ಟು ಬೇಗ ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ. ಇಲ್ಲಿಗೆ ಆನ್ಲೈನ್ ವೋಟಿಂಗ್ ಮುಗಿದಿದೆ. ಇಲ್ಲಿವರೆಗೂ ನಮ್ಮೆಲ್ಲ ರಾಮು, ಬಾಗ್ಲ ಹಾಕೊಂಡೋಗಿ. ಕರ್ನಾಟಕದ ಮಹಾಜನತೆಗೆ ಏನ್ ಮೇಡಮ್ ಬರಕ್ ಹೇಳಿದ್ರಂತೆ? ಗಂಡ ಹೆಂಡ್ತಿರ್ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಗಾದೆ ಮಾತಿಗೆ ನನ್ನ ಮಗ ಬಲಿಯಾಗೋದು ಬೇಡ. ಇಷ್ಟು ವರ್ಷ ನನ್ನ ಗಂಡ ಎಲ್ಲೋ ಒಂದು ಕಡೆ ಬದುಕಿದ್ದಾನೆ ಅನ್ನೋ ನಂಬಿಕೆನಲ್ಲಿ ನಾನು ನನ್ನ ಹಣೆಗೆ ಕೆಂಪು ಸಿಂಧೂರ ಇಟ್ಕೊಂಡು ಬದುಕ್ತಾ ಇದ್ದೆ. ಇನ್ನು ಮುಂದೆ ನನ್ನ ಮಗನ ಬಾಳಲ್ಲಿ ನಾನು ಕೆಟ್ಟ ತಾಯಿ ಅನ್ನೋ ಕಪ್ಪು ಚುಕ್ಕೆ ಇಟ್ಕೊಂಡು ಜೀವನ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ನನ್ನ ಕೈಲಿ ಸಾಧ್ಯ ಇಲ್ಲ. ಮೇಡಮ್, ನೀವು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೇನೆ
ನಿಮ್ಗೂ ಪ್ರಸನ್ನನ್ಗೂ ಏನೋ ಸಂಬಂಧ ಇದೆ ಅಂತ ಗೊತ್ತಾಗ್ತಾ ಇತ್ತು. ಹೌದು, ಸಂಬಂಧ ಇದೆ. ನನ್ನ ಗಂಡಂಗೆ ಜವಾಬ್ದಾರಿ ಬರಲಿ ಅನ್ನೋ ಆಟದಲ್ಲಿ ನನ್ನ ಮಗನ ಆಟ ಪಾಠ ಅನ್ನೋದು ಮಾತುಗಳನ್ನ ಕೇಳೋ ಭಾಗ್ಯನ ಕಳ್ಕೊಂಡ್ಬಿಟ್ರೆ ನಂದು ಯಾವ ಜನ್ಮದ ಪುಣ್ಯನೋ ಏನೋ ನನ್ನ ಮಗನಿಗೆ ನೀವು 4 ಜನ ಪುಣ್ಯಾತ್ಕಿತ್ತಿನ ತರ ಸಿಕ್ಕಿದ್ದೀರಾ. 10 ವರ್ಷ ನನ್ನ ಮಗನ ಪ್ರೀತಿ ಕಳ್ಕೊಂಡಿದ್ದೀನಿ. ಇನ್ ಮುಂದೆನಾದ್ರೂ ನನ್ನ ಮಗನ ಪ್ರೀತಿ ಪಡೆಯೋ ಹಾಗೆ ಮಾಡಿ ನಿಮ್ಮೆಲ್ರಿಗೂ ನನ್ನ ಸೇರ್ಗೊಂಡು ಬೇಡ್ಕೋತೀನಿ. ನನ್ನ ಮಗನ ನನ್ನ ಜೊತೆ ಕಳಿಸ್ಕೊಡಿ. ಹೇಗಾದ್ರೂ ಮಾಡಿ ಅವನ್ನ ಒಪ್ಸಿ ನನ್ನ ಜೊತೆ ಕಳಿಸ್ಕೊಡಿ ಪ್ಲೀಸ್. ಅಯ್ಯೋ, ಅಷ್ಟ್ ದೊಡ್ಡ ಮಾತು ಯಾಕೆ ಆಡ್ತೀರಾ ಮೇಡಮ್? ತಾಯಿ ಪ್ರೀತಿ ಸಿಗ್ದಲೆ ನಾವೆಲ್ಲ ಬೆಳೆದ್ ಬಿಟ್ವಿ. ಆದ್ರೆ ತಾಯಿ ಪ್ರೀತಿ ಬೆಲೆ ನಮಗ್ ಗೊತ್ತಿದೆ ಮೇಡಮ್. ಅಳ್ಬೇಡಿ ಮೇಡಮ್ ಪ್ಲೀಸ್. ನೀವೇನು ವರಿ ಮಾಡ್ಕೊಬೇಡಿ. ಪ್ರಸನ್ನನ ಒಪ್ಸಿ ಕಳ್ಸೋ ಜವಾಬ್ದಾರಿ ನಮ್ದು. ಇಡೀ ಕರ್ನಾಟಕ ಕಾಯ್ತಿದ್ದಂತ ಈ ಒಂದು ಅದ್ಭುತವಾದ ಕ್ಷಣ ಬಂದಾಯ್ತು. ಸೊ ಲೆಟ್ ಮಿ ವೆಲ್ಕಮ್ ಆಲ್ ದಿ ಜಡ್ಜಸ್ ಆನ್ ದಿ ಸ್ಟೇಜ್. ಮೊದಲಿಂದ ಇಲ್ಲಿವರೆಗೂ ಜಡ್ಜಸ್ ಅಂಕಗಳ ಆಧಾರದ ಮೇಲೆ, ಪಬ್ಲಿಕ್ ವೋಟಿಂಗ್ ನ ಆಧಾರದ ಮೇಲೆ ಇವತ್ತಿನ ವಿನ್ನರ್ ಯಾರು ಅಂತ ನಮ್ಮ ತ್ರಿಭುವನ್ ಮಾಸ್ಟರ್ ಅನೌನ್ಸ್ ಮಾಡ್ತಾರೆ. ಇಂಥ ವೇದಿಕೆಯಲ್ಲಿ ಅವಕಾಶ ಸಿಕ್ಕಿರೋ ಪ್ರತಿಯೊಬ್ಬ ಸ್ಪರ್ಧಿನೂ ವಿಜೇತಾನೆ. ಸೋತೆ ಅಂತ ಯಾರು ಕುಗ್ಬೇಡಿ, ಗೆದ್ದೆ ಅಂತ ಯಾರು ಹಿಗ್ಬೇಡಿ. ಸೊ 2018ರ ನೃತ್ಯ ನಕ್ಷತ್ರದ ವಿನ್ನರ್ ಇಸ್, ಯಾರಾದ್ರೂ ಹೇಳ್ತೀರಾ? ಎನಿ ಗೆಸಸ್? ಹಿ ಇಸ್ ನನ್ ಅದರ್ ದೆನ್ ಪ್ರಸನ್ನ. ಪ್ರಸನ್ನ ಗೆದ್ದ ಆಂಟಿ. Congratulations my boy. Yes. Please join. Congratulations. Super bacha. ಥ್ಯಾಂಕ್ ಯು. ಒಂದ್ ನಿಮಿಷ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾ ಮಹನೀಯರ ಮುಂದೆ ನನ್ನ ಮನ್ಸಲ್ಲಿರೋ ಆಸೆನ ಹೇಳೋಕ್ ಇಷ್ಟಪಡ್ತೀನಿ. ಪ್ರಸನ್ನನ ಸಾಕು ತಂದೆ ತಾಯಿರು ಹಾಗೂ ಈ 4 ಜನ ಪುಣ್ಯಾತ್ಕಿತ್ತೀರು ಒಪ್ಪೋದಾದ್ರೆ ಪ್ರಸನ್ನನ್ನ ನಾನು ದತ್ತು ತಗೊಳಕ್ ಇಷ್ಟಪಡ್ತೀನಿ. ಇಲ್ಲ, ನಾನು ಹೋಗಲ್ಲ, ನಾನು ಹೋಗಲ್ಲ. ಪ್ರಸನ್ನ ಒಪ್ಕೊಳ್ಳೋ. ನೀನ್ ಇವ್ರ ಜೊತೆ ಹೋದ್ರೆ ನೀನ್ ಪ್ರತಿಭೆನ ಇಡೀ ಪ್ರಪಂಚನೇ ನೋಡುತ್ತೆ. ಜೊತೆಗೆ ನಿಮ್ಮಪ್ಪನ ಆಸೆ ಕೂಡ ಈಡೇರುತ್ತೆ. ಪ್ರಸನ್ನ, ನೀ ನನ್ನ ಅಮ್ಮ ಅಂತ ಒಪ್ಕೊಳ್ದೆ ಹೋದ್ರು ನಾನು ನಿನ್ನ ಮಗ ಅಂತ ಸ್ವೀಕರಿಸ್ತೀನಿ. ಕಣ್ಣೆದ್ರಿಗೆ ಹೆತ್ತ ಮಗ ಇದ್ರು ನಾನು ತಾಯಿ ಅಂತ ಹೇಳ್ಕೊಳಕ್ ಆಗದೆ ಇರೋ ಸಂದರ್ಭ. ಸ್ವಂತ ಮಗನ್ನೇ ದತ್ತು ತಗೊಳ್ಳೋ ಪರಿಸ್ಥಿತಿ ಪ್ರಪಂಚದಲ್ಲಿ ಬೇರೆ ಯಾವ ತಾಯಿಗೂ ಬರೋದ್ ಬೇಡ. ತಾಯಿ ಪ್ರೀತಿನೇ ಗೊತ್ತಿಲ್ದಿರೋ ನಾವು ಅಂತೂ ಇಂತೂ ತಾಯಿ ಮಗನ್ನ ಒಂದ್ ಮಾಡ್ಬಿಟ್ವಿ. ಒಂಥರ ನಾವೇ ಪುಣ್ಯಾದ್ಗಿತ್ತಿರು ಕಣ್ರೆ. ಪ್ರಸನ್ನನಂತ ಪ್ರತಿಭೆಗಳು ಕರ್ನಾಟಕದಲ್ಲಿ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಹೋಗಿ ಆ ಪ್ರತಿಭೆಗಳನ್ನ ಹೊರಗೆ ತಗೊಂಡ್ಬರ್ಬೇಕು. ಅಷ್ಟೇ ಅಲ್ಲ, ಮುಚ್ಚೆ ಬಾಯಿ. ನೀನೇನ್ ಹೇಳ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹೆಣ್ಮಕ್ಳೇ ಸ್ಟ್ರಾಂಗು. ನಂಗೆ ಸ್ಟ್ರಾಂಗ್ ಬೇಡ, ಪ್ರೀಮಿಯಮ್ಮೇ ಬೇಕು.